ಯು ಜೀಸಸ್. ಎಲ್ಲರೂ ಹೇಳಿ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. 10 ತಿಂಗಳು ದೇವರು ನಮ್ಮನ್ನು ಒಂದು ಕಣ್ಮಣಿಯಂತೆ ಕಾದು ಹೊತ್ತು ಸಾಕಿ ಸಲಗಿ ಬಂದರು. ಎಷ್ಟೋ ಸಮಯದಲ್ಲಿ ಸೋತಿರ್ಬೋದು, ದೇವರು ನಮಗೆ ಬಲ ಕೊಟ್ಟರು. ಎಷ್ಟು ಸಮಯ ಅಗತ್ಯ ಇದ್ದಿರ್ಬೋದು, ದೇವರು ಅದನ್ನು ಸಂಧಿಸಿದರು. ಕೀರ್ತನೆ 33 1ನೇ ವಾಕ್ಯ ಹೋದನ್ನ. ಕೀರ್ತನೆ 33 1ನೇ ವಾಕ್ಯ 1, 2. ನೀತಿವಂತರೇ ಎಲ್ಲರೂ ಹೇಳಿ, ಆತನ ಸ್ತುತಿಸುವುದು ಯುಕ್ತವಾಗಿದೆ. ದೇವ್ರ ವಾಕ್ಯ ಹೇಳ್ತಿದೆ, ಉಲ್ಲಾಸವಾಗಿರಿ. ಈ ಹಾಡುಗಳನ್ನು ಹಾಡುವಾಗ ತುಂಬ ಏನೋ ಟೆನ್ಷನಲ್ಲಿ, ತುಂಬ ಮನಸ್ಸಲ್ಲಿ ಏನೋ ಹಾಕೊಂಡಿಲ್ಲ, ಈಸಿಯಾಗಿ ಸಿಂಪಲ್ ಆಗಿ. ಇವತ್ತು ನೋಡಿ, ಪ್ರಿಯ ಯೇಸುವೆ ಒಂದು ಹಾಡನ್ನು ಹಾಡಕ್ಕೆ, ಅದು ಹಾಡುವಾಗ ಪ್ರಿಯ ಯೇಸುವೆ ನಿನ್ನ ದರ್ಶನಕ್ಕಾಗಿ, ಹಾಗೆ ಉಲ್ಲಾಸ ಪಡಿ. ಯಾಕಂದರೆ ಕರ್ತನಲ್ಲಿ ನಾವು ಸಂತೋಷಿಸೋದು ನಮಗೆ ಆಶ್ರಯ, ಕರ್ತನಲ್ಲಿ ಸಂತೋಷಿಸೋದು ನಮಗೆ ಬಲವಾಗಿದೆ ಅದು. ಆಮೇಲೆ ಹಾಗೆ ಫ್ರೀಯಾಗಿ ಆ ಹಾಡಿನ ಚರಣಗಳನ್ನು ಸೇರಿ ಹಾಡಿ ನೋಡಿ. ಆರಾಧನೆಯಲ್ಲಿ ಅದ್ಭುತ ಉಂಟು, ಆರಾಧನೆಯಲ್ಲಿ ಬಿಡುಗಡೆ ಉಂಟು. ನೋಡಿ, ಇಲ್ಲಿ ನೀವು ಆರಾಧಿಸ್ತೀರಾ, ಯಾವುದೋ ಒಂದು ಕಾರ್ಯ ನಿಮಗೆ ಕೈಗೂಡಿ ಬರಬೇಕು, ಅದನ್ನು ದೇವರು ನೋಡಿಕೊಳ್ಳೋರಾಗಿರ್ತಾರೆ. ಆಗ ನೀತಿವಂತರಿಗೆ ಅದು ಒಳ್ಳೆಯದು. ಅದು ಮುಂದೆ ಹೋಗ್ತೀವಿ ನಾವು. ಹಾಗೆ ಒಬ್ಬರು ಒಂದು ಪಾಸ್ಟ್ ಚೆನ್ನಾಗಿ ಹೇಳಿದಾರೆ, 10 ಅಂದರೆ 10 ಕೈಗಳು ಚೆನ್ನಾಗಿ ಕೆಲವು ಹಾಡುಗಳು ಬರುವಾಗ ಚಪ್ಪಾಳೆ ಹಾಕಿ ಆತನ ಸ್ತುತಿಸೋಣ ನಾವು. ಯುಕ್ತವಾದ ಎಲ್ಲ ಹೇಳಿ, ಯುಕ್ತವಾದದು ಅದು ಪರ್ಫೆಕ್ಟ್. ಅದು ದೇವನ ಸ್ತುತಿಸೋದು ಅದು ನಮ್ಮ ಜೀವಿತದಲ್ಲಿ ಯುಕ್ತವಾಗಿದೆ. ತಂದೆ ಆ ದೇವರೇ, ಈ 11ನೇ ತಿಂಗಳಲ್ಲಿ ದೇವರಪ್ಪ ಹೀಗೆ ನಾವು ಕೂಡಿ ಬರುವಂತೆ ದೇವರು ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ ಮಾಡ್ತೀವಿ ದೇವರಪ್ಪ. ಆರಾಧನೆಯಲ್ಲಿ ವಾಸಿಸುವ ಆತನೇ, ಆರಾಧನೆಗೆ ಯೋಗ್ಯನಾಗಿರೋ ಆತನ್ನೇ. ಈ ಹಾಡಿನ ಚರಣ ಹೇಳುವ ಹಾಗೆ ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲ್ಲೇ ಕಳೆಯಬೇಕು ಅಂತ ಎಸ್ತಪ್ಪ. ಈ ದಿನ ಮಾತ್ರ ಅಲ್ಲ ದೇವರೇ, ಇನ್ನು ಈ 2 ತಿಂಗಳು ನವಂಬರ್ ಡಿಸೆಂಬರು ಬೇರೆ ನಮಗೆ ಯಾವುದೇ ಒಂದು ನೆನಪಿಲ್ಲದೆ ನಾವು ನಿನ್ನ ನೆನಪಲ್ಲೇ ಕಳೆಯುವಂತೆ ಒಂದು ಪರಲೋಕದಿಂದ ದೇವರಪ್ಪ ನಮ್ಮನ್ನು ಕೈ ಚಾಚಿ ಇವತ್ತು ನೀನು ಅನುಗ್ರಹಿಸುವಂತ ಪ್ರಾರ್ಥಿಸುತ್ತೇನೆ ದೇವರಪ್ಪ. ಹಾಗೆ ಮಾಡುವ ಕೃಪೆಗಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇಲೆ ಈ ಹಾಡನ್ನು ನಾವು ಅದು ಹಾಡೋಕ್ಕಿಂತ ಮುಂಚೆ ಕೆಲವು ಆರಾಧನೆ ಹಾಡುಗಳು ಬರುವಾಗ ನೀವು ಕೈ ಎತ್ತಿ ಹಾರಿಸಬೇಕು ಕೆಲವು ಸಮಯ. ಯಾಕೆಂತ ಹೇಳುವಾಗ ನಾವು ಕೈ ಎತ್ತುವಾಗ ದೇವರು ತನ್ನ ಕೈ ಎತ್ತಿ ನಮ್ಮನ್ನು ಆಶೀರ್ವದಿಸುವರಾಗಿರ್ತಾರೆ. ಓದಿ ವಾಕ್ಯ, ವಿಮೋಚನೆ ಕಾಂಡ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. ವಿಮೋಚನೆ ಕಾಂಡ ವಿಮೋಚನೆ ಕಾಂಡ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. ಎಕ್ಸೋಡಸ್ ಚಾಪ್ಟರ್ 3:20. ನಾನು ಕೈ ಚಾಚಿ. ನೋಡಿ, ಈಗ ದೇವರು ಕೈ ಚಾಚುವರಾಗಿರ್ತಾರೆ. ಆಗ ದೇವರು ಕೈ ಚಾಚಬೇಕಂದ್ರೆ ವಾಕ್ಯ ಹೇಳ್ತದೆ, 8ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಓದಿ. ಕೈ ಚಾಚು, ಎಲ್ಲ ಹೇಳಿ ಕೈ ಚಾಚು. ಹಾಗೆ ನೋಡಿ, ಆ ಆರಾಧನೆ ಹಾಡುವಾಗ ನಾವು ಕೈ ಚಾಚುವಾಗ ದೇವರು ತನ್ನ ಕೈ ಚಾಚುವರಾಗಿರ್ತಾರೆ. ಆಮೇಲೆ ಆಗ ಅರ್ಥ ಇದೆ. ಒಂದು ವೇಳೆ ದೇವ್ರ ಕೃಪೆ ಇದ್ರೆ ಯಾವತ್ತದು ಇದ್ರ ಬಗ್ಗೆನೇ ಒಂದು ಸಣ್ಣ ಪ್ರಸಂಗ ಮಾಡೋಣ. ಆದರೆ ಇವತ್ತು ನಾವು ಆರಾಧನೆ ಸಮಯದಲ್ಲಿ ಕೈಗಳೆತ್ತಿ ದೇವರನ್ನು ಸೇರಿ ಆರಾಧಿಸನ್ನ ಉಲ್ಲಾಸ ಪಡಿರಿ ಆತನ ಸಮ್ಮುಖದಲ್ಲಿ. ಯೇಸುವೇ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವರೇ ಸಲ್ಲಿಸುವೆ. ಪ್ರಿಯ ಯೇಸುವೇ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ.
ರಾಜನಾಗಿರುವ ಪ್ರಿಯ ಯೇಸು ರಾಜನೇ, ಆತ್ಮನಾದ ದೇವರೇ, ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲ್ಲೇ ಕಳೆಯಬೇಕು. ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲ್ಲೇ ಕಳೆಯಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮಾನವನು ಸಂತೈಸಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮಾನವನು ಸಂತೈಸಬೇಕು. ಕೈಯೆತ್ತಿ ಆರಾಧಿಸೋಣ. ಆತ್ಮನಾದ ಶುಭ ಸಂದೇಶವಾರ ಒಂದೇ ನನ್ನ ಮೇಲಿನ ಹೊರೆಯಾಗಿರಲಿ. ಶುಭ ಸಂದೇಶವಾರ ಒಂದೇ ನನ್ನ ಮೇಲಿನ ಹೊರೆಯಾಗಿರಲಿ. ನನ್ನ ನಾಡ ಮೂಲೆ ಮೂಲೆಗೂ ನಿನ್ನ ನಾಮ. ಈ ಕನ್ನಡ ರಾಜ್ಯೋತ್ಸವ ದಿನದಲ್ಲಿ ನಿನ್ನ ನಾಮ ಕೈಗಳೆತ್ತಿ ಆರಾಧನೆ ಆರಾಧನೆ
ಪ್ರಿಯ ಯೇಸುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ದೇವರೇ ಸಲ್ಲಿಸುವೆ. ಪ್ರಿಯ ಯೇಸುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ದೇವರೇ ಸಲ್ಲಿಸುವೆ. ಕಡೆದಾಗಿ ಒಂದು ಸಾರಿ ಆರಾಧನೆ worship you, Daddy. ಪವಿತ್ರಾತ್ಮ ಪ್ರಿಯ ಯೇಸುರಾಜ ಪವಿತ್ರಾತ್ಮ. ಅನ್ಯ ಭಾಷೆ ಬರ, ಅನ್ಯ ಭಾಷೆ ಕಲ್ಲಾರಾಬಲ ಶಂದಲಾಂದುನಿಯಾರ ಲಿಖಾಬರ ಶಬರಂದ್ರಿಯ. ಥ್ಯಾಂಕ್ ಯು ಲಾರ್ಡ್. Thank you Jesus. Thank you Lord. Thank you Jesus Appa. Thank you Lord. Thank you Lord. Thank you Jesus. ದೇವರು ತಾನೇ ಈ ಕನ್ನಡ ರಾಜ್ಯೋತ್ಸವ ದಿನದಲ್ಲಿ ಒಂದು ಪಾಸ್ಟರ್ ಹೇಳ್ತಾರೆ, ಗಲಾತ್ಯರ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಓದಿ. ಗಲಾತ್ಯರ 5:1. ಗಲಾತ್ಯರ 5ನೇ ಅಧ್ಯಾಯದಲ್ಲಿ ಆಗ ನಮ್ಮನ್ನು ದೇವರು ಸ್ವತಂತ್ರ ಮಾಡಿದ್ದಾರೆ. ಒಂದು ಪಾಸ್ಟ್ ಹೇಳ್ತಾರೆ, ಯಾವುದಲ್ಲಿ ಹೋಗಿ ನೀವೇನು ಮಾಡಿ, ಯಾವ ನುಗ್ಗದಲ್ಲಿ ಸಿಕ್ಕಾಕೋಬೇಡಿ, ಇಲ್ಲಾಂದರೆ ನಿಮಗೆ ಯಾವುದೇ ಒಂದು ಭಾರ ಇರಬಾರ್ದು. ಅಲ್ಲ, ನಿಮ್ಗೆ ಒಂದೇ ಒಂದು ಭಾರ ಇರಬೇಕಂದ್ರೆ ಈ ಶುಭ ಸಂದೇಶ ಜಗತ್ತೆಲ್ಲ ಸಾರಲ್ಪಡಬೇಕು ಅಂತ ಆ ಒಂದೇ ಒಂದು ಭಾರ ನಿಮ್ಮಲ್ಲಿ ಇರಲಿ. ಮತ್ತು ಪಾಸ್ಟರ್ ನಮಗೆ ಅನೇಕ ಭಾರಗಳು ಬರ್ತಿದೆಲ್ಲ, ಏನು ಮಾಡೋದು, ನಮಗಾಗಿ ಚಿಂತಿಸುವ ಒಂದು ದೇವರಿದ್ದಾರೆ. ಹಾಗೆ ನಮ್ಮ ಚಿಂತೆನೆಲ್ಲ ಆತನ ಮೇಲೆ ಹಾಕಿ ನಾವು ಹಾಕಬೇಕು. ಆದರೆ ಈ ಶುಭ ಸಂದೇಶ ಭಾರ ಮಾತ್ರ ನಮ್ಮ ಹೃದಯದಲ್ಲಿ ಯಾವಾಗಲೂ ಇರಬೇಕು. ಆಮೇಲೆ ಒಂದು ಸಾರಿ ಕೂಡ ಆ ಚರಣವನ್ನು ನಾವು 2 ಕೈಗಳೆತ್ತಿ ನಾವು ಆರಾಧಿಸೋಣ. ನಾವು ದೇವರ ತಾನೇ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ದಿನದಲ್ಲಿ ದೇವರು ಇದನ್ನು ಸಂಧಿಸಲಿ. ಇವತ್ತು ಫಸ್ಟ್ ಸರ್ವಿಸಲ್ಲಿ ಚಿಕ್ಕ ಕಾರ್ಯದಲ್ಲಿ ನಂಬಿಕಸ್ಥರಾಗಿದ್ದರೆ ದೊಡ್ಡ ಕಾರ್ಯಗಳು ದೇವರು ನಮಗೆ ಕೊಡ್ತಾರೆ ಅಂತ ಅದರ ಬಗ್ಗೆ ಮಾತಾಡ್ತಾ ಇದೆ. ನೋಡಿ, ಒಂದು ಕಾಲದಲ್ಲಿ ಒಂದು ಸೇವಕರು, ಅವರು ತುಂಬ ದೀನ ಒಂದು ಮನಸ್ಸುಳ್ಳವರು. ಅಂದರೆ ಅವ್ರು ಮಾತಾಡೋದು ತುಂಬ ನಿಧಾನ, ತುಂಬ ಒಂದು ತಾಳ್ಮೆಯುಳ್ಳ ವ್ಯಕ್ತಿ. ಅವ್ರ ಹೆಸರು ಎಡ್ವರ್ಡ್ ಕಿಮ್ ಅಂತ. ಇವರು ಸಂಡೇ ಸ್ಕೂಲ್ ನಡೆಸ್ತಾರೆ. ಆ ಸಂಡೇ ಸ್ಕೂಲ್ ನಡೆಸುವಾಗ ಒಂದು ದಿವಸ ಒಂದು ಹುಡುಗ ಬರ್ತಾ ಇದ್ದಂತೆ, ಚಿಕ್ಕ ಹುಡುಗ, ತುಂಬ ತೀಟೆ ಮಾಡ್ತಾನೆ ಅವನು. ಬರದೇ ಒಂದು ಹುಡುಗ, ಅದರಲ್ಲಿ ಅವನು ತುಂಬ ತೀಟೆ, ಆದರೆ ಅವನು ತುಂಬ ಚುರುಕಾಗಿದ್ದ. ಹಾಗೆ ಈ ಕಿಮ್ ಅವರಿಗೆ ಒಂದು ಯೋಚನೆ, ಇವನಿಗೆ ಹೇಗಾದರೂ ಏನು ಮಾಡೋಣ, ದೇವರ ಬಗ್ಗೆ ಹೇಳ್ಕೊಡೋಣ, ದೇವರ ಬಗ್ಗೆ ಶುಭ ಸಂದೇಶವನ್ನು ಸಾರೋಣ ಅಂತ ಅವನ್ನ ಬಿಡದೆ ಸತತವಾಗಿ ಅವನಿಗೆ ಯೇಸಪ್ಪ ಬಗ್ಗೆ ಅವನಿಗೆ ಹೇಳಿಕೊಟ್ರು. ಒಂದು ದಿನ ಏನಾಯ್ತು ಗೊತ್ತಾ, ಈ ಚಿಕ್ಕ ಹುಡುಗ ಬೆಳೆದು ಒಂದು ದೊಡ್ಡ ಸೇವಕರಾದನು. ಆ ಸೇವಕರ ಹೆಸರು ಯಾರು ಗೊತ್ತಾ? D.L. ಮೂಡಿ ಅಂತ. ಈ ಸೇವಕರು ಅನೇಕ ಕಾಲೇಜುಗಳನ್ನು ಕಟ್ಟಿದ್ರು, ಅನೇಕ ಸಭೆಗಳನ್ನು ಸ್ಥಾಪಿಸಿದ್ರು. ಈಗ ಈ D.L. ಮೂಡಿ ಏನು ಮಾಡಿದ್ರು, ಒಂದು ದಿವಸ ಒಂದು ಪ್ರಸಂಗ ಮಾಡ್ತಾಯಿದ್ರು. ಒಂದು ಕಡೆ ಒಂದು ಪ್ರಸಂಗ ಮಾಡುವಾಗ ಅಲ್ಲಿ ಒಂದು ಮೇಯರ್ ಬಂದಿದ್ರು. ಆ ಊರಲ್ಲಿರೋ ಮೇಯರ್, ಗವರ್ನರ್, ಮೇಯರ್ ಅಂತ ಹೇಳ್ತೀವಲ್ಲ, ಮೇಯರ್ ಬಂದಿದ್ರು. ಅವರ ಶುಭ ಸಂದೇಶವನ್ನು ಕೇಳಿ ಅವ್ರು ರಕ್ಷಣೆ ಹೊಂದಿದ್ರು. ಆ ಮೇಯರ್ ರಕ್ಷಣೆ ಹೊಂದಿದ್ರು. ಈಗ ಮೇಯರ್ ಹೋದ ಮೇಲೆ ಅವ್ರ ಆಫೀಸಲ್ಲಿ ಎಲ್ಲ ಹೆಸರುಗಳಿದೆ ಫಸ್ಟ್ ಸರ್ವಿಸಲ್ಲಿ, ಯಾಕೆ ನಮ್ಮದು ಸಂದೇಶ ಅದಿಲ್ದಿರೋದಿದ್ದ. ಈಗ ಮೇಯರ್ ಹೋಗಿ ಅವ್ರ ಕೈ ಕೆಳಗಡೆ ಕೆಲಸ ಮಾಡುವ ಒಂದು ಕೆಲಸಗಾರನಿಗೆ ಹೇಳುವಾಗ
ಅವ್ರು ರಕ್ಷಣೆ ಹೊಂದಿದ್ರು. ಈಗ ಅವ್ರು ರಕ್ಷಣೆ ಹೊಂದಿ ಅವ್ರು ಹೋಗಿ ಒಬ್ಬರು ಉನ್ನತರಿಗೆ ಸುವಾರ್ತೆ ಸಾರಿದ್ರು, ಅವ್ರು ರಕ್ಷಣೆ ಹೊಂದಿದ್ರು. ಅವ್ರು ರಕ್ಷಣೆ ಹೊಂದಿದ ಅವ್ರ ಮುಖಾಂತರನೇ ಬಂದಿದ್ದು ಬಿಲ್ಲಿ ಗ್ರಾಮ್. ಅಲ್ಲೂಯ, ಬಿಲ್ಲಿ ಗ್ರಾಮು ಜಗತ್ತಲ್ಲೇ ದೊಡ್ಡ ಸೇವೆ ಮಾಡಿದ ಒಂದು ಸೇವಕರು. ಪ್ರಾರಂಭ ಎಲ್ಲ ಇತ್ತು. ಒಂದು ಸಂಡೇ ಸ್ಕೂಲಲ್ಲಿ ತುಂಬ ತೀಟೆ ಮಾಡುವ ಒಂದು ಹುಡುಗನು ಇವರೆಲ್ಲ ಉದ್ಧಾರ ಆಗಲ್ಲ ಅಂತ ಬಿಡಲಿಲ್ಲ. ಆ ಚಿಕ್ಕ ಹುಡುಗನಿಗೆ ಟ್ರೈನ್ ಮಾಡುವಾಗ ಅಲ್ಲಿಂದ ಒಂದು ದೊಡ್ಡ ಸೇವಕರು ಬರಲಿಕ್ಕೆ ಕಾರಣವಾಯಿತು. ಅಲ್ಲೂ ಇವತ್ತು ಫಸ್ಟ್ ಸರ್ವಿಸ್ ಅದಲ್ಲೇ ಚಿಕ್ಕ ಕಾರ್ಯದಲ್ಲಿ ನೀವು ನಂಬಿಗಸ್ತರಾಗಿದ್ದರೆ ದೊಡ್ಡ ಕಾರ್ಯಗಳನ್ನು ದೇವರು ಕೊಡುವರಾಗಿರ್ತಾರೆ. ಆಮೇಲೆ ಕೆಲವು ಉದಾಹರಣೆಗಳನ್ನ ಹೇಳ್ತಾ ಇದೆ. ದೇವರ ವಾಕ್ಯದಲ್ಲಿ ನಾವು ಇವತ್ತು ನೋಡಿದ್ದು ಜಕರ್ಯ ಪುಸ್ತಕದಲ್ಲಿ ನಾವು ನೋಡ್ತೀವಿ, ದೇವರು ತೂಕದ ಗುಂಡನ್ನು ನಮ್ಮ ಕೈಯಲ್ಲಿ ನೋಡ್ತಾರಂತೆ. ಏನು ತೂಕದ ಗುಂಡು ಗೊತ್ತಾ? ನಮಗೆ ದೇವರು ಕೊಟ್ಟಿರುವ ಕೆಲಸವನ್ನು, ಅದು ಲೌಕಿಕ ಕೆಲಸ ಆಗಿರ್ಬೋದು, ಸೇವೆಯ ಕೆಲಸ ಆಗಿರ್ಬೋದು, ಪ್ರಾರ್ಥನೆ ಮಾಡುವ ಸೇವೆ ಆಗಿರ್ಬೋದು, ನೀವು ಹಾಡೋದನ್ನ ಸೇವೆ ಆಗಿರ್ಬೋದು, ಸಭೆಯನ್ನು ಕ್ಲೀನ್ ಮಾಡುವ ಸೇವೆ ಆಗಿರ್ಬೋದು, ಸಭೆಯನ್ನು ಪ್ರೋತ್ಸಾಹಪಡಿಸುವ ಸೇವೆ ಆಗಿರ್ಬೋದು, ಯಾವ ಸೇವೆ ಆದರೆ ಕೂಡ ಅದನ್ನು ದೇವರ ಕಣ್ಣುಗಳು ನೋಡ್ತದೆ ಅಂತೆ. ಅದನ್ನು ನೋಡಿ ಅಲ್ಲಿ ನಾವು ಆ ಜಕರ್ಯ ಪುಸ್ತಕದಲ್ಲಿ ಬೆಳಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 4ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ 10ನೇ ವಾಕ್ಯದಲ್ಲಿ ಚಿಕ್ಕ ಪ್ರಾರಂಭವನ್ನು ತಾತ್ಸಾರ ಮಾಡಬೇಡಿ ಅಂತ ಇರ್ತದೆ. ಆಗ ನೀವು ಇವತ್ತು ಮಾಡ್ತೀರ ನೋಡಿ, ಚಿಕ್ಕ ಚಿಕ್ಕ ಸೇವೆ, ಈ ಚಿಕ್ಕ ಸೇವೆನೇ ಅದು ದೇವರ ದೃಷ್ಟಿಯಲ್ಲಿ ದೊಡ್ಡದಾಗಿರ್ತದೆ. ಅದರಿಂದ ನೀವು ಏನೇ ಮಾಡೋದಾಗಿರಲಿ, ನಿಮ್ಮ ಹಾಡುವರಾಗಿರ್ಬೋದು, ಪ್ರಾರ್ಥನೆ ಮಾಡುವರಾಗಿರ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ವಾಕ್ಯ ಹೇಳ್ತದೆ, ಆ ಕಣ್ಣುಗಳು ಅದನ್ನು ನೋಡ್ತದಂತೆ. ಆಗ ಅಲ್ಲಿ ಜೆರುಬ್ಬಾಬೆಲನ ತಾತ್ಸಾರ ಮಾಡ್ತಾರೆ. ಆದರೆ ದೇವರು ಹೇಳ್ತಾರೆ, ನೀನೇ ಅಸ್ಥಿವಾರ ಹಾಕಿದೀಯಾ, ನೀನೇ ಸಭೆಯನ್ನು ಕಟ್ಟುತ್ತೀಯಾ ಅಂತ. ಆಗ ನೀ ಚಿಕ್ಕ ಕಾರ್ಯದಲ್ಲಿ ನಂಬಿಗಸ್ತನಾಗಿದ್ದರೆ ದೊಡ್ಡ ಕಾರ್ಯಗಳನ್ನು ದೇವರು ಕೊಡುವರಾಗಿರ್ತಾರೆ. ಆಮೆನ್. ಇವತ್ತು ನಾನು ನೀವು ಈ ಕರ್ನಾಟಕದಲ್ಲಿ ಬೆಳೆದು ಬಂದಿರೋದ್ರಿಂದ ಕೈಗಳೆತ್ತಿ 2 ಕಣ್ಗಳು ಮುಚ್ಚಿ ನಾವು ಸೇರಿ ನಮ್ಮ ಹಾಡನ್ನು, ದೇವರೇ ಶುಭ ಸಂದೇಶ ಭಾರ ಒಂದೇ ನನ್ನ ಮೇಲೆ ಇರಲಿ, ನನ್ನ ನಾಡು ಈ ಕರ್ನಾಟಕ ಮೂಲೆ ಮೂಲೆಗೆ ನಿನ್ನ ನಾಮ ಕೇಳಲ್ಪಡಲಿ ದೇವರೇ, ನಿಮ್ಮ ನಾಮ ಕೇಳಲ್ಪಡಲಿ ದೇವರೇ. ಹಲ್ಲೆಲೂಯಾ. ಆಗ ಯಾವತ್ತೂ ಕೂಡ ಒಬ್ಬರಿಗೆ ಸುವಾರ್ತೆ ಸಾರುವಾಗ ಅವನ್ನ ಅಲ್ಪವಾಗಿ ಎಣಿಸ್ಬೇಡಿ ನೋಡಿ. ಅವತ್ತು ಸಂಡೇ ಸ್ಕೂಲಲ್ಲಿ ಇವನು ಇಷ್ಟು ತೀಟಿ ಆಗಿದ್ದಾನಲ್ಲ ಅಂತ ಬಿಡಲಿಲ್ಲ. ಅವನ ಮುಖಾಂತರ ಇವತ್ತು ಬಿಲ್ಲಿ ಗ್ರಾಮ್ ಬರಲಿಕ್ಕೆ ಸಾಧ್ಯವಾಯಿತು. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಇವರೆಲ್ಲ ರಕ್ಷಣೆ ಹೊಂದುತ್ತಾರ, ಇವರೆಲ್ಲ ಕೇಳಿದ್ರೆ ಕೇಳ್ತಾರ ಅಂತ ನೋ, ಯಾವುದು ತಾತ್ಸಾರ ಮಾಡಬೇಡಿ. ಚಿಕ್ಕದನ್ನು ದೇವರು ದೊಡ್ಡದಾಗಿ ಮಾಡೋರಾಗಿದ್ದಾರೆ. ಹಲ್ಲೆಲೂಯಾ. ಬೆಳಗ್ಗೆ ನಾನು ಹೇಳ್ತಾ ಇದ್ದೆ, ನಿಮ್ಮ ಚಿಕ್ಕ ಪ್ರಾರ್ಥನೆ, ನಿಮ್ಮ ಚಿಕ್ಕ ಒಂದು ಕೀರ್ತನೆ ಓದೋದು, ಒಂದು ಚಿಕ್ಕ ಕಾಣಿಕೆ ದೊಡ್ಡ ಆಶೀರ್ವಾದ ತರ್ತದೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, 5,000 ಜನ ಇದ್ದಾರೆ, ಇವ್ರಿಗೆ ಏನಾದರೂ ಕೊಡಿ ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ನಮ್ಮ ಹತ್ರ ಏನಿಲ್ಲ. ಆ್ಯಂಡ್ರೂ ಹೇಳಿದ, ಒಬ್ಬ ಚಿಕ್ಕ ಹುಡುಗ ಇದ್ದಾನೆ, 5 ರೊಟ್ಟಿ ಇದೆ. 5 ರೊಟ್ಟಿ ಯೇಸು ಕೈಲಿ ಕೊಡುವಾಗ ಅಲ್ಲಿ 20,000 ಇದೆ ಅಂತೆ. ಕ್ಯಾಲ್ಕುಲೇಷನ್ ಪ್ರಕಾರ 20,000 ಜನಗಿಂತ ಹೆಚ್ಚಾದ ಜನಗಳನ್ನು ಪೋಷಿಸುವರಾಗಿದ್ದರು. ಹಲ್ಲೆಲೂಯಾ. ನಿಮ್ಮ ಚಿಕ್ಕ ಚಿಕ್ಕ ತ್ಯಾಗಗಳು, ನಿಮ್ಮ ಚಿಕ್ಕ ಚಿಕ್ಕ ಸಮಯಗಳು, ಅದಕ್ಕೆ ಹೇಳ್ತೀನಲ್ಲ, ಆರಾಧನೆಗೆ ಬರುವಾಗ ಒಂದು 10 ನಿಮಿಷ ಬೇಗ ಬರ್ತೀರಾ ನೋಡಿ, ಅದು ದೇವರು ನೋಡುವರಾಗಿದ್ದಾರೆ. ಈ ಚಿಕ್ಕ ಕಾರ್ಯಗಳು ನಿಮಗೆ ದೊಡ್ಡ ಆಶೀರ್ವಾದ ತರುವುದಾಗಿರ್ತದೆ. ಆಮೆನ್. ಆಗ ನಾನು ಪ್ರಾರ್ಥನೆ ಮಾಡಿ ಏನಾಗ್ತದೆ ಅಂತ ಆ ಮನಸ್ಸಿಗೆ ಸ್ಥಳನೇ ಕೊಡಬೇಡಿ. ನೀ ಪ್ರಾರ್ಥನೆ ಮಾಡಿ ದೇವರ ದೊಡ್ಡ ಕಾರ್ಯಗಳನ್ನು ಈ ಕರ್ನಾಟಕಕ್ಕೆ ಮಾಡುವರಾಗಿದ್ದಾರೆ. 2 ಕೈಗಳೆತ್ತಿ ಒಂದು ಸಾರಿ ಕೊಡೋಣ, ಸೇರಿ ಹಾಡನ್ನ. ಶುಭ ಸಂದೇಶ ಒಂದೇ ನನ್ನ ಮೇಲಿನ ಶುಭ ಸಂದೇಶ ಕೈಗಳು ಚಪ್ಪಳೆ ಹಾಕಿ ಈ ಕರ್ನಾಟಕಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೀವಿ ದೇವರಪ್ಪ, ಸ್ತೋತ್ರ ಮಾಡುತ್ತೀವಿ ದೇವರಪ್ಪ, ಸ್ತೋತ್ರ ಮಾಡುತ್ತೀವಿ. ಶೇಖರಣ್ಣ ಇರುವ ಸ್ಥಳದಲ್ಲಿ ಎದ್ದು ನಿಂತು ಕರ್ನಾಟಕಕ್ಕಾಗಿ ಪ್ರಾರ್ಥನೆ ಮಾಡು ಎಂದು ಕೇಳಿಕೊಳ್ತೇನೆ. ಅವ್ರ ಜೊತೆ ನಾವು ಕೂಡ ಸೇರಿ ನಾವಿರುವ ಈ ಕರ್ನಾಟಕವನ್ನು, ಈ ಕನ್ನಡ
ಕನ್ನಡ ರಾಜ್ಯೋತ್ಸವ ದಿನದಲ್ಲಿ ಅದನ್ನು ಅನುಗ್ರಹಿಸಿ ಪ್ರಾರ್ಥನೆ ಮಾಡೋಣ. ಆ ಭಾರ ನಮ್ಗೆ ಯಾವಾಗಲೂ ನನ್ನ ಜನರು ರಕ್ಷಣೆ ಹೊಂದಬೇಕು, ನನ್ನ ಜನರು ದೇವರ ಮಹಿಮೆ ಕಾಣಬೇಕು ಅಂತ ಆ ಹೃದಯದಲ್ಲಿ ಯಾವಾಗಲೂ ಬಡಿತ ನಮ್ಮಲ್ಲಿರಲಿ. ಅವರು ಪ್ರಾರ್ಥಿಸುವಾಗ ನಾವು ಕೂಡ ಕಣ್ಣೀರಿಂದ ನಮ್ಮ ಕರ್ನಾಟಕಕ್ಕಾಗಿ ಪ್ರಾರ್ಥನೆ ಮಾಡೋಣ. ಜಯದ ದಿನಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ರಾಜ. ಪರಿಶುದ್ಧಾತ್ಮಾದ ದೇವರೇ, ನಿಮಗೆ ಕೋಟಿ ಸ್ತೋತ್ರ ಮಾಡುತ್ತೀವಪ್ಪ. ಇವತ್ತು ಕರ್ತನೆ ಕನ್ನಡ ರಾಜ್ಯೋತ್ಸವ ದಿನದಲ್ಲಿ ಪರಿಶುದ್ಧಾತ್ಮಾದ ದೇವರೇ ಅಪ್ಪ ಮತ್ತೊಂದಾವರ್ತೆ ಜ್ಞಾಪಕ ಮಾಡಿಕೊಳ್ಳುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ರಾಜ. ಅನೇಕ ವರ್ಷಗಳ ಹಿಂದೆ ಕರ್ತನೆ ಈ ದೇಶದಲ್ಲಿ ಅಪ್ಪ ನಿನ್ನ ಮಹಿಮೆ ತೋರ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ರಾಜ. ಅನೇಕ ಜನರು ದೇಶಕ್ಕಾಗಿ ಕರ್ತನೆ ಅಪ್ಪ ತಮ್ಮ ಪ್ರಾಣವನ್ನು ಕರ್ತನೆ ಬಲಿಯಾಗಿಟ್ಟು ಕರ್ತನೆ ಹೌದು ರಾಜ ದೇಶವನ್ನು ಕರ್ತನೆ ಸ್ವತಂತ್ರ ಪಡಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಅದೇ ರೀತಿ ಸರ್ವಶಕ್ತನಾದ ದೇವರೇ ಅಪ್ಪ ನಿಮ್ಮನ್ನು ಕರ್ತನೆ ಇವತ್ತು ಅವರ ಸ್ವಂತ ತಂದೆ ಸ್ವಂತ ಹೃದಯ ಅಂತರ ಆಳದಲ್ಲಿ ನಿಮ್ಮನ್ನು ಕರ್ತನೆ ನಂಬುವಂತೆ ರಕ್ಷಣೆ ಹೊಂದುವಂತೆ ನಿನ್ನ ಕೃಪೆ ಅವರ ಮೇಲೆ ಸುರಿಯಲ್ಪಡಲೆಂಬ ಪ್ರಾರ್ಥನೆ ಮಾಡುತ್ತೇನೆ. ಸರ್ವಶಕ್ತನಾದ ದೇವರ ಕರ್ನಾಟಕ ದೇಶದ ಕರ್ತನೆ ಈ ಒಂದು 30 ಜಿಲ್ಲೆಗಳು ಈ ಭಾರತ ದೇಶ ಇಂಡಿಯಾ ದೇಶ ಯೇಸುವಿನ ನಾಮದಲ್ಲಿ ಕರ್ತನೆ ಇಡೀ ವಿಶ್ವದಲ್ಲಿ ಕರ್ತನೆ ನಿನ್ನ ನಾಮ ಮಹಿಮೆ ತುಂಬಲ್ಪಡಲೆಂಬ ಪ್ರಾರ್ಥನೆ ಮಾಡುತ್ತೇವೆ. ಯಾವಾಗಲೂ ಕಲ್ವಾರಿ ಶಿಲುಬೆ ಜಯಧ್ವಜ ಈ ದೇಶದ ಮೇಲೆ ಆರುವಂತೆ ನಿನ್ನ ಕೃಪೆ ನೀಡೆಂಬ ಪ್ರಾರ್ಥನೆ ಮಾಡ್ತೇನೆಪ್ಪ. ಪ್ರತಿಯೊಂದು ಕರ್ತನೆ ವ್ಯಕ್ತಿಗಳಿಗಾಗಿ ಕರ್ತನೆ ಅನೇಕರಪ್ಪ ಹಗಲು ರಾತ್ರಿ ಪ್ರಾರ್ಥಿಸುವಂತ ಪ್ರಾರ್ಥನೆ ವೀರರುಗಳು ಹೆಚ್ಚಲ್ಪಡಲೆಂಬ ಪ್ರಾರ್ಥನೆ ಮಾಡ್ತಾನೆ. ಪೌಳಿನ ಹೊಡಕಿನಲ್ಲಿ ನಿಂತು ಪ್ರಾರ್ಥಿಸುವಂತ ಸಭೆಗಳು ಯೇಸುವಿನ ನಾಮದಲ್ಲಿ ಹೆಚ್ಚಾಗಲೆಂಬ ಪ್ರಾರ್ಥನೆ ಮಾಡ್ತೇನೆ. ಈ ಭಾರತ ದೇಶ ಇಂಡಿಯಾ ದೇಶ ಸ್ವತಂತ್ರವಾಗಲಿ, ಎಲ್ಲ ಜಾತಿ ಜನಗಳು ರಕ್ಷಣೆ ಮಾರ್ಗದಲ್ಲಿ ಬರಲೆಂಬ ಪ್ರಾರ್ಥನೆ ಮಾಡ್ತೀನಪ್ಪ. ಪರಿಶುದ್ಧಾತ್ಮನೇ ನರಕದೆಡೆಗೆ ಹೋಗುವಂತ ಪ್ರತಿಯೊಂದು ಜನರಿಗಾಗಿ ಪೌಳಿನ ಹೊಡಕಿನಲ್ಲಿ ನಿಂತು ಪ್ರಾರ್ಥಿಸುವಂತ ಸಭೆಗಳು ಯೇಸುವಿನ ನಾಮದಲ್ಲಿ ಹೆಚ್ಚಾಗಲೆಂಬ ಪ್ರಾರ್ಥನೆ ಮಾಡ್ತೇನೆಪ್ಪ. ಪಾತಾಳವನ್ನು ಕೊಳ್ಳೆ ಹೊಡೆದು ಪರಲೋಕ ತುಂಬಿಸಲು ನಿನ್ನ ಮಕ್ಕಳು ಎದ್ದೇಳುವಂತೆ ನಿನ್ನ ಅಭಿಷೇಕದ ಆತ್ಮ ಸುರಿಯಲ್ಪಡಲೆಂಬ ಪ್ರಾರ್ಥನೆ ಮಾಡ್ತೇನೆ. ಸರ್ವಶಕ್ತನೇ ನಿನಗೆ ಸ್ತೋತ್ರ. ದೇಶದ ಮೇಲೆ ಸಮಾಧಾನ ಸಂತೋಷ ಯಾವಾಗಲೂ ಇರುವುದಕ್ಕಾಗಿ ಸ್ತೋತ್ರ. ದಾವೀದನ ಕಾಲದಲ್ಲಿ, ಸೊಲೊಮೋನನ ಕಾಲದಲ್ಲಿ ಅಪ್ಪ, ಯೆಹೋಷಾಫಾಟನ ಕಾಲದಲ್ಲಿ ಪ್ರತಿಯೊಬ್ಬರ ಮಧ್ಯದಲ್ಲಿ ನೀನು ಮಾಡಿದಂತ ಒಂದು ಸಮಾಧಾನದ ಒಡಂಬಡಿಕೆ ಇವತ್ತು ಕೂಡ ನೆರವೇರಲೆಂಬ ಪ್ರಾರ್ಥನೆ ಮಾಡ್ತೇವೆ. ಸರ್ವಶಕ್ತನೇ ನಿನಗೆ ಕೋಟಿ ಸ್ತೋತ್ರ. ಬಂದಿರುವ ಒಂದೊಂದು ಮಕ್ಕಳನ್ನು ಅನುಗ್ರಹಿಸಿ ಪ್ರಾರ್ಥಿಸ್ತೇನೆಪ್ಪ. ಬಂದವರು ಬಂದಾಗಿನ ತಿರುಗಿ ಹೋಗದಂತೆ ರಾಜ. ಎರಡರಷ್ಟು ಆಶೀರ್ವಾದ, ಎರಡರಷ್ಟು ಅಭಿಷೇಕ, ಎರಡರಷ್ಟು ಸಂತೋಷ ಅವ್ರು ಹೊಂದಿಕೊಂಡು ಹೋಗಂತೆ ನಿನ್ನ ಕೃಪೆ ನೀಡು ದೇವರೇ. ಯಾವ ಭಾರದಿಂದ ಬಂದಿದ್ದಾರಪ್ಪ ನಮಗೆ ಗೊತ್ತಿಲ್ಲ ರಾಜ. ದುಃಖದಿಂದ, ಕಣ್ಣೀರಿನಿಂದ, ವೇದನೆಯಿಂದ, ನೋವಿನಿಂದ ಕರ್ತನೆ ಎಲ್ಲದರಿಂದ ಬಿಡುಗಡೆ ಮಾಡಲು ನೀನು ಶಕ್ತನಾಗಿದೆ ರಾಜ. ನಿನ್ನ ನಾಮ ಮಾತ್ರ ಅಪ್ಪ ತಂದೆ ಎಲ್ಲರ ಮುಖಾಂತರ ಮಹಿಮೆ ಉಂಟಾಗಲಿ. ದೈವ ಸೇವಕರನ್ನು ಅನುಗ್ರಹಿಸ್ತೇನೆ. ಅವರು ಅಂಗಾಲಿಂದ ನಡೆಯುತ್ತಿರುವ ಯೇಸುವಿನ ರಕ್ತನ ಮುದ್ರೆ ಮಾಡ್ತೇನೆಪ್ಪ. 9 ಪಳಂದರನ್ನು ತುಂಬಿಸು ರಾಜ. ಕೊಡುವಂಥ ಒಂದೊಂದು ವಾಕ್ಯ ಕರ್ತನೆ ಅಪ್ಪ ತಂದೆ ಆತ್ಮವಾಗಿ ಜೀವವಾಗಿ ಹೊರಬರುವಂತೆ ಸಹಾಯ ಮಾಡು ದೇವರೇ. ಕೇಳುವವರ ಹೃದಯ, ಕೇಳುವವರ ಕರ್ತನೆ ಕಿವಿ, ಪ್ರತಿಯೊಂದು ಶರೀರದ ಅಂಗಗಳು ತೆರೆಯಲ್ಪಡಲಿ. ಯೇಸುವಿನ ರಕ್ತದಲ್ಲಿ ನಾನು ಮುದ್ರೆ ಮಾಡ್ತೇನೆ ಪರಿಶುದ್ಧಾತ್ಮನೇ. ಅದ್ಭುತವಾಗಿ ನಡೆಸು ಕರ್ತನೆ. ಜಯದ ದಿನಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ನೀನೇ ಬೇಕಯ್ಯ, ನನ್ನ ಬಾಳನ ಬೆಳಕು ನೀನೇ ಅಂತ ಈ ಹಾಡನ್ನು ದೇವನ ಮಹಿಮೆ ಪಡಿಸೋಣ. ಬೆಳಗ್ಗೆ ಫಸ್ಟ್ ಸರ್ವಿಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಒಂದು ದಿವಸ ಒಂದು ರಾಜ ದೊಡ್ಡ ಯುದ್ಧವನ್ನು ಸೋಲ್ಬಿಟ್ರು. ಅವರು ಯುದ್ಧದಲ್ಲಿ ಚೆನ್ನಾಗಿ ಯುದ್ಧ ಆಯಿತು, ಜಯಿಸುವ ಒಂದು ಸಂದರ್ಭದಲ್ಲಿ ಸೋತ್ಬಿಟ್ರು. ಏನು ಕಾರಣ ಅಂತ ನೋಡೋ ಸಮಯದಲ್ಲಿ ಕುದುರೆ ಮುಂದೆ ಓಡೋಕ್ಕಾಗಲಿಲ್ಲ. ಕುದುರೆಗೆ ಏನಾಯಿತು ಕುದುರೆಗೆ ಅಂತ ಹೇಳೋ ಸಮಯದಲ್ಲಿ ಕುದುರೆ ಕಾಲುಗಳಲ್ಲಿ ಆ ಒಂದು ಮೊಳೆ ಹೊಡಿತಾ ಗೊತ್ತಾ, ಲಾಡ ಅಂತ ಹೇಳಿದಿಲ್ಲ, ಅದಲ್ಲಿ ಮೊಳೆ ಒಂದು ಆಚೆ ಬಂದ್ಬಿಡ್ತು ಕುದುರೆಗೆ. ಈಗ ಕುದುರೆಗೆ ನೋವು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಓಡೋಕ್ಕಾಗಲಿಲ್ಲ. ಓಡೋಕ್ಕಾಗದಿರುವ ನಿಮಿತ್ತವಾಗಿ ಯುದ್ಧದಲ್ಲಿ ಅವ್ರು ಸೋತೋಗ್ಬಿಟ್ರು. ನೋಡಿ, ಚಿಕ್ಕ ಒಂದು ಮೊಳೆ ಒಂದು ದೊಡ್ಡ ನಷ್ಟವನ್ನೇ, ಒಂದು ದೊಡ್ಡ ಯುದ್ಧದಲ್ಲಿ ಸೋಲೆ ತಂದುಬಿಡ್ತು. ಹಲ್ಲೆಲೂಯಾ. ಆಗ ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಚಿಕ್ಕ ಚಿಕ್ಕ ಕಾರ್ಯಗಳು ನಾವು ಬಿಟ್ಬಿಡ್ತೀವಿ. ಆ ಚಿಕ್ಕ ಕಾರ್ಯಗಳು ನಮಗೆ ನಷ್ಟವನ್ನು ತರಲಿಕ್ಕಾಗ್ತದೆ. ಹಾಗೆಯೇ ಒಂದು ಸಾರಿ ಒಂದು ವಿಧವೆ 2 ನಾಣ್ಯವನ್ನು ದೇವರ ಆಲಯದಲ್ಲಿ ಕೊಡುವಾಗ ದೇವರು ಹೇಳಿದರು, ಎಲ್ಲರಿಗಿಂತಲೂ ಈಕೆ ಜಾಸ್ತಿ ಕೊಟ್ಟಳು ಅಂತ ಹೇಳಿದರು. ಆಗ ಒಳ್ಳೆಯದು ಕೂಡ ಆಗ್ತದೆ, ಚಿಕ್ಕ ಕಾರ್ಯದಲ್ಲಿ ಒಳ್ಳೆಯದು ಆಗ್ತದೆ. ಕೆಲಸ ಚಿಕ್ಕ ಕಾರ್ಯದಂತ ನಾವು ನೆಗ್ಲೆಕ್ಟ್ ಮಾಡುವಾಗ ಆ ಚಿಕ್ಕ ಕಾರ್ಯಗಳ ಸಮಸ್ಯೆ ಕೂಡ ಆಗ್ತದೆ. ಅದರಿಂದ ಹೊಸ ತಿಂಗಳಲ್ಲಿ ಹೆಜ್ಜೆ ಇಟ್ಟಿದ್ದೀವಿ. ಯಾವುದನ್ನು ಅಲ್ಪವಾಗಿ ತಗೋಬೇಡಿ, ಒಂದನ್ನು ಮಹಿಮೆಯಾಗಿ ಮುಖ್ಯತೆ ಕೊಡಿ ನೀವು.
ಅಲ್ಲಲೂಯ. ಆಗ ಆ ದೇವರ ಆಶೀರ್ವಾದವನ್ನು ನೋಡ್ತೀವಿ. ನಾವು ಸೇರಿ ಹಾಡನ್ನು, ನಮ್ಗೆ ಯೇಸುವೆ ಆಧಾರವಾಗಿದ್ದಾರೆ. ಸಂತೋಷವಾಗಿ ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ನಂಗಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಒಂದೊಂದು ಕುಟುಂಬ ಈ ನವೆಂಬರ್ ತಿಂಗಳಲ್ಲಿ ಬೆಳಗುವಂತೆ, ಬೆಳಕಾಗಿರುವಂತೆ ಆಧಾರ ನೀ ಬೇಕಯ್ಯ. ಆಧಾರಾಗಿ ಮರೆತೆ ದೇವಾಲಯಕ್ಕೆ ನಾಗೆ ಮತಿಹೀನನಾಗಿ ಮರೆತು ದೇವಾಲಯಕ್ಕೆ ಹೋಗನ ಹಾಗೆ ನಿನ್ನಾತ್ಮ ಹೊಂದಿ ಬಲವೆಳ್ಳು ಎನಗೆ ಬಲವನ್ನು ನೀಡಿದೆಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ನಂಗಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ, ಎಂಗಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಕಷ್ಟದ ಕಡಲಲ್ಲಿ ಮುಳುಗಿ ತೀರದ ಇರಲು, ಕಷ್ಟದ ಕಡಲಲ್ಲಿ ಮುಳುಗಿ ದೇವ ತೀರದ ಭಯದಲ್ಲಿ ಇರಲು ಅಭಯವ ನೀಡಿ ದಾರಿಯ ತೋರಲು ತೀರಕ್ಕೆ ನೀ ಬಾರಯ್ಯ. ಅಭಯವ ನೀಡಿ ತೀರಕ್ಕೆ ನೀ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಬಾಳ ಬೆಳಗಿ ಬೆಳಕಾಗಿ ಬಾಳ ಬೆಳಗಿ ಆಧಾರ ನೀ ಕಯ್ಯ. ಪ್ರಾಣ ಪ್ರಿಯ ಯೇಸು ರಕ್ಷಣೆ ನಿತ್ಯವು ಎನಗೆ, ನನ್ ಪ್ರಾಣ ಪ್ರಿಯ ಯೇಸು ನಿನ್ನ ರಕ್ಷಣೆ ನಿತ್ಯವು ಎನಗೆ. ರಕ್ತದ ನೀರು ಕೈ ಹಿಡಿದು ಕಾಪಾಡಯ್ಯ, ತಪ್ಪದೆ ಕೈ ಹಿಡಿದು ಕಾಪಾಡಯ್ಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಇಂಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ, ಎಂಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ, ಎಂಬಾಳ ಬೆಳಗಿ ಬೆಳಕಾಗಿರಲು ಆಧಾರ. ಈ ಕತ್ತಲೆ ತುಂಬಿರುವ ಜಗತ್ತಲ್ಲಿ ಎಂಬಾಳ ಬೆಳಗಿ ಬೆಳಕಾಗಿರಲು, ಭಯ ತುಂಬಿರುವ ಈ ಜಗತ್ತಲ್ಲಿ
ಸಮಸ್ಯೆಗಳು, ರೋಗ ತುಂಬಿರುವ ಈ ಜಗತ್ತಲ್ಲಿ ಯೇಸುವೇ ನಮಗೆ ಆಧಾರ. ಬೆಳಕಾಗಿ ಇರಲು ಆಧಾರ ನೀ, ಆಧಾರ ನೀ, ಆಧಾರ ನೀ, ಆಧಾರ ನೀ, ಆಧಾರ ನೀ, ಆಧಾರ ನೀ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕರ್ತನ ನಾಮ ಅದು ಬಲವಾದ ಬುರುಜು. ನೀತಿವಂತರು ಓಡಿ ಸುಖವಾಗಿರ್ತಾರೆ ಅಂತ ಈ ಆರಾಧನೆಯಲ್ಲಿ ನಾವು ಓಡಿ ಬರ್ತೀವಿ ದೇವರಪ್ಪ. ನಮಗೆ ನೀನೇ ಆಧಾರ ದೇವರಪ್ಪ, ನೀನೇ ನಮಗೆ ಆಧಾರ, ನೀನೇ ನಮಗೆ ಆಧಾರವಾಗಿರೋದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಹಣ ಇರ್ಬೋದು, ನಮಗೆ ಅನೇಕ ಸಂಪತ್ತಿರ್ಬೋದು, ಹೆಸರಿರ್ಬೋದು, ದೊಡ್ಡ ಸ್ಥಿತಿ ಇರ್ಬೋದು, ಆದರೆ ಕೆಲವು ಸಂದರ್ಭದಲ್ಲಿ ಇದೆಲ್ಲ ಇದ್ದರೂ ಕೂಡ ದೇವರು ನಮಗೆ ಆಧಾರವಾಗಿರಬೇಕು. ಹಲ್ಲೆಲೂಯಾ. ದೇವರೇ ನಮಗೆ ಆಧಾರವಾಗಿರಲಿ. ಆಮೇಲೆ ನಾವು ಸೇರಿ ಎದ್ದು ನಿಂತು ಕೆಲವು ಹಾಡುಗಳನ್ನು ಹಾಡೋಣ. ಒಂದು ಸಾರಿ ಪೇತ್ರನ ಒಂದು ಮಾತನಲ್ಲಿ ಕೇಳುತ್ತಾರೆ. ಮತ್ತಾಯ 19ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ ಓದಿ ಯಾರಾದರೆ. ಮತ್ತಾಯ 19:27. ಎಲ್ಲ ಬಿಟ್ಟು ಬಿಟ್ಟು ನಿನ್ನ ಹಿಂಬಾಲಿಸಿದ್ದೀವಿ, ನಮಗೆ ಏನು ದೊರಕುವುದೆಂದು ಕೇಳಲು. ಹಾಗೆ ಯಾವುದು ಕೇಳಬೇಡಿ. ಎಲ್ಲ ಬಿಟ್ಟು ಏಸು ಥರ ಬಂದಿದೆಯಲ್ಲ, ಏನು ನಮಗೆ ದೊಡ್ಡದಾಯಿತು ಅಂತ ಹೇಳಬೇಡಿ. ಹಲ್ಲೆಲೂಯ. ಆಮೇಲೆ ಒಂದು ದಿವಸ ಎಲ್ಲ ಬರುವಾಗ ನಾನು ತಲೆ ಬಗ್ಗಿಸ್ಬೇಕಾಗ್ತದೆ. ಪೇತ್ರ ಒಂದು ದಿವಸ ಕೇಳಿದರು, ಆದರೆ ಒಂದು ದಿವಸ ಪೇತ್ರನ ಬಿಟ್ಟಿದ್ದು ಸ್ವಲ್ಪ. ಆದರೆ ನೀವು ನೋಡಿ, ಮತ್ತು ಅಪೊಸ್ತಲ 3ನೇ ಅಧ್ಯಾಯದಲ್ಲಿ ಹೋಗಿ ನೋಡಿ, ಜಮೀನುಗಳನ್ನು, ಆಸ್ತಿಗಳನ್ನು ಮಾರಿ ಪೇತ್ರನ ಕಾಲು ಕೆಳಗಡೆ ತಂದಿಟ್ಟಿದ್ರು. ಹಲ್ಲೆಲೂಯ. ಆಗ ಯೇಸು ನನ್ನ ಜೊತೆಯಲ್ಲಿರುವಾಗ, ಮತ್ತು ಯೇಸುಗಾಗಿ ಪೇತ್ರ ನಿಲ್ಲುವಾಗ ಆತನಿಗೆ ಬೇಕಾಗಿರೋ ಎಲ್ಲವೂ ಎಲ್ಲಿ ಬಂತು? ತಲೆ ಮೇಲೆ ಬರಲಿಲ್ಲ, ಪಾದದಲ್ಲಿ ಬರುವ ಹಾಗೆ ಮಾಡಿದರು. ಹಲ್ಲೆಲೂಯ. ನಮಗೇನೇ ಇರಲಿ, ಯೇಸುವೆ ನಮಗೆ ಆಧಾರ. ಆಮೇಲೆ ಎಷ್ಟು ಆಸ್ತನನ್ನು ಆಧಾರ ಮಾಡಿಕೊಳ್ತೀರಾ, ಕರ್ತನ ಆಶೀರ್ವಾದ ನಮಗೆ ಭಾಗ್ಯದಾಯಕ, ವ್ಯಸನ ಇರೋದಿಲ್ಲ. ಆಮೇಲೆ ಆ ದೇವರನ್ನೇ ನಾವು ಯಾವತ್ತೂ ಘನಪಡಿಸೋಣ, ಆತನನ್ನೇ ಆಧಾರ. ಆಮೇಲೆ ನಿಮ್ಮ ಜೀವಿತದಲ್ಲಿ ನಿಮಗೆ ಸಾಧ್ಯವಷ್ಟು ಆತನನ್ನು ನೀವು ಘನಪಡಿಸ್ರಿ. ಕಡೆಯವರೆಗೂ ಕೂಡ ನಿಮ್ಮನ್ನು ಕಾಪಾಡುವರಾಗಿರ್ತಾರೆ. ಎಂಥ ಪರಿಸ್ಥಿತಿ ಬರಲೇ, ನಾನು ಹೇಳ್ತೀನಿ ನೋಡಿ, ಶಾರದಾಕ್, ಮೇಷಕ್, ಅಬೇದ್ನೆಗೋ ಹಾಗೆ ಬಿಡಿಸದೆ ಹೋಗಲಿ, ರೋಗ ಗುಣ ಮಾಡಲಿ ಮಾಡದೆ ಹೋಗಲಿ, ಸತ್ರು ಪರವಾಗಿಲ್ಲ, ಯೇಸುವೇ ನಮಗೆ ಬೇಕು ಅಂತ ಹಾಗೆ ನಿಲ್ಲಕ್ಕೆ ಕಲ್ತ್ಕೋಬೇಕು. ನಮಗೆ ದೇವರು ಸಹಾಯಕ್ಕೆ ಬಿಡಲ್ಲ, ಯಾಕಂದರೆ ಅವ್ರು ಪ್ರಾಣ ಕೊಟ್ಟಿದ್ದಾರೆ. ಕೆಲವು ಟೆಸ್ಟ್ಗಳು ಬರ್ತದೆ, ಆ ಟೆಸ್ಟ್ಗಳು ಬಂದರೆ ಜಯಿಸುವರಾಗಿರಬೇಕು. ಅಲ್ಲೋ ಯಾರೋ ಬಂದು ಏನೋ ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ಬಿಡುತ್ತೆ, ಹಂಗೆ ಮಾಡಿದ್ರೆ ಹಿಂಗೆ ಆಗ್ತದೆ ಅಂದರೆ ಅವ್ರ ಮಾತು ಕೇಳಬಾರ್ದು. ಶಾರದಾಕ್, ಮೇಷಕ್, ಅಬೇದ್ನೆಗೋ ಏನಾದರೂ ಪರವಾಗಿಲ್ಲ, ನಾವು ದೇವರಿಗಾಗಿಯೇ ನಾನು ಇರ್ತೀವಿ ಅಂತ ಹಾಗೆ ನಿಂತು ನೋಡಿ. ನಮಗಾಗಿ ದೇವರು ದೂತರು ಕಳಿಸಲ್ಲ, ಅವರೇ ಇಳಿದು ಬಂದು ನಮ್ಮನ್ನು ರಕ್ಷಿಸೋ ದೇವರಾಗಿದ್ದಾರೆ. ಆಮೆನ್. ಒಂದು ಹಾಡು ಕೂಡ ಸೇರಿ ಹಾಡನ್ನು. ಆರಾಧನೆಯಲ್ಲಿ ಬಿಚ್ಚಲ್ಪಡದಿರುವ ಬಂಧನೆ ಯಾವುದೆಲ್ಲ, ಸ್ತುತಿಯಲ್ಲಿ ಬೀಳದಂಥ ಕೋಟೆ ಯಾವುದೆಲ್ಲ, ಪ್ರಾರ್ಥನೆಯಲ್ಲಿ ಆಗದಿರುವ ಕಾರ್ಯ ಯಾವುದೆಲ್ಲ. ನಾನು ಹೇಳ್ತೀನಿ ನೋಡಿ, ಪೌಲಸೆಲ್ಲ ಸ್ತುತಿಸುವಾಗ ಆ ಸೆರೆಮನೆ ಬಾಗಿಲು ತೆರೆಯಲ್ಪಟ್ಟಿತ್ತು, ಅವ್ರು ಕಟ್ಟಲ್ಪಟ್ಟ ಕಟ್ಟುಗಳು ಬಿಚ್ಚಲ್ಪಟ್ಟಿದೆ. ಅವ್ರಿಗೆ ಮಾತ್ರನ ಇಲ್ಲ. ನಾನು ಹೇಳ್ತೀನಿ ನೋಡಿ, ಇವತ್ತು ನಾನು ನೀವು ಆರಾಧಿಸುವಾಗ, ನಾವಿಲ್ಲ ಆರಾಧಿಸುವಾಗ ನಮಗಿರುವ ಕಟ್ಟುಗಳನ್ನು ಬಿಚ್ಚಲಿಕ್ಕೆ ದೇವರು ಶಕ್ತನಾಗಿದ್ದಾರೆ. ಈಗ ಕಟ್ಟುಗಳು ಬಿಚ್ಚಬೇಕು, ಬಾಗಿಲುಗಳು ತೆರಿಬೇಕಂತ ಅವರು ಆರಾಧಿಸಲಿಲ್ಲ, ಅವ್ರ ಅಭ್ಯಾಸ ಅದು, ಅವರ ಸ್ವಭಾವನೇ ಈ ದೇವರನ್ನ ಮಹಿಮೆ ಪಡಿಸದೆ ಇರೋದಿಲ್ಲ. ಅವ್ರು ಮಹಿಮೆ ಪಡಿಸಿದರು. ಯಾವುದನ್ನು ಸರಿಪಡಿಸಬೇಕಾಗಿತ್ತು ಅದು ದೇವರು ಸರಿಪಡಿಸಿದರು. ನೀವು ಆರಾಧನೆ ಮಾಡಿ, ನಾನು ಸೇರಿಸಿ ನಾವು ಆರಾಧನೆ ಮಾಡೋಣ. ನಮ್ಗೆ ಯಾವುದನ್ನು ದೇವರು ಬಿಡುಗಡೆ ಕೊಡಬೇಕು ಅವ್ರು ನೋಡಿಕೊಳ್ಳುವರಾಗಿರ್ತಾರೆ. ಆಮೇಲೆ ಆ ಚರಣಗಳು ಎಷ್ಟಿದೆ ನೋಡಿ. ಬೇಡಿಕೊಳ್ಳಿರಿ ದೊರಕುತ್ತದೆ, ಹುಡುಕಿರಿ ನಿಮಗೆ ಸಿಕ್ಕುತ್ತದೆ, ತಟ್ಟಿರಿ ನಿಮಗೆ ತೆರೆಯಲ್ಪಡ್ತದೆ. ನನಗೆ ಹೇಳ್ತೀನಿ ನೋಡಿ, ಪ್ರವಚನಾಗ ಹೇಳ್ತೀನಿ, ಇಲ್ಲ ಒಂದು ಸೇವಕರೇ ಬೇಕು, ಯಾರೋ ಬೇಕಂತ ಇಲ್ಲ. ನೀವು ದೇವರ ಮಕ್ಕಳು, ನಿಮ್ಮನ್ನು ಸ್ವಂತ ರಕ್ತದಲ್ಲಿ ದೇವರು ಸಂಪಾದನೆ ಮಾಡಿದ್ದಾರೆ. ನಿಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರ ಕೊಡ್ತಾರೆ. ಕೀರ್ತನೆ 65:2 ಹೇಳ್ತದೆ, ಆತನು ಪ್ರಾರ್ಥನೆಗಳನ್ನು ಕೇಳುವ ದೇವರಾಗಿದ್ದಾರೆ. ಆಮೇಲೆ ಅದರಿಂದ ಸೇವಕರುಗಳು ಬೇಕು. ಆದರೆ ನಿಮ್ಮ ಮನಸ್ಸಲ್ಲಿ ಬರಬಾರ್ದು ಏನಂತ, ನಾವು ಪ್ರಾರ್ಥನೆ ಮಾಡಿದ್ರೆ ಆಗಲ್ಲ ಅಂತ ಬರಬಾರ್ದು. ಇಲ್ಲ, ಹಾಗೆ ಎಲ್ಲೂ ಬರೋದಿಲ್ಲ.
ಯಾವನಾದರೆ ಈ ಬೆಟ್ಟಕ್ಕೆ ನೋಡಿ ಮಾತಾಡಿದರೆ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಮಾತಾಡಿದರೆ ಅದು ಹೋಗ್ತದೆ ಅಂತೆ. ಯಾವನಾದರೂ ಹೇಳಿದ್ರೇ ನಡೀತದೆ ಅಂದರೆ ನಾನು ನೀವು ದೇವರ ಮಕ್ಕಳು. ಹಲ್ಲೆಲೂಯಾ. ಯಾವರಿಗೋಸ್ಕರನೇ ಮಾಡ್ತಾರಂದರೆ ನಮಗೂ ದೇವರು ಮಾಡುವರಾಗಿದ್ದಾರೆ. ಆರಾಧನೆ ಮಾಡಿ ದೇವರ ವಾಕ್ಯದಲ್ಲಿ ಸೇರಿ ನಾವು ಆ ಚರಣಗಳನ್ನು ಹಾಡುವಾಗಲೇ ಎಲ್ಲ ಬಂಧನೆಗಳನ್ನು ದೇವರು ಬಿಡುಗಡೆ ಮಾಡಿ, ಈ ಆರಾಧನೆಯಲ್ಲಿ ಕೀರ್ತನೆ 34:19 ಹೇಳ್ತಿದೆ, ನೀತಿವಂತರಿಗೆ ಕಷ್ಟ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ, ಇರ್ಬೋದು, ಆದರೆ ದೇವರು ಬಿಡಿಸರಾಗಿದ್ದಾರೆ. ಆಮೇನ್. ಆರಾಧನೆ ತಪ್ಪಿಸಬೇಡಿ. ಆರಾಧನೆ ಶ್ರೇಷ್ಠವಾದದ್ದು. ಆಮೇನ್. ಆರಾಧನೆ ಒಂದು ಭಾಗ್ಯ, ಇದು ನಮಗೆ ಆಸ್ತಿ. ಹಲ್ಲೆಲೂಯಾ. ಏನು ಗೊತ್ತಾ, ಆರಾಧಿಸ್ತೀವಿ ಅದೇ ನಮ್ಮ ಆಸ್ತಿ. ಹಲ್ಲೆಲೂಯಾ. ಬಾಕಿ ಮನೆಯಲ್ಲಿರೋ ಹಣ ಆಸ್ತಿ ಅದೆಲ್ಲ ಏನಿಲ್ಲ, ಅದೆಲ್ಲ ಒಂದು ದಿವಸ ಹೋಗಬೇಕು. ಒಂದೇ ಒಂದು ಗುಂಡು CG ತೊಗೊಂಡು ಬರ್ತೀನಿ ದೇವರಂದ್ರೆ ಕೂಡ ಆಗಲ್ಲ, ಇಲ್ಲವಾ? ಆಗ ಏನು ತೊಗೊಂಡು ಹೋಗ್ತೀವಿ ಅಂದರೆ, ಈ ಭೂಮಿಲಿ ಎಷ್ಟು ದೇವರನ್ನ ಮಹಿಮೆ ಪಡಿಸ್ತೀವೋ ಅಷ್ಟೇ ನಮ್ಮನ್ನು ದೇವರು ಮಹಿಮೆ ಪಡಿಸುವರಾಗಿದ್ದಾರೆ. ಮೊನ್ನೆ ಹೋದ ವಾರದಲ್ಲಿ ಮೈಸೂರಿಗೆ ಹೋಗಿದ್ದೋ. ಒಂದು ಕಡೆ ನಾವು ಹೋಗುವ ಸಮಯದಲ್ಲಿ ಅಲ್ಲಿ ಆ ಇನ್ಫೋಸಿಸ್ದು ಒಂದು ಕಂಪ್ನಿ ಇದೆ, ಅಲ್ಲಿ ಟ್ರೈನಿಂಗ್ ಸೆಂಟರ್. ಅದ್ರ ಬಾಗಿಲು ನೋಡಿದೆ ನಾನು. ಅದ್ರ ಬಾಗಿಲೇ ಅರಮನೆ ಬಾಗಿಲು ಥರ ಇದೆ. ಅದು ಎಂಟ್ರೆನ್ಸು. ನಾನು ಯಾವಾಗ ಹೇಳ್ತಾ ಇದ್ದೀನಲ್ಲ, ಬೆಂಗಳೂರಲ್ಲಿ ಕೆಲಸ ಮಾಡಬೇಕಂದ್ರೆ ಮೈಸೂರು ಇನ್ಫೋಸಿಸಲ್ಲಿ ಟ್ರೈನಿಂಗ್ ತಗೋಬೇಕು. ಆಗ ನನ್ನ ಬಾಗಿಲು ನೋಡಿ, ಹೆಂಗೆ ಒಳ್ಳೆ ಪ್ಯಾಲೇಸ್ ಥರ ಇದೆಯಲ್ಲ. ಹಲ್ಲೆಲೂಯಾ. ಹಾಗೆಯೇ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಈ ಭೂಮಿಯಲ್ಲಿ ನಾನು ನೀವು ಟ್ರೈನಿಂಗ್ ತಗೊಳ್ತಾ ಇದ್ದೀವಿ. ಒಂದು ದಿವಸ ಪರಲೋಕದಲ್ಲಿ ಅಲ್ಲಿ ಬಟ್ಟೆ ಒಗೆಯೋ ಕೆಲಸ ಇಲ್ಲ, ಅಲ್ಲಿ ರೋಗಿಗಳಿಗೆ ಹೋಗಿ ಪ್ರಾರ್ಥನೆ ಮಾಡೋಕ್ಕೆ ಬೇಡ, ಅಲ್ಲಿ ಹೋಗಿ ಸುವಾರ್ತೆ ಸಾರೋದಿಲ್ಲ, ಅಲ್ಲಿ ಯಾವಾಗಲೂ ಸ್ತುತಿನೇಲೆ, ಯಾವಾಗಲೂ ಆರಾಧಿಸದೆ. ಅಲ್ಲಲ್ಲಿ ಅದಕ್ಕಿದೆ ಟ್ರೈನಿಂಗ್ ಸೆಂಟರ್. ನೀವೆಷ್ಟು ಅಲ್ಲಿ ಆರಾಧಿಸಿ ಕಲ್ತ್ಕೊಳ್ತೀರಾ, ಅಲ್ಲಿ ಹೋಗಿ ಅವರೆಲ್ಲ ಚೆನ್ನಾಗಿ ಆರಾಧನೆ ಮಾಡ್ತಾರೆ. ನನಗೆ ಬರ್ತಾ ಇಲ್ಲ ಅಂತ ಆ ಪರಿಸ್ಥಿತಿ ಬರಲ್ಲ. ಅಲ್ಲಿ ಇನ್ನೂ ಹೆಚ್ಚಾಗಿ ಆರಾಧಿಸೋಣ. ಎಮ್ಮೆ ಈ ಹಾಡನ್ನು ಅಬ್ರಹಾಮನ್ನು ಹೇಗೆ ದೇವರು ಪಾರಂಪರ್ಯಗಳಿಂದ ಬಿಡಿಸಿ ಅವನನ್ನು ದೇವರು ನಂಬಿಗಸ್ತನಾಗಿ ಮಾಡಿದರು, ನೀತಿವಂತರಾಗಿ ಮಾಡಿದರು. ಒಂದು ದಿವಸ ನಾನು ನೀವು ಪಾರಂಪರ್ಯದಲ್ಲಿದ್ದು ದೇವರು ನಮ್ಮನ್ನು ಆಚೆ ತಂದರು. ಹನ್ನಾಳು ಪ್ರಾರ್ಥಿಸುವಾಗ ಹನ್ನಾಳಿಗೆ ಒಂದು ಸಾಮ್ಯಲನ್ನು ಕೊಟ್ಟ ದೇವರು ಇವತ್ತು ನಿಮ್ಮ ಪ್ರಾರ್ಥನೆಯಲ್ಲಿ ಕೂಡ ದೇವರ ಮಹಿಮೆ ಕಾಣಲಿ. ನೀವು ಆಮೆನ್. ಸೇರಿ ಹಾಡಿ ದೇವರ ಮಹಿಮೆ ಪಡಿಸೋಣ. ಆರಾಧನೆಯಲ್ಲಿ ಚಲ್ಪಟ್ಟ ಇಲ್ಲ, ಸ್ತುತಿಯಲ್ಲಿ ಬೀಳದಂಥ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂಥ ನೀ ನಂಬಿದರೆ. ಆರಾಧನೆಯಲ್ಲಿ ಹೇಳಿದರೆ ದೊರಕುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಬಾಗಿಲು. ಹೇಳಿದರೆ ತೆರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಂಧನವಿಲ್ಲ. ಯೇಸುವಿನ ನಾಮದಲ್ಲಿ ಎಲ್ಲ ಬಂಧನಗಳು ಬಿಚ್ಚಲ್ಪಡಲಿದೆ. ಎಲ್ಲ ತಡೆಗಳು ಎರಿಕ ಕೋಟೆಯಿಂದ ಕೆಡವಲ್ಪಡಲಿ. ಒಂದು ಸ್ವತಂತ್ರ ಮಹಿಮೆ ಕಾಣಲಿ. ಅಬ್ರಹಾಮನ ದೇವರಲ್ಲಿ ಪಾರಂಪರ್ಯ ಬಂಧನೆಲ್ಲ ಮುರಿದೋಯ್ತು. ಅಬ್ರಹಾಮನ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದು ಹೋಯಿತು. ಎರಿಕೋ ಕೋಟೆ ಇಸ್ರಾಯೇಲಿನ ಮಕ್ಕಳು ಎರಿಕೋ ಕೋಟೆಯು ಬೇಡಿದರೆ ದೊರಕುವುದು, ಹುಡುಕಿದರೆ ಸಿಕ್ಕುವುದು, ಚಲ್ಪಟ್ಟ ಬಾಗಿಲು. ಬೇಡಿದರೆ ತುಳಿಯುವುದು, ಹುಡುಕಿದರೆ ಸಿಕ್ಕುವುದು, ಮುಚ್ಚಲ್ಪಟ್ಟ ಬಾಗಿಲು. ಆದರಲ್ಲಿ ಮುಚ್ಚಲ್ಪಟ್ಟ ಬಂಧನವಿಲ್ಲ, ಸ್ಥಿತಿಯಲ್ಲಿ ಕೋಟೆಯಿಲ್ಲ, ಆಮೆನ್. ಕಾರ್ಯವಿಲ್ಲ, ಈಗರೆ ಅದ್ಭುತವಿಲ್ಲ. ಕಣ್ಣೀರಿಂದ ಪ್ರಾರ್ಥಿಸಲು ಸಮುವೇಲ ಬಾಲಕನ್ನು ಕಟ್ಟಲು ದೇವಾ. ಹನ್ನಾಳು ಕಣ್ಣೀರಿಂದ ಪ್ರಾರ್ಥಿಸಲು ನೀಲ್ ಬಾಲಕನ್ನು ಕಟ್ಟಲು ದೇವಾ. ಯೆಹೋವ ದೇವಾ, ಎಲಿಯನ ಸರಭಾಗವಾ ತಿರಿಸಿದ ಯೆಹೋವ ದೇವಾ. ಬೇಡಿದರೆ ದೊರಕುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಚಲ್ಪಟ್ಟ ಬಾಗಿಲು. ಬೇಡಿದರೆ ಹುಡುಕಿ
ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಂಧನವಿಲ್ಲ, ಸ್ತುತಿಯಲ್ಲಿ ಕೋಟೆ ಇಲ್ಲ, ನಿಮಗಂತ ಕಾರ್ಯವಿಲ್ಲ, ಅದ್ಭುತವಿಲ್ಲ. ಆರಾಧನೆಯಲ್ಲಿ ಮುಚ್ಚಲ್ಪಟ್ಟ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತೆ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ. ನೀ ನಂಬಿದರೆ ನಡೆ ಅದ್ಭುತವಿಲ್ಲ, ನೀ ನಂಬಿದರೆ ಸಿರುಕುವುದು, ಹುಡುಕಿದರೆ ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಸಿಕ್ಕುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಸಿಕ್ಕುವುದು, ತಟ್ಟಿದರೆ ಬೇಡಿದರೆ ದೊರೆಯುವುದು, ಹುಡುಕಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ತೆರೆಯುವುದು, ಸಿಕ್ಕುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ಮುಚ್ಚಲ್ಪಟ್ಟ ಬಾಗಿಲು. ಆಮೆನ್. ಯೇಸುವಿನ ನಾಮದಲ್ಲಿ ದೇವರಪ್ಪ, ನಿನ್ನ ಹುಡುಕಿ ಬಂದಿದ್ದಾರೆ ದೇವರಪ್ಪ, ನಿನ್ನ ಬೇಡಿಕೊಳ್ಳುವರಾಗಿದ್ದಾರೆ. ಜೋಯಲ್ 2:26 ಹೇಳುವ ಹಾಗೆ, ದೇವ ನಿಮ್ಮನ್ನು ಮಹಿಮೆಯಾಗಿ ನಡೆಸುವನು, ದೇವ ನಿಮ್ಮನ್ನು ತೃಪ್ತಿಪಡಿಸುವನು ಅಂತ ನಿನ್ನ ಹುಡುಕಿ ಬಂದಿರೋ ಒಬ್ಬೊಬ್ಬರನ್ನು ಕೂಡ ದೇವರೇ ನೀನು ತೃಪ್ತಿಯಾಗಿ ನವೆಂಬರ್ ಡಿಸೆಂಬರ್ ನಡೆಸುವುದಕ್ಕಾಗಿ ಸ್ತೋತ್ರ ಮಾಡ್ತೀವಿ ದೇವರಪ್ಪ, ಸ್ತೋತ್ರ ಮಾಡ್ತೀವಿ. ಹಾಗೆ 2 ಕೈಗಳೆತ್ತಿ ಇದುವರೆಗೂ ನಮ್ಮನ್ನು ನಡೆಸಿದು ನಿನ್ನ ಕೃಪೆ ದೇವರಪ್ಪ. ಈ 10 ತಿಂಗಳು ಅಗತ್ಯಗಳು ಬಂತು, ಅಗತ್ಯಗಳು ಸಂಧಿಸಿದೆ, ಹೋರಾಟಗಳು ಬಂತು, ಬಿಡಿಸಿದೆಯಾ ದೇವರಪ್ಪ. ಕಾಯಿಲೆಗಳು ಬಂತು, ಸೌಖ್ಯ ಕೊಟ್ಟೆ. ಎಷ್ಟೋ ಸಮಯ ಬೀಳುವ ಸಮಯದಲ್ಲಿ ನಮ್ಮನ್ನು ನಿಲ್ಲಿಸಿದು ನಿನ್ನ ಕೃಪೆ ಮಾತ್ರ, ಕೃಪೆ ಮಾತ್ರ ಅಂತ ಸೇರಿ ನಾವು ದೇವರ ಕೃಪೆಯನ್ನು ಹಾಡಿ ಇನ್ನು 2 ತಿಂಗಳು ಕೂಡ ನಮ್ಮನ್ನು ದೇವರು ನಡೆಸಲಿಕ್ಕೆ ನಮ್ಮನ್ನು ಸಮರ್ಪಿಸೋಣ. ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆ ತಾನೇ, ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆ ತಾನೇ, ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆ ತಾನೇ, ಇದುವರೆಗೂ ನನ್ನ ಕಾದದು ನಿನ್ನ. 2 ಕೈಗಳೆತ್ತಿ ಕಣ್ಗಳು ಮುಚ್ಚಿ
ಕೈಗಳೆತ್ತು ಸಾರು. ನಿನ್ನ ಕೃಪೆ ತಾನೇ, ನಿನ್ನ ಕೃಪೆ ತಾನೇ, ನಿನ್ನ ಕೃಪೆ ತಾನೇ, ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆ ತಾನೇ, ನಿನ್ನ ಯೇಸುವಿನ ಕೃಪೆ, ಯೇಸುವಿನ ತಾನೇ. ಕೃಪೆ ಸಪ್ಪ, ಕೃಪೆ ಸಪ್ಪ. ನಾವು ನಿಂತಿರೋದಲ್ಲ ಸಪ್ಪ, ನಮ್ಮನ್ನು ನಿಲ್ಲಿಸಿರೋದು ನಿನ್ನ ಕೃಪೆ ಸಪ್ಪ. ಇವತ್ತು ನಾವು ಆಲಯಕ್ಕೆ ಬರಲಿಲ್ಲ, ಆಲಯಕ್ಕೆ ನೀನು ಕರೆ ತಂದಿದ್ದು ಕೃಪೆ. ನಾವು ನಿಮ್ಮನ್ನು ಹುಡುಕಿಲಿಲ್ಲ ದೇವರೇ, ನಾವು ನಿಮ್ಮನ್ನು ಕಂಡುಕೊಂಡಿಲ್ಲ. ನಮ್ಮನ್ನು ನೀನು ಹಾದುಕೊಂಡು, ನಮ್ಮನ್ನು ಕಂಡುಕೊಂಡು ನೀತಿವಂತರಾಗಿ ನಿನ್ನ ಮಕ್ಕಳಾಗಿ ಭಾಗ್ಯ ಕೊಟ್ಟು ಜೀವ ಪುಸ್ತಕದಲ್ಲಿ ದೇವರಪ್ಪ ನಮ್ಮ ಹೆಸರುಗಳನ್ನು ಬರೆದು ಎಸ್ಐಯ 44:8 ಹೇಳುವ ಹಾಗೆ, ನೀ ಭಯಪಡಬೇಡಿರಿ, ನೀವು ನನಗೆ ಸಾಕ್ಷಿಗಳಾಗಿರ್ತೀರಾ ಅಂತ. ನಮ್ಮನ್ನು ಸಾಕ್ಷಿಗಳಾಗಿ ನೀವು ನಿಲ್ಲಿಸಿರುವ ಮಹಾಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀವಿ ದೇವರಪ್ಪ. ಕೀರ್ತನೆ 18:35 ಹೇಳುವ ಹಾಗೆ, ಆತನ ದಯೆ, ಆತನ ಕೃಪೆ ನನಗೆ ದೊಡ್ಡ ಸ್ಥಿತಿಗೆ ತಂದಿತ್ತು ಅಂತ. ದೇವರೇ, ಇವತ್ತಿರುವ ನಮಗೆ ಅಮರ್ಯಾದೆ, ಘನತೆ, ಗೌರವ ಏನೇ ಇದ್ದರೆ ಕೂಡ ನಿನ್ನ ಕೃಪೆ ಮಾತ್ರ ನಮಗೆ ತಂದಿರೋ ದೇವರಪ್ಪ. ನಿನ್ನ ಕೃಪೆಗೆ ನಾವು ಶರಣಾಗುತ್ತೇವೆ, ನಿನ್ನ ಕೃಪೆಯಲ್ಲಿ ನಾವು ತಗ್ಗಿಸಿಕೊಳ್ತೀವಿ ದೇವರಪ್ಪ. ವಾಕ್ಯದಲ್ಲಿ ನಮ್ಮೊಟ್ಟಿಗೆ ಮಾತಾಡು ದೇವರಪ್ಪ. ನೀತಿವಂತರ ಮಾರ್ಗಗಳು ದಿನ ದಿನ ಬೆಳಕು ಅಂತ ಕಳೆದ 10 ತಿಂಗಳಿಗಿಂತ ಈ ನವೆಂಬರ್, ಡಿಸೆಂಬರ್ ಯೇಸುವಿನ ನಾಮದಲ್ಲಿ ಒಂದು ಬೆಳಕು, ಒಂದು ಜೀವ, ಒಂದು ನಿನ್ನ ಮಹಿಮೆಯನ್ನು ಅನುಭವಿಸುವಂತೆ ವಾಕ್ಯಗಳು ನಮ್ಮನ್ನು ಬಲಪಡಿಸಲಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಕೂರನ ಸಮಯದಲ್ಲಿ ಆಶೀರ್ವದಿಸಲ್ಪಟ್ಟ ದಿನಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡೋಣ. ಇವತ್ತು ಬೆಳಗ್ಗೆ ನಾವು ಚಿಕ್ಕ ಕಾರ್ಯದಲ್ಲಿ ನೀವು ನಂಬಿಗಸ್ತರಾಗಿರಿ ಅಂತ ಮಾತಾಡಿದೆ. ಆದರೆ 2ನೇ ಸರ್ವಿಸಲ್ಲಿ ನಾವು ಹೃದಯದ ಕುರಿತು ನಾನು ಮಾತಾಡ್ತೀನಿ. ಹೃದಯ ಭಾಳಷ್ಟು ಇಲ್ಲ ಕೂರಿ. ನೆಕ್ಸ್ಟ್ ವೀಕಿಂದ ಬೇಕಾದರೆ ನೀವು ಗಂಡ ಹೆಂಡತಿ ಅಕ್ಕಪಕ್ಕ ಕೂರಿ, ಅಲ್ಲಲ್ಲ, ಅದೇನು ತೊಂದರೆ ಇಲ್ಲ. ಗಂಡ ಹೆಂಡತಿ ಕುಟುಂಬವಾಗಿ ಒಂದು ಸ್ಥಳದಲ್ಲಿ ಕೂರಿದ್ರೆ ಕೂಡ ಪರವಾಗಿಲ್ಲ. ನಾವು ಚಾಪೆ ಮೇಲೆ ಕೂರುವಾಗ ನಾವು ಆ ಥರ ಒಂದು ಪಾರ್ಟಿಷನ್ ಮಾಡಿದ್ದು. ಈ ಚೇರ್ ಮೇಲೆ ಕೂರೋದ್ರಿಂದ ನೀವು ಕೂರ್ಬೋದು. ಯಾಕಂದರೆ ಪಾಪ ಹೆಣ್ಮಕ್ಳು ಬರುವಾಗ ಚೇರ್ ಈ ಕಡೆ ಹಾಕ್ಕೊಂಡು ಕೂರ್ತಾರೆ, ಆ ಥರ ಏನಿಲ್ಲ. ನಾವೆಲ್ಲರೂ ದೇವರ ಮಕ್ಕಳು, ಆಮೇಲೆ ನಮ್ಮ ಎಲ್ಲರೂ ದೇವರ ಮಕ್ಕಳು. ವಾಕ್ಯ ಹೇಳ್ತದೆ, ನಮಗೆಲ್ಲ ಒಬ್ಬರೇ ತಂದೆ, ನಾವೆಲ್ಲರೂ ಯೇಸುವಿನ ರಕ್ತದಲ್ಲಿ ನಾನು ಶುದ್ಧಿಯಾಗಿದ್ದು. ಕುಟುಂಬವಾಗಿ ನೀವು ಬಂದರೆ ಗಂಡ ಹೆಂಡತಿ ಅಕ್ಕಪಕ್ಕದಲ್ಲಿ ಕೂರಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆಮೇಲೆ. ಹಾಗಾಗಿ ಇವತ್ತು ನಾವು ಹೃದಯದ ಬಗ್ಗೆ ನಾನು ನೋಡ್ತೀವಿ. ನೋಡಿ, ಮನುಷ್ಯನು ಸಾಧಾರಣವಾಗಿ ಯಾರೇ ಆಗಲಿ ಒಂದು ವ್ಯಕ್ತಿಯನ್ನು ಹೇಗೆ ಲೆಕ್ಕ ಹಾಕ್ತಾರೆ ಗೊತ್ತಾ? ಅವ್ರಿಗಿರುವ ವಿದ್ಯಾಭ್ಯಾಸ, ಅವ್ರಿಗಿರುವ ಆಸ್ತಿ ಅಂತಸ್ತು, ಅವ್ರಿಗಿರುವ ಸ್ಥಾನಮಾನ ಅದೆಲ್ಲ ನೋಡಿ ಅವ್ರು ಪರವಾಗಿಲ್ಲಪ್ಪ, ಅವ್ರು ಹಿಂಗಿದ್ದಾರೆ ಅಂತ ಲೆಕ್ಕ ಹಾಕ್ತಾರೆ. ದೇವರು ಇದನ್ನು ಯಾವುದನ್ನು ಇಟ್ಟು ಲೆಕ್ಕ ಹಾಕೋದಿಲ್ಲ. ದೇವರು ನಮ್ಮ ಹೃದಯಗಳು, ನಮ್ಮ ಯೋಚನೆಗಳು ಹೇಗಿರ್ತದೆ ಅಂತ ಅವ್ರು ನೋಡುವರಾಗಿರ್ತಾರೆ. ಹಲ್ಲುಯ್ಯ. ಆಗ ನಿಮ್ಮ ಮನಸ್ಸು, ನಿಮ್ಮ ಯೋಚನೆಗಳು ಎಷ್ಟು ಶ್ರೇಷ್ಠವಾಗಿರ್ತದೋ ಅಷ್ಟು ದೇವರ ದೃಷ್ಟಿಯಲ್ಲಿ ನೀವು ಘನವಂತರಾಗಿರ್ತೀರ, ನೀವು ಉನ್ನತವಾಗಿರ್ತೀರ ನೀವು. ಆಮೇಲೆ ವಾಕ್ಯದಲ್ಲಿ ನಾವು ನೋಡ್ತೀವಿ, ಕ್ರಿಸ್ಮಸ್ ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ದಾರೆ. ಮಕ್ಕಳನ್ನ ಕಳಿಸಿ, ದೇವರಿದ್ದಾರೆ ನಮಗೆ ಇಲ್ವಾ? ಅವನು ಎಷ್ಟು ದಿವಸ ಭಯಪಡ್ತಾನೆ ಇರೋದು? ಭಯಪಡೋದು ಬೇಡ, ದೇವರು ನೋಡ್ಕೊಳ್ತಾರೆ. ಆಮೇಲೆ ನಾವು ದೇವ್ರು ನೋಡ್ಕೊಳ್ತಾರೆ ಅಂತ ನಾವು ದೇವ್ರ ಮೇಲೆ ಭಾರ ಹಾಕೋಣ. ಅದರಿಂದ ವರ್ಷಕ್ಕೆ ಒಂದ್ಸಲಿ ಬರ್ತದೆ. ಈ ವರ್ಷ ಮಿಸ್ ಮಾಡಿ 1 ವರ್ಷ ಕಾಯಬೇಕು. ಅದನ್ನ ನೋಡೋಣ, ಪ್ರೇ ಮಾಡೋಣ, ದೊಡ್ಡ ಹಾಲ್ ತೊಗೊಂಡು ಮಾಡೋಣ. ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಹಾಗೆ ಕೂಡ ನಾವು ಮಾಡೋಣ. ಹೇಗೋ ದೇವರು ಹೇಗೆ ನಡೆಸ್ತಾರೋ ಹಾಗೆ ಆಗಲಿ. ಕೀರ್ತನೆ 51 10ನೇ ವಾಕ್ಯ ನೋಡಿ. ಹೊಸ ತಿಂಗಳಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಈ ಪ್ರಾರ್ಥನೆಯನ್ನು ದಿನಾ ನಾವು ಮಾಡೋಣ. ನಾವು ಕೀರ್ತನೆ ಹಾಂ ಎಲ್ಲರೂ ಹೇಳಿ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು,
ನೋಡಿ, ಇದು ಇವತ್ತು ಮಾತ್ರ ಹೇಳಬಾರ್ದು. ನೀವು ನಾಳೆ ಎದ್ದ ತಕ್ಷಣವೇ ನೀವು ಹೇಳಬೇಕು, ದೇವರೇ ಈ ದಿನ ನನಗೆ ಶುದ್ಧ ಹೃದಯವನ್ನು ನಿರ್ಮಿಸು ದೇವರೇ. ಯಾಕೆಂದರೆ ನಮ್ಮ ದೇವರು ಹೃದಯಗಳನ್ನು ನೋಡುವ ದೇವರಾಗಿರೋದ್ರಿಂದ ಹೃದಯ ಶುದ್ಧ ಇರುವವರು ದೇವರನ್ನು ದರ್ಶಿಸುತ್ತಾರೆ. ಅಂದರೆ ಹೃದಯದಲ್ಲಿ ಶುದ್ಧವಾಗಿರೋರು ಏನಾಗ್ತಾರೆ ಅಂದರೆ ದೇವರಂಥವ್ರನ್ನ ಪ್ರಯೋಜನ ಪಡಿಸುವರಾಗಿರ್ತಾರೆ. ಅಂತನ ದೇವರು ತಗೊಂಡು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತೀನಲ್ಲ, ನೀವು ಕೊಡುವುದಾಗಿರಲಿ, ಪ್ರಾರ್ಥನೆ ಮಾಡುವುದಾಗಿರಲಿ, ಚರ್ಚಲ್ಲಿ ಏನೋ ಒಂದು ಕೆಲಸ ಮಾಡೋದಾಗಿರಲಿ, ದಾನ ಏನೇ ಮಾಡಿದರೆ ಕೂಡ ನಿಮ್ಮ ಉದ್ದೇಶ ಬಹಳ ಮುಖ್ಯ. ಇದು ದೇವರ ಮಹಿಮೆಗಾಗಿ. ಎಷ್ಟು ದೇವರನ್ನು ಆಶೀರ್ವದಿಸಿದ್ದಾರೆ, ದೇವರನ್ನು ಹಾದುಕೊಂಡಿದ್ದಾರೆ, ಅವ್ರ ಮಗನಾಗಿ ಮಗಳಾಗಿ ಸ್ಥಾನ ಕೊಟ್ಟಿದ್ದಾರೆ. ಈ ಕೆಲಸ ಕೂಡ ನಾನು ಮಾಡಿಲ್ಲ ಹೇಗೆ ಅಂತ, ಹಾಗೆ ಆ ಮನಸ್ಸಿನಿಂದ ನೀವು ಸಂತೋಷವಾಗಿ ಬಂದು ಏನೇ ಒಂದು ಕೆಲಸ ಮಾಡುವಾಗ, ಎರಡು ಪೂರ್ವಕಾಲದ ಇತಿಹಾಸದಲ್ಲಿ 15ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಹೇಳ್ತಿದೆ, ನಿನ್ನ ಪ್ರತಿಫಲಕ್ಕೆ, ನಿನ್ನ ಪ್ರಯಾಸಕ್ಕೆ ಪ್ರತಿಫಲ ತಪ್ಪದು ಅಂತ ಇರ್ತದೆ. ಕನ್ನಡದಲ್ಲಿ ರಿವಾರ್ಡ್ ಅಂತಲೇ ಇರ್ತದೆ. ಆಗ ಏನೇ ಒಂದು ನೀವು ಮಾಡುವಾಗ ಅದಕ್ಕೆ ದೇವರು ರಿವಾರ್ಡ್ ಕೊಡುವರಾಗಿರ್ತಾರೆ. ಅಮ್ಮ ಇವತ್ತು ಜಿಗ್ನಿಯಿಂದ ಬಂದಿದ್ದಾರೆ, ಒಂದೆರಡು ಬಸ್ ಹಿಡಿದು ಬಂದಿರ್ತಾರೆ, ಹಲ್ಲೆಲೂಯಾ. ಆಗ ಅವರ ಪ್ರತಿಫಲ ತಪ್ಪದೆ ದೇವರು ಕೊಡುವರಾಗಿರ್ತಾರೆ. ಕೆಲವು ಸಮಯದಲ್ಲಿ ಭಾನುವಾರ ರಜೆ ಇರೋದಿಲ್ಲ, ಎಷ್ಟೋ ನೀವು ರಿಕ್ವೆಸ್ಟ್ ಮಾಡಿ ಕೈಕಾಲು ಹಿಡಿದು ಬಂದಿರ್ತೀರ, ಎಲ್ಲ ದೇವರಿಗೆ ಗೊತ್ತಿದೆ. ಆಮೇಲೆ ಆಗ ನಾವು ಎಷ್ಟು ದೇವ್ರನ್ನ ಘನಪಡಿಸ್ತೀವೋ ನಮ್ಮನ್ನು ದೇವರು ಘನಪಡಿಸುವರಾಗಿದ್ದಾರೆ. ನಾನು ಯಾವಾಗಲೂ ಹೇಳುವ ಹಾಗೆ, ಯಾವುದೇ ಕಾರಣಕ್ಕೂ ನೋಡಿ ದೇವರ ಸಮಯವನ್ನು ಕದ್ದುಕೋಬಾರ್ದು. ನಾನು ಈ ಉಸಿರಿರೋ ಗಂಟೆ ನಾನು ಹೇಳ್ತೀನಿ, ಆರಾಧನೆಗೆ ಬರುವಾಗ ಮಾತ್ರ. ನಾನು ಮುಂಚೆ ಹೇಳಿದೆ 2 ಗಂಟೆ ಟೈಮ್ ನಮ್ಮದು ಆರಾಧನೆ ಇದ್ದಿದ್ದ ಸಮಯ, ಈಗ ಅರ್ಧ ಗಂಟೆ ಕಮ್ಮಿ ಮಾಡಿದ್ದೀವಿ. ಅದರಲ್ಲೂ ಕೂಡ ಕೈ ಇಡಬೇಡಿ, ಅಲ್ಲಲ್ಲೂಯ್ಯ, ಅದು ಒಳ್ಳೆಯದಾಗಲ್ಲ ನಿಮಗೆ. ನಾವು ಜಾಸ್ತಿ ಕೊಡಬೇಕು. ಯಾಕೆಂದರೆ ವಾಕ್ ಹೇಳ್ತದೆ, ಧಾರಾಳವಾಗಿ ಬಿತ್ತಿದವರು ಧಾರಾಳವಾಗಿ ಕೊಯ್ದರು. ಕೆಲವು ಸಮಯ 2 ಆರಾಧನೆಯಲ್ಲಿರಿ, 2 ಸಂದೇಶ, ಡಿಫ್ರೆಂಟ್ ಆರಾಧನೆ ಸಂದೇಶ ಮಾತಾಡ್ತೀವಿ. ಎಷ್ಟು ಹೊಂದಿಕೊಳ್ತೀರಾ ನೀವು, ಎಷ್ಟು ನನಗೆ ಗೊತ್ತು ಅಂತ ನೀವು ತೃಪ್ತಿಯಾಗಿಬಿಟ್ರೆ ಬೆಳೆಯೋದಿಲ್ಲ. ನೀವೆಷ್ಟು ಆತ್ಮದಲ್ಲಿ ಬಡವರಾಗಿರ್ತೀರಾ. ಒಂದು ದೇವರ ವಾಕ್ಯ ಕೇಳಬೇಕು, ಒಂದು ದೇವರ ಬಗ್ಗೆ ನಾನು ಬೆಳಿಬೇಕು ಅಂತ ನೀವೆಷ್ಟು ಆಸೆ ಬೆಳ್ಕೊಳ್ತೀರಾ. ಆತ್ಮದಲ್ಲಿ ದಾಹವುಳ್ಳವರು ಧನ್ಯರು, ಅವ್ರ ದೇವರು ಅವ್ರನ್ನ ಮೆಚ್ಚಿಸುವರಾಗಿರ್ತಾರೆ. ಆಗ ಒಂದೊಂದು ದಿನ ನಮ್ಮ ಹೃದಯವನ್ನು ನಾವು ದೇವ್ರನ್ನೇನು ಮಾಡಿ, ದೇವ್ರ ಸಮ್ಮುಖದಲ್ಲಿ ನನ್ನ ಶುದ್ಧ ಹೃದಯವನ್ನು ನಿರ್ಮಲಿಸು ದೇವರಪ್ಪ, ಸೃಷ್ಟಿ ಮಾಡು ದೇವರೇ ಅಂತ ಬೇಡಿಕೊಳ್ಳೋಣ. ಯಾಕೆಂದರೆ ಅನೇಕ ಸಮಯದಲ್ಲಿ ಅನೇಕ ಯೋಚನೆಗಳು ನಮ್ಮ ಜೀವಿತದಲ್ಲಿ ಬರುವುದನ್ನು ನಾವು ನೋಡ್ತೀವಿ. ಇಲ್ಲಿ 4 ಕಾರ್ಯಗಳನ್ನು ಅಲ್ಲಿ ಕೀರ್ತನೆಗಾರ ಹೇಳ್ತಾರೆ 2ನೇ ವಾಕ್ಯದಲ್ಲಿ. ಹಾಂ ಹಾಂ 1ನೇ ವಾಕ್ಯ ಓದಿ ಕೀರ್ತನೆ. ದ್ರೋಹ, ಅಲ್ಲಿ ನಾವು ಮೊದಲನೇದಾಗಿ ನಾವು ನೋಡ್ತೀವಿ, ದ್ರೋಹವನ್ನು ಅಳಿಸಿಬಿಡು ಅಂತ ಅಲ್ಲಿ ಕೀರ್ತನೆಗಾರನ್ನು. ಈ ದ್ರೋಹ ಅಂತ ಹೇಳುವ ಸಮಯದಲ್ಲಿ ಹೇಗೆ ಹೇಳ್ತೀವಿ ಅಂದರೆ, ಕೆಲವು ನಿಯಮಗಳಿರ್ತದೆ, ರಿಟನ್ ಲಾಗಳಿರ್ತದೆ, ಹಲ್ಲೆಲೂಯಾ. ಕೆಲವು ಕಾನೂನು ಪ್ರಕಾರ ಕೆಲವು ಲಾಗಳಿರ್ತದೆ. ಅದನ್ನು ನಾವೇನು ಮಾಡಬಾರ್ದು, ಅದನ್ನು ಕೈಕೊಳ್ಬೇಕು ನಾವು. ಕೆಲವು ಗೌರ್ಮೆಂಟ್ ಆಗಲಿ, ದೇವರ ವಾಕ್ಯದಲ್ಲಿ ದೇವರು ಕೆಲವು ನಿಯಮಗಳು ಬರೆದಿರ್ತಾರೆ, ಅದನ್ನು ನಾವು ಕೈಕೊಳ್ಳದೆ ಹೋಗ್ತೀವಿ ನೋಡಿ, ಅದು ದ್ರೋಹ ಮಾಡಿದ ಹಾಗೆ, ಹಲ್ಲೆಲೂಯಾ. ಅದನ್ನು ಯಾವತ್ತೂ ನಾವೇನು ಮಾಡಬಾರ್ದು, ಹಾಗೆ ಮಾಡಬಾರ್ದು. ದೇವರು ನಮಗೆ ಸತ್ಯವೇದದಲ್ಲಿ ಆಗಲಿ, ರಿಟನ್ ಲಾಸ್ ಎಲ್ಲೆಲ್ಲ ಫ್ಯಾಕ್ಟ್ರಿಯಲ್ಲಿ ಇರ್ತದೆ. ಕೆಲವು ಸಮಯದಲ್ಲಿ ಫ್ಯಾಕ್ಟ್ರಿಗಳು ಕೆಲವು ಲಾಗಳಿರ್ತದೆ, ಹೀಗೆ ಇರಬೇಕು, ಹೀಗೆ ಬರಬೇಕು, ಹೀಗೆ ಮಾಡಬೇಕು. ಆಗ ನಮಗೆ ಮ್ಯಾನೇಜರ್ ನೋಡುವಾಗ ಮಾತ್ರ ನಾನು ಕೆಲಸ ಮಾಡೋದು. ಆಮೇಲೆ ಏನು ಮಾಡಿಸೋದವಾಗ ಏನಾಗ್ತದೆ ನೋಡಿ, 8 ಗಂಟೆ ಟೈಮ್ ಕೆಲಸ ಮಾಡಬೇಕು ಅಂತ ಸೈನ್ ಮಾಡಿರ್ತೀವಿ, ನೀವು ಮಾಡಿರ್ತೀವಿ ಗೊತ್ತಿಲ್ಲ, ನಮಗೆಲ್ಲ ಸೈನ್ ತೊಗೊಂಡಿರ್ತಾರೆ. ಆಗ ಅದೆಲ್ಲ ನಾವು ಪಾಲಿಸಬೇಕು. ಅದನ್ನು ಮಾಡದೆ ಹೋಗ್ತೀವಿ ನೋಡಿ, ಅದೇ ದ್ರೋಹ. ಅದರ ಬಗ್ಗೆ ನಾನು ನೋಡಬೇಕಂದ್ರೆ, ಹಾಗೆ ನಾವು ಮುಂದೆ ಓದುವಾಗ 2ನೇ ವಾಕ್ಯದಲ್ಲಿ ಕೂಡ ನಾವು ಓದ್ತೀವಿ. ಓದಿ ಆ 1ನೇ ವಾಕ್ಯ ಒಂದು ಸರಿ ಕೂಡ ಓದಿ. ಹಾಂ, ನೋಡಿ, ಈ ದೋಷ ಅಂತ ನಾವು ಹೇಳುವ ಸಮಯದಲ್ಲಿ, ಈ ದೋಷ ನಮ್ಮ ಜೀವಿತದಲ್ಲಿ ಇರ್ತದೆ. ಹಲ್ಲೆಲೂಯಾ. ದೋಷ ಅಂತ ಹೇಳುವ ಸಮಯದಲ್ಲಿ ನಮ್ಮ ಪರ್ಸ್ನಲ್ ಲೈಫಲ್ಲಿ, ನಮ್ಮ ಜೀವಿತದಲ್ಲಿ ಕೆಲವು ಕಾರ್ಯಗಳನ್ನು ನಾವೇನು ಮಾಡಬೇಕು. ದೇವ್ರ ವಾಕ್ಯ ಹೇಳ್ತಿದೆ, ನಾನು ಪರಿಶುದ್ಧನಾಗಿರುವ ಹಾಗೆ ನೀವು ಪರಿಶುದ್ಧರಾಗಿರಿ ಅಂತ ವಾಕ್ಯ ಹೇಳ್ತಿದೆ. ಕೆಲವು ಸಮಯದಲ್ಲಿ ನಾವು ಹಾಡಾಡ್ತೀವಿಲ್ಲ, ನನ್ನ ನಡೆಯಿಂದಾಗಲಿ, ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಬೇಕಂತ ಹೇಳುವಾಗ, ಹಾಗೆ ನಮ್ಮ ಪರ್ಸ್ನಲ್ ಲೈಫಲ್ಲಿ, ನಮ್ಮ ಕುಟುಂಬದಲ್ಲಿ, ಸಭೆಯಲ್ಲಿ ನಾವೇನು ಮಾಡಬೇಕಂತ ಹೇಳುವಾಗ ಪರಿಶುದ್ಧವಾಗಿರಬೇಕು, ಡಿಸಿಪ್ಲಿನ್ ಆಗಿರಬೇಕು. ನಾವು ಯಾವುದೇ ಒಂದು ದೋಷವನ್ನು, ಯಾವುದೇ ದೇವರಿಗೆ ಇಷ್ಟ ಇಲ್ಲದಿರುವ ಕಾರ್ಯಗಳನ್ನು ನಾವು ಮಾಡಬಾರ್ದು. ಅದನ್ನು ಮಿಸ್ಬಿಹೇವ್ ಮಾಡಬಾರ್ದು, ಅನ್ಡಿಸಿಪ್ಲಿನ್ ಆಗಿರಬಾರ್ದು. ಡಿಸಿಪ್ಲಿನ್, ಶಿಸ್ತು ಬಹಳ ಮುಖ್ಯ. ಹಾಗೆ ಅದನ್ನು ನಡ್ಕೋ, ಅದೇ ಹಾಗೆ ಅದರ ಬರೆಯಲ್ಪಟ್ಟಿದೆ. ಈ ಪಾಪ ಅಂತ ನಾವು ಹೇಳುವ ಸಮಯದಲ್ಲಿ
ಪಾಪ ಬಂದು ದೇವರಿಗೆ ವಿರೋಧವಾಗಿ ಮಾಡ್ತೀವಿ ನೋಡಿ. ದೇವರ ವಾಕ್ಯದಲ್ಲಿ ನಾನು ನೋಡ್ತೀವಿ, ದೇವರು ಹೇಳ್ತಾರೆ ಈ ಹಣ್ಣನ್ನು ತಿನ್ನಬೇಡ ಅಂತ ಹೇಳುವ ಸಮಯದಲ್ಲಿ ಅವ್ರು ಹಣ್ಣು ತಿನ್ನುವಾಗ ಏನಾದ್ರು ಅವ್ರು ಪಾಪ ಮಾಡಿದ್ರು ಅಂತ ಸತ್ಯವೇದ ಹೇಳ್ತಾರೆ. ಎಲ್ಲ ಮನುಷ್ಯರು ಪಾಪ ಮಾಡಿ ದೇವರ ಮಹಿಮೆ ಹಾಗೆ ನೋಡಿ, ಆದಾಮು ದೇವರ ಮಾತನ್ನು ಕೇಳದೆ ಅವರ ಹಣ್ಣು ತಿನ್ನುವಾಗ ಏನಾಯಿತು, ಎಲ್ಲ ಮನುಷ್ಯರು ಪಾಪ. ಆಗ ಯಾರೆಲ್ಲ ದೇವರಿಗೆ ವಿರೋಧಿಸ್ತಾರೆ, ದೇವರಿಗೆ ವಿರೋಧವಾಗಿ ಬೀಳ್ತಾರಲ್ಲೋ ಅದೇ ಪಾಪ. ಆಗ ದ್ರೋಹ ಅಂತ ತಿಳ್ಕೊಂಡ್ರಿಲ್ವ, ಅಕ್ರಮ, ದ್ರೋಹ, ಈ ಪಾಪ, ಅದರಿಂದ ನಾವೇನು ಮಾಡಬೇಕು, ಅದನ್ನು ಯಾವತ್ತೂ ಮಾಡಬಾರ್ದು. 11ನೇ ವಾಕ್ಯ ಅಂತ ಅನಿಸ್ತದೆ. 11ನೇ ಹಾಂ, ಹಾಂ, 14ನೇ ವಾಕ್ಯ. 14ನೇ ವಾಕ್ಯ, ಪ್ರಾಣ ಹತ್ಯದ ಅಪರಾಧದಿಂದ ನನ್ನನ್ನು ಬಿಡಿಸು. ಅಂದರೆ ಯಾವತ್ತೂ ನಾವು ತಿಳಿದೇ ಇರುವ ಒಂದು ಸುಳ್ಳು ಸಾಕ್ಷಿಗಳನ್ನು ನಾವು ಹೇಳಬಾರ್ದು ದೇವ್ರ ಮಕ್ಕಳು. ಹಲ್ಲೆಲೂಯಾ. ನೋಡ್ದಿರೋದನ್ನು ನೋಡೋದಲ್ಲ ಅಂತ ಸುಮ್ಗಿದ್ದು ಬಿಡಬೇಕು, ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ಬೇಕು. ಹಾಗೆ ನೋಡ್ದಿರೋದನ್ನು ಕೇಳಿದ್ರೆ ಯಾರೋ ಹೇಳಿದ್ದು, ಹಾಗೆ ಆ ಸಾಕ್ಷಿ ಬ್ಲಡ್ ಗಿಲ್ಟ್ ಅಂತ ಹೇಳ್ತೀವಿ ನಾವು, ಅದನ್ನು ಯಾವತ್ತೂ ಕೂಡ ಹಾಗೆ ನಾವು ಮಾಡಬಾರ್ದು. ಆಗ ಬರೆಯಲ್ಪಟ್ಟಿರುವ ನಿಯಮಗಳಿಗೆ ವಿರೋಧವಾಗಿ ನಾವು ನಡ್ಕೋಬಾರ್ದು. ಹಾಗೆಯೇ ನಮಗೆ ದೇವರು ನೀತಿ ಕೊಟ್ಟಿದ್ದಾರೆ, ನಮಗೆ ದೇವರು ಪರಿಶುದ್ಧತೆ ಕೊಟ್ಟಿದ್ದಾರೆ, ಅದನ್ನು ಯಾವತ್ತೂ ಕೂಡ ನಾವೇನು ಮಾಡಬಾರ್ದು, ಅದನ್ನು ಮೀರಿ ನಡಿಬಾರ್ದು. ದೇವರ ವಾಕ್ಯಕ್ಕೆ ನಾವು ವಿರೋಧವಾಗಿ ಪಾಪ ನಾವು ಮಾಡಬಾರ್ದು. ಹಾಗೆಯೇ ಗಿಲ್ಟ್ ಅಂತ ಅಂದರೆ ಮನಸ್ಸಾಕ್ಷಿ, ಇಲ್ಲಾಂದರೆ ರಕ್ತ ಇದರಲ್ಲಿ ನಾವು ಯಾವತ್ತೂ ಒಬ್ಬರ ಅಪರಾಧಕ್ಕೆ, ಒಬ್ಬರ ತೊಂದರೆ ಆಗಲಿಕ್ಕೆ ಇದೆಲ್ಲ ನೋಡಿ ಎಲ್ಲಾಗ್ತದೆ. ಅದು ಇದೆಲ್ಲ ದಾವೀದ್ ಬರೆದಿಟ್ಟಿದ್ದಾರೆ. ಇವ್ರ ಜೀವಿತದಲ್ಲಿ ಇದೆಲ್ಲ ನಡೆದಿರೋದ್ರಿಂದ ಇದೆಲ್ಲ ಆಗಬಾರ್ದು ದೇವರೇ, ನನಗೆ ಶುದ್ಧ ಹೃದಯವನ್ನು ನನ್ನಲ್ಲಿ ನಿರ್ಮಿಸುವಂತ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ತಿಳಿದೇ ಈ ಕಾರ್ಯಗಳು ಸಂದರ್ಭದಲ್ಲಿ ಬರಲಿಕ್ಕೆ ಸಾಧ್ಯತೆ ಇರ್ತದೆ. ನಾವು ಮುಂಚೆನೇ ನಾವು ದೇವರ ಹತ್ರ ಅದನ್ನು ಪ್ರಾರ್ಥನೆ ಮಾಡಿದರೆ ಅಂಥ ಪರಿಸ್ಥಿತಿಗಳು ಬರುವಾಗ ನಮ್ಮನ್ನು ದೇವರು ಕಾಪಾಡುವರಾಗಿರ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ಓದ್ತೀವಿ, ಜ್ಞಾನೋಕ್ತಿಗಳು 14ನೇ ಅಧ್ಯಾಯದಲ್ಲಿ 10ನೇ ವಾಕ್ಯವನ್ನು ಓದಿ. ಜ್ಞಾನೋಕ್ತಿಗಳು, ಪ್ರತಿಯೊಬ್ಬನು ತನ್ನ ಹೃದಯದ ವ್ಯಾಕುಲವನ್ನು ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಪ್ರತಿಯೊಬ್ಬರು ತನ್ನ ಹೃದಯದ ವ್ಯಾಕುಲವನ್ನು, ಇಲ್ಲದೆ ತನ್ನ ಮನಸ್ಸಾಕ್ಷಿಯನ್ನು ಅವರು ತಿಳಿದುಕೊಳ್ತಾರಂತೆ. ಇವತ್ತು ನಾವು ಉದಾಹರಣೆಗೆ ಹೇಳ್ತೀವಿ ನೋಡಿ, ನಾನು ಇಲ್ಲಿ ಎಂದು ಪ್ರಸಂಗ ಮಾಡುವ ಸಮಯದಲ್ಲಿ ನೀವು ಹೇಳಿದ ಪಾಸ್ಟರ್ ಒಳ್ಳೆಯವರಪ್ಪ, ಇಲ್ಲ ಪಾಸ್ಟರ್ ಹಾಗೆ ಹೀಗೆ ಅಂತ ನೀವು ತಿಳ್ಕೊಳ್ತೀರ. ನಮ್ಮ ಕುಟುಂಬನ ಕೂಡ ನಾವು ಏಮಾರಿಸ್ಬೋದು, ಹೆಂಡತಿ ಮಕ್ಕಳು ಎಲ್ಲರನ್ನ ಏಮಾರಿಸ್ಬೋದು. ಆದರೆ ನಮ್ಮ ಹೃದಯ ಇದೆ ನೋಡಿ, ನಮ್ಮ ಮನಸ್ಸಾಕ್ಷಿ ಇದೆಲ್ಲ, ಇದರಿಂದ ಯಾರು ಕೂಡ, ನಾನು ಮಾತ್ರ ಅಲ್ಲ, ನಾವು ಯಾರು ಕೂಡ ನಮ್ಮ ಹೃದಯಕ್ಕೆ ಮರೆ ಮಾಡೋಕ್ಕಾಗಲ್ಲ. ನಮ್ಮ ಹೃದಯಕ್ಕೆ ಅದಕ್ಕೆ ಮರೆ ಮಾಡಿ ಅದಕ್ಕೆ ಏಮಾರಿಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗೆ ನಮ್ಮ ಮನಸ್ಸಾಕ್ಷಿ, ನಮ್ಮ ಹೃದಯ, ನಮ್ಮ ಒಂದೊಂದು ಕಾರ್ಯಗಳು ಅದಕ್ಕೆ ಗೊತ್ತು. ಹಲ್ಲೆಲೂಯಾ. ಅದಕ್ಕೇ ದೇವರೇನು ಮಾಡ್ತಾರೆ, ದೇವರು ನಮ್ಮನ್ನು ಆಚೆ ನೋಡೋದಿಲ್ಲ, ದೇವರು ನಮ್ಮ ಹೃದಯವನ್ನು ದೇವರು ನೋಡುವರಾಗಿದ್ದಾರೆ. ಎಷ್ಟು ಚೆನ್ನಾಗಿ ಆ ವಾಕ್ಯ ಒಂದು ಸಾರಿ ಕೂಡ, ಪ್ರತಿಯೊಬ್ಬನು ತನ್ನ ಹೃದಯದ ವ್ಯಾಕುಲವನ್ನು ಗ್ರಹಿಸಿಕೊಳ್ಳುವನು. ಇಂಗ್ಲೀಷಲ್ಲಿ ಹೇಗಿರ್ತದೆ ಗೊತ್ತಾ? ಯಾರಾದ್ರು ಓದ್ತೀರಾ ಇಂಗ್ಲೀಷಲ್ಲಿ? 14:10 ಓದಿ, ಪ್ರಾಬಬ್ಸ್. ಬಿಟರ್ನೆಸ್ ಅಂತ ಇದೆ ಕನ್ನಡದಲ್ಲಿ ನೋಡಿ. ಇಂಗ್ಲೀಷಲ್ಲಿ ಒಂದು ಕಹಿತನ, ನಮ್ಮ ಹೃದಯದಲ್ಲಿ ಒಂದು ಕಹಿ ಇದೆ, ಒಂದು ಹೊಟ್ಟೆ ಕಿಚ್ಚಿದೆ, ಒಂದು ಸಿಟ್ಟಿದೆ, ಯಾರಿಗೂ ಗೊತ್ತಿಲ್ಲ. ಆದರೆ ನಾನು ನಿಮ್ಮ ಜೊತೆ ಮಾತಾಡುವಾಗ ತುಂಬ ಪ್ರೀತಿ ಥರ ಮಾತಾಡ್ತೇನೆ, ನೀವು ಮಾತಾಡ್ತಿದ್ದ ಚೆನ್ನಾಗಿರ್ಬೋದು ಅಂತ ಹೇಳಿದ್ದೀನಿ. ಆದರೆ ನಿಮ್ಮ ಹೃದಯದಲ್ಲಿ ಏನಾಗಿದೆ? ಒಬ್ಬರ ಮೇಲೆ ಸಿಟ್ಟಿದೆ, ಒಬ್ಬರ ಮೇಲೆ ಕಹಿ ಇದೆ, ಒಬ್ಬರ ಮೇಲೆ ಕೋಪ ಇದೆ. ಈಗ ದೇವರು ಹೇಳ್ತಾರೆ, ನೋಡಿ ನೀ ಅವ್ರ ಜೊತೆ ಮಾತಾಡುವಾಗ ಪ್ರೀತಿಯಿಂದ ಮಾತಾಡಿದ್ರು, ನೀನು ಅವ್ರ ಜೊತೆ ಒಳ್ಳೆ ರೀತಿಯಲ್ಲಿ ಆಶೀರ್ವದಿಸಿ ಮಾತಾಡಿದ್ರು ಕೂಡ ನಿನ್ನ ಹೃದಯದಲ್ಲಿ ಕಹಿ ಇದೆ, ನಿನ್ನ ಹೃದಯದಲ್ಲಿ ಕೋಪ ಇದೆ, ನಿನ್ನ ಹೃದಯದಲ್ಲಿ ಸಿಟ್ಟಿದೆ. ಆಗ ಆ ಸಿಟ್ಟಿಟ್ಕೊಂಡು, ಆ ಕೋಪ ಇಟ್ಕೊಂಡು, ಆ ಬಿಟರ್ನೆಸ್ನ, ಆ ಕಹಿತನ ಇದ್ದರೆ ನಮ್ಮನ್ನು ಹೇಗೆ ದೇವರು ಅನುಗ್ರಹಿಸಲಿಕ್ಕೆ ಸಾಧ್ಯ? ಈಗ ಇದು ಯಾರ ಹತ್ರ ಕೂಡ ಏನು ಮಾಡೋಕ್ಕಾಗಲ್ಲ. ಇದನ್ನು ಎಲ್ಲರ ಕಡೆ ಮರೆ ಮಾಡ್ಬೋದು, ಹೃದಯದಿಂದ ನಮಗೆ ಆ ಕಹಿತನನ್ನು ಮರೆ ಮಾಡೋಕ್ಕಾಗಲ್ಲ. ಈಗ ಯಾಕೆ ಈ ಕಹಿತನ ಒಬ್ಬರ ಜೀವಿತದಲ್ಲಿ ಬರ್ತದೆ? ಅದು ಬಹಳ ಮುಖ್ಯ. ಹಲ್ಲೆಲೂಯಾ. ಯಾಕೆ ಇಂಥ ಒಂದು ಕಹಿತನಗಳು ನಮ್ಮ ಜೀವಿತದಲ್ಲಿ ಬರಲಿಕ್ಕೆ ಏನು ಕಾರಣ ಅಂತ ನಾವು ನೋಡುವಾಗ, ಮೊದಲನೇದಾಗಿ ನಾವು ನೋಡ್ತೀವಿ, 1 ಸಾಮ್ಯುಯೇಲ 6ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಿಂದ ಹೋದನ್ನ. 1 ಸಾಮ್ಯುಯೇಲ, ಆಗ ನೀವು ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿಸಿ
ಅದಕ್ಕೆ ಒಂದು ಸಾಮ್ಯಲ 1ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಒಂದು ಸಾಮ್ಯಲ 1ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಇದಲ್ಲದೆ ಆಕೆಯ ಸವತಿಯು ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು. ಪ್ರತಿ ವರ್ಷವೂ ಯೆಹೋವನ ಮಂದಿರಕ್ಕೆ ಹೋದಾಗೆಲ್ಲ ಎಲ್ಕಾನನು ಹಾಗೆಯೇ ಮಾಡುತ್ತಿದ್ದರಿಂದಲೂ ಪೆನ್ನೀನಳು ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ ಅನ್ನಳು ಒಂದಾನೊಂದು ಸಾರಿ ಉಣ್ಣಲೊಲ್ಲದೆ ಅಳುತ್ತಾ ಇದ್ದಳು. ನೋಡ್ತೀವಿ, ಒಂದು ಕುಟುಂಬ ಆ ಕಾಲದಲ್ಲಿ ಇವತ್ತು ನಮಗೆ ಒಂದು ತಲೆ, ಒಂದು ಶರೀರಕ್ಕೆ ಒಂದೇ ತಲೆ, ಒಂದು ಹೆಂಡತಿಗೆ ಒಂದು ಗಂಡ. ಹಾಗೆ ಇವತ್ತು ಆ ಕಾಲದಲ್ಲಿ ಹಾಗೆ ನೀನು ನೋಡುವ 2-3 ಜನ ಹೆಂಡತಿದ್ರು. ಹಾಗೆ ಈ ಎಲ್ಕನ ಅಂತ ಒಂದು ವ್ಯಕ್ತಿಗೆ 2 ಹೆಂಡತಿರು ಇರ್ತಾರೆ. ಒಂದು ಹೆಂಡತಿ ಬಂದು ಹನ್ನ ಆಗಿರುತ್ತೆ, ಇನ್ನೊಬ್ಬಳು ಬಂದು ಪೆನ್ನಿನಾಳು. ಈ ಹನ್ನಾಳಿಗೆ ಮಕ್ಕಳಿರಲಿಲ್ಲ. ಪೆನ್ನಿನಾಳಿಗೆ ಮಕ್ಕಳಿರೋದ್ರಿಂದ ನೋಡಿ ಆಕೆಗೆ ಆ ವೀಕ್ನೆಸ್ ಗೊತ್ತಾಗ್ಬಿಡ್ತು. ಹನ್ನಾಳಿಗೆ ಮಕ್ಕಳು ಇಲ್ದಿರುವ ನಿಮಿತ್ತವಾಗಿ ಈಕೆನ ಯಾವಾಗಲೂ ಏನು ಮಾಡ್ತಾ ಇದ್ದಿಲ್ಲ ಅಂದರೆ ಆಕೆನ ಚುಚ್ಚುತ್ತಾ ಇದ್ದಿಲ್ಲ. ಅವಳಿಗೆ ಚುಚ್ಚಿ ಮಾತಾಡಿ ಯೆಹೋವ ನಿನ್ನ ಗರ್ಭ ಮುಚ್ಚಿಬಿಟ್ಟಿದ್ದಾರೆ, ನಿನಗೆ ಮಕ್ಕಳಿಲ್ಲ ಅಂತ ಆಕೆಗೆ ನಾನು ನೊಂದಿಸುವಲಾಗಿದ್ಲು, ಆಕೆ ಮನಸ್ಸನ್ನು ನೋವುಪಡಿಸುವಲಾಗಿದ್ಲು. ಈಗ ನೋಡಿ ಆ ಮಾತುಗಳು ಕೇಳಿ 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 ಈಗ ಹನ್ನಾಳ ಜೀವಿತದಲ್ಲಿ ಎಷ್ಟು ಒಂದು ಆ ಮನಸ್ಸು ಕಹಿ ಆಗ್ಬಿಡ್ತಂದ್ರೆ, ಎಷ್ಟು ಆಕೆ ಹೃದಯ ಮುರಿದೋಗಿತ್ತು, ಎಷ್ಟು ಸೋತೋಗಿತ್ತು ಅಂದರೆ ನೋಡಿ, ಅವಳು ಊಟ ಮಾಡ್ತಾ ಇರಲಿಲ್ಲ, ಅವ್ರ ಕಣ್ಣೀರಲ್ಲಿ ಇರ್ತದೆ. ಈಗ ಅದೇ ನೀವು ಓದ್ ನೋಡಿ, ಅವ್ರ ಗಂಡ ಬಂದು ಹೇಳ್ತಾನೆ, ನಿನಗೆ ಒಂದು 7 ಮಕ್ಕಳು ಇದ್ದಿದ್ರೆ ಆ 7 ಮಕ್ಕಳಿಗಿಂತ ಹೆಚ್ಚಾಗಿ ನಾನು ಪ್ರೀತಿ ಮಾಡ್ತೀನಲ್ಲ, ಅಷ್ಟು ಪ್ರೀತಿ ಮಾಡಿದರೆ ಕೂಡ ಯಾಕೆ ನೀನು ಈ ಥರ ಕಣ್ಣೀರು ಇಡ್ತೀಯ, ಯಾಕೆ ನೀನು ಊಟ ಮಾಡೋದಿಲ್ಲ ಅಂತ ಆತನ ಮಾತಾಡುವ ಸಮಯದಲ್ಲಿ ಕೂಡ ಆಕೆನ ಸಮಾಧಾನ ಪಡಿಸೋಕೆ ಆಗಲ್ಲ. ಅಂದರೆ ಅಷ್ಟು ಆಕೆ ಹೃದಯದಲ್ಲಿ ಆ ವೇದನೆ ಇತ್ತು. ಯಾಕೆ ಗೊತ್ತಾ? ಮಾತುಗಳು. ಚೆನ್ನಾಗಿ ತಿಳ್ಕೊಳ್ಳಿ, ನಿಜವಾಗಿ ಹೇಳ್ತೀನಿ ನೋಡಿ, ಕೆಲ ಸಂಬಂಧದಲ್ಲಿ ಯಾರು ನಮ್ಮನ್ನು ಒಂದು ಹೊಡೆದು ಬಿಟ್ರೆ ಆ ನೋವು 2 ದಿವಸ ಇರ್ಬೋದು, 1 ವಾರನೇ ಆ ನೋವು ಇರ್ಬೋದು, ಆದರೆ ಆ ನೋವು ಹೋಗ್ಬಿಡ್ತದೆ. ಆದರೆ ಕೆಲವು ಮಾತುಗಳು ವರ್ಷವಾದರೆ ಕೂಡ ನಮ್ಮ ಹೃದಯದಿಂದ ಹೋಗಲ್ಲ. ಗೊತ್ತಾ ನಿಮಗೆ? ವರ್ಷಗಳಾದರೆ ಕೂಡ ಅವ್ರು ಹಿಂಗೆ ಹೇಳ್ಬಿಟ್ರಲ್ಲ ಅಂತ. ಅಂದರೆ ಮಾತಿಗೆ ಅಷ್ಟು ಪವರ್ ಇದೆ. ಈ ಮಾತುಗಳು ಕಟ್ಟಲಿಕ್ಕೂ ಕೂಡ ಸಾಧ್ಯ, ಈ ಮಾತುಗಳು ಮುರಿಯುವುದಕ್ಕೂ ಕೂಡ ಸಾಧ್ಯ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಅವನ ಹೃದಯದಲ್ಲಿರೋದು ಅವನ ಬಾಯಲ್ಲಿ ಬರ್ತದೆ ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಅದಕ್ಕೇ ದೇವರೇ, ನನ್ನ ಹೃದಯವನ್ನು ನಿನ್ನ ಶುದ್ಧಿ ಮಾಡಿದೇವರೇ, ಅದು ನಿರ್ಮಲವಾಗಿ ಮಾಡಿದೇವರೇ. ಅದನ್ನು ಹಾಗೆ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಹೃದಯದಲ್ಲಿ ಯಾವತ್ತೂ ಕೂಡ ಏನಾಗ್ತದೆ, ಯಾವುದೇ ಒಂದು ಆ ಥರ ಮಾತುಗಳಿಲ್ಲದೆ ಬೇರೆಯವ್ರನ್ನ ದುಃಖಪಡಿಸದೇ ಇರೋಕ್ಕೆ ಸಾಧ್ಯತೆ ಆಗ್ತದೆ. ಇಲ್ಲಿ ನೀವು ನೋಡುವ ಸಮಯದಲ್ಲಿ ಆಕೆ ಮನಸ್ಸು ಅಷ್ಟು ಒಂದು ಆ ಸೋತೋಗಿರುವ ಪರಿಸ್ಥಿತಿ. ಅದರ 10ನೇ ವಾಕ್ಯದಲ್ಲಿ ನಾನು ನೋಡ್ತೀವಿ, ದೇವರ ವಾಕ್ಯದಲ್ಲಿ ಹೋದ 10ನೇ ವಾಕ್ಯ, ಪರಾಮರಿಸು, ಕನಿಕರವಿಟ್ಟು ಹಲ್ಲೆಲೂಯಾ. ಹಾಗೆ ಇವತ್ತು ಈ ಆರಾಧನೆಯಲ್ಲಿ ಯಾರಾದರೂ ಆ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಾ, ಯಾರೋ ನಿಮ್ಮನ್ನು ನೋಡಿ ಒಂದು ವೇಳೆ ತಮಾಷೆ ಮಾಡ್ತಾರೆ, ಯಾರೋ ನಿಮ್ಮನ್ನು ನೀವೆಷ್ಟು ಆತ್ಮಿಕವಾಗಿ ಬೆಳೆದು ಬರಬೇಕು, ಎಷ್ಟು ದೇವರಿಗೆ ಸೇವೆ ಮಾಡಬೇಕು, ನನ್ನ ದೇವರಿಗಾಗಿ ನಿಲ್ಲಬೇಕು, ನನ್ನ ದೇವರಿಗೊಂದು ಸಾಕ್ಷಿಯಾಗಿರ್ಬೇಕಂತ ನೀವೆಷ್ಟೇ ಪ್ರಯತ್ನ ಮಾಡಿದರೂ ಯಾವುದೋ ಒಂದು ಬಲಹೀನ, ಯಾವುದೋ ಒಂದು ವೀಕ್ನೆಸ್ ನಿಮ್ಮಲ್ಲಿ ಇರೋದ್ರಿಂದ ಅದನ್ನು ನೀವು ಅದನ್ನೇ ಹೇಳಿ ನಿಮ್ಮ ಜೀವಿತದಲ್ಲಿ ಮುಂದೆ ಬರದ ಹಾಗೆ ನಿಮ್ಮನ್ನು ತೊಂದರೆ ಮಾಡುವುದಾಗಿದ್ದರೆ ನೀವು ಒಂದೇ ಒಂದು ಮಾಡಬೇಕು. ಹಲ್ಲೆಲೂಯಾ. ಯಾವತ್ತೂ ಅವ್ರ ಮೇಲೆ ದ್ವೇಷ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾವತ್ತೂ ಅವರಿಗೆ ತಿರುಗಿ ಬೀಳಬೇಡಿ. ನೀವು ಹನ್ನಳ ಹಾಗೆ ನೀವು ದೇವರ ಸಮ್ಮುಖದಲ್ಲಿ ಹೋಗಿ ನೀವು ಕಣ್ಣೀರಿಂದ ನೀವು ಪ್ರಾರ್ಥನೆ ಮಾಡಿ. ನಿಮಗೆ ವೇದನೆ ಇರ್ಬೋದು, ನಿಮಗೆ ಮನಸ್ಸಲ್ಲಿ ದುಃಖ ಇರ್ಬೋದು, ಮನುಷ್ಯರ ಥರ ತೋರಿಸ್ಬೇಡಿ. ನೀವು ದೇವರ ಸಮ್ಮುಖದಲ್ಲಿ ಹೋಗಿ ಆ ತೋರಿಸುವ ಸಮಯದಲ್ಲಿ ನಿಮಗೆ ಪರಿಹಾರ ಇದೆ. ನಿಮಗೆ ದೇವರು ಉತ್ತರ ಕೊಡುವವರಾಗಿರ್ತಾರೆ. ಆ ಹನ್ನಾಳ ಆ ಮನಸ್ಸು ಮುರಿದೋಗಿರುವ ಮನಸ್ಸನ್ನು ದೇವರು ನೋಡಿ ಆಕೆಗೊಂದು ಒಳ್ಳೆ ಸಾಮ್ಯವೆಲ್ಲ ದೇವರು ಕೊಟ್ಟರು. ಒಂದು ಮಗು ಮಾತ್ರ ಅಲ್ಲ, ಆಕೆ ಕೇಳಿದ್ದು ಒಂದೇ, ಅದ್ರ ಜೊತೆ 5 ಅಂತ ಅನಿಸ್ತದೆ. 5 ಜನ ದೇವರು ಕೂಡಿಸಿಕೊಟ್ಟರು ಅಂತ ನಾವು ನೋಡ್ತೀವಿ. ನಾವು ಈ ಜಗತ್ತಲ್ಲಿ ನಾವಿರುವ ಗಂಟಲ್ಲೂ ಈ ಪೆನಿನಾಲ್ ಹಾಗೆ ಕೆಲವರು ಇರ್ತಾರೆ, ಅದು ಕೆಲಸದಲ್ಲಿ ಇರ್ತಾರೆ, ಕುಟುಂಬದಲ್ಲಿ ಇರ್ತಾರೆ, ಎಲ್ಲಿ ಹೋದರೆ ಕೂಡ ಇಂಥ ಆಳುಗಳಿರ್ತಾರೆ. ಆದರೆ ನನಗೂ ನಿಮಗೆ ಒಂದು ದೇವರಿದ್ದಾರೆ. ಆ ದೇವರ ಸಮ್ಮುಖದಲ್ಲಿ ಹೋಗಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ, ದೇವರ ಹತ್ರ ನಮ್ಮ ಕಷ್ಟಗಳನ್ನು ನಾವು ಹೇಳಿಕೊಳ್ಳುವ ಸಮಯದಲ್ಲಿ ನಮಗೆ ದೇವರು ಪರಿಹಾರ ಮಾಡ್ತಾರೆ. ಕಾಲನಾಯಕ ಒಂದು ಹಾಡನ್ನು ಹಾಡ್ತಾರೆ,
ನನ್ನ ಕಷ್ಟ ದುಃಖ ಯಾರಿಗೆ ಹೇಳೇನಯ್ಯ? ಹೇಳುವುದಾಗಿದ್ದರೆ ನಿನ್ನ ಸಮ್ಮುಖದಲ್ಲಿ ನಾನು ಕಣ್ಣೀರಿಂದ ಇಡುತ್ತೇನೆ. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿದೆ. ಮನ ಮರುಗುವ ನನ್ನ ದೇವರದನ್ನು ಹಾಡನ್ನು ಹೋಗಿ ನೋಡಿ. ಆಗ ನಾವು ಯಾವತ್ತೂ ಕೂಡ ನಿಮಗೆ ಕಷ್ಟ ದುಃಖ ಇದ್ದರೆ ಮನುಷ್ಯ ಹತ್ರ ಹೇಳಬೇಡಿ. ಈ ಮನುಷ್ಯರು ನಿಮ್ಮ ಮಾತುಗಳನ್ನು ಕೇಳ್ಕೊಂಡು ಹೋಗಿ ಅವ್ರು ನೋಡಿ, ಅವ್ರು ಹಂಗೆ ಹೇಳ್ತಾರೆ, ಅವ್ರು ಎಷ್ಟು ಹಂಗೆ ಹೇಳ್ತಾರೆ, ಅದ್ರ ನೋಡಿ ಅವ್ರಿಗೆ ಹಿಂಗಿದೆ ಅಂತ ಪರಿಹಾಸನೇ ಮಾಡ್ತಾರೆ ಹೊರತು ನಿಮಗೆ ಅವ್ರು ಯಾವತ್ತೂ ಒಳ್ಳೇದು ಮಾಡಲ್ಲ. ಒಳ್ಳೇದು ಮಾಡೋಕ್ಕೆ ಒಂದು ದೇವರಿದ್ದಾರೆ. ಹಲ್ಲೆಲೂಯಾ. ಹನ್ನಾಳು ದೇವರ ಹತ್ರ ಹೋಗಿ ತನ್ನ ಭಾರವನ್ನು ಆಕೆ ತಿಳಿಸುವಾಗ ಅದೇ ಸ್ಥಾನದಲ್ಲಿ ದೇವರು ಉನ್ನತಪಡಿಸಿ ತೋರಿಸಿದರು. ಆದರೆ ನನ್ನ ವಿಷಯ ಏನಂತ ಹೇಳುವಾಗ, ನಮ್ಮ ಮಾತುಗಳು ಒಬ್ಬರನ್ನ ಮುರಿದು ಬಿಡ್ತದೆ. ಅದಕ್ಕೇ ನಮ್ಮ ಮಾತುಗಳು ಅದು ಜೀವದ ಮಾತುಗಳಾಗಿರಬೇಕು. ನಮ್ಮ ಮಾತಿನಿಂದ ಯಾರಿಗೂ ಗಾಯ ಆಗಬಾರ್ದು. ಇವತ್ತು ನಾವು ಹಾಡಿದೇ ಇಲ್ಲ, ಈ ದಿನದ ಪ್ರತಿಯೊಂದು ಕ್ಷಣ ನಿನ್ನ ನೆನಪಲ್ಲೇ ಕಳೆಯಬೇಕು. ನನ್ನ ಬಾಯಿಯ ಮಾತು ನೊಂದ ಹೃದಯವನ್ನು, ಅದು ನಮ್ಮ ಮಾತುಗಳು ಯಾವತ್ತೂ ಕೂಡ ನೊಂದ ಹೃದಯಗಳನ್ನು ಸಂತೈಸಲೇಬೇಕು ಹೊರತು ನಮ್ಮ ಮಾತು ಯಾವತ್ತೂ ಒಬ್ಬರನ್ನ ಏನು ಮಾಡೋದು, ಗಾಯಪಡಿಸಬಾರ್ದು. ಅಲ್ಲೂ ಯಾಕೆಂದರೆ ಮಾತುಗಳಲ್ಲಿ ಜೀವ ಇದೆ. ಅದು ಕಟ್ಟಲಿಕ್ಕೂ ಸಾಧ್ಯ, ಮುರಿಲಿಕ್ಕೂ ಅದು ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಎರಡನೇದಾಗಿ ಒಂದು ಉದಾಹರಣೆ ನಾವು ನೋಡುವ ಸಮಯದಲ್ಲಿ ಈ ನ್ಯಾಯಾಧೀಶರ 16ನೇ ಅಧ್ಯಾಯದಲ್ಲಿ 4ನೇ ವಾಕ್ಯವನ್ನು ಹೋದನ್ನ. ನ್ಯಾಯಾಧೀಶರು 16ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ಹಾಂ, ಮರುಳುಗೊಳಿಸಿ ಅವನ ಮಹಾಶಕ್ತಿಯ ಮೂಲ ಯಾವುದೆಂದು ತಿಳಿಸು. 16ನೇ ವಾಕ್ಯ ಬರ್ಕೊಳ್ಳಿ. ನ್ಯಾಯಾಧೀಶರು 16ನೇ ವಾಕ್ಯ. ಇದಲ್ಲದೆ ಅವಳು ಅವನನ್ನು ಪೀಡಿಸಿದ. ನೋಡಿ, ಮಾತಿನಿಂದ ಪೀಡಿಸಿರೋದ್ರಿಂದ ಅವನಿಗೆ ಸಾಯುವುದು ಒಳ್ಳೆದಂತ ಅನಿಸಿತು, ಬೇಸರವಾಯಿತು. ಓದಿ ನೆಕ್ಸ್ಟ್ ವಾಕ್ಯ. ಮತ್ತು ಅವನು ಸಾಕು. ಇಲ್ಲಿ ಒಂದು ಕುಟುಂಬದ ಬಗ್ಗೆ ನಾವು ನೋಡ್ತೀವಿ. 14ನೇ ಅಧ್ಯಾಯದಲ್ಲಿ ನಾವು ಅದು ಓದ್ತೀವಿ ನಾವು. ಈ ಸಿಂಸೋನು ಅವನು ಒಂದು ಪವರ್ಫುಲ್ ಮ್ಯಾನ್, ಒಂದು ಆತ್ಮಭರಿತನಾದ ಒಂದು ವ್ಯಕ್ತಿ, ಸಿಂಹವನ್ನು ಕೊಂದುಹಾಕಿದ ವ್ಯಕ್ತಿ. ಒಂದೊಂದು ಸಾರಿ ಅವನನ್ನು ಕಟ್ಟಾಗುವಾಗ ದೇವರ ಆತ್ಮ ಆತನ ಮೇಲೆ ಬರುವಾಗ ಬಲಶಾಲಿಯಾಗಿ ಹೇಳುವ ಒಂದು ವೀರನಾಗಿರುವ ಒಂದು ವ್ಯಕ್ತಿ. ಹಲ್ಲೆಲೂಯಾ. ಒಂದು ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳುವಾಗ, ದಲೀಲಾ ಅಂತ ಒಂದು ಫಿಲಿಸ್ತರ ಒಂದು ಹೆಣ್ಣನ್ನು ಇವನು ಮೋಹಿಸುವನಾಗಿರ್ತಾನೆ, ಆಸೆ ಪಡುವನಾಗಿರ್ತಾನೆ. ಇವ್ರ ತಂದೆ ತಾಯಿ ಹತ್ರ ಹೋಗಿ 14ನೇ ಅಧ್ಯಾಯದಲ್ಲಿ ಆಕೆನ ಮದುವೆ ಆಗಬೇಕು ಅಂತ ಹೇಳೋ ಸಮಯದಲ್ಲಿ ಅವ್ರ ತಂದೆ ತಾಯಿ ಹೇಳ್ತಾರೆ, ಬೇಡಪ್ಪ, ನಮಗೆ ಫಿಲಿಸ್ತೀರಲ್ಲಿ ನಮಗೆ ಬೇಡ, ನಮಗೆ ನಮ್ಮ ಕುಲದಲ್ಲಿ ನಮ್ಮ ದೇವರ ಮಕ್ಕಳಲ್ಲೇ ನಮ್ಮ ಮದುವೆ ಮಾಡೋಣ ಬೇಡ ಅಂತ ಅವನಿಗೆ ಹೇಳಿದರೆ ಕೂಡ ಅವನು ಹಠ ಹಿಡಿಯುವನಾಗಿರ್ತಾನೆ. ಇಲ್ಲ, ನನಗೆ ಅದೇ ಹೆಣ್ಣು ಬೇಕಂತ ಹೇಳೋ ಸಮಯದಲ್ಲಿ ಅವರು ತಂದೆ ತಾಯಿ ಏನು ಮಾಡ್ತಾರೆ, ಆಕೆಗೆ ಮದುವೆ ಮಾಡಿಕೊಟ್ಬಿಡ್ತಾರೆ. ಅವ್ರಿಗೆ ಅವನ ಒಪ್ಕೊಳ್ತಾರೆ. ಈಗ ಏನಾಯ್ತು ಅಂತ ಹೇಳೋ ಸಮಯದಲ್ಲಿ ಈಗ ಒಂದು ದಿನ ಈ ಫಿಲಿಸ್ತರ ಹತ್ರ ಇವನು ಒಂದು ಸಾಮ್ಯವನ್ನು ಹೇಳ್ತಾನೆ. ಈ ಸಾಮ್ಯವನ್ನು ಹೇಳಿ ಇದರ ಅರ್ಥ ಯಾರು ಹೇಳ್ತಾರೋ ಅವ್ರಿಗೆ 30 ಜೋಡಿ ಬಟ್ಟೆಗಳನ್ನು ನಾನು ಕೊಡ್ತೀನಿ. ಹಾಗಿಲ್ದಿದ್ರೆ ನೀವು ನನಗೆ 30 ಜೋಡಿ ವಸ್ತ್ರಗಳನ್ನು ಕೊಡಬೇಕು. ಆ ಕಾಲದಲ್ಲಿ ವಸ್ತ್ರಗಳು ಇವತ್ತು ನಮ್ಮ ಥರ ಇಲ್ಲ, ಭಾಳ ಅದು ಬೆಲೆ ಬಾಳುವುದನ್ನು ನಾವು ನೋಡ್ತೀವಿ ನಾವು. ಯಾಕಂದರೆ ಈ ನಾಮನ್ ಕೂಡ ನೋಡಿ, ಬರುವಾಗ ಅವ್ನು ವಸ್ತ್ರ ತಂದಿರ್ತಾನೆ ಎಲಿಷಾಗೆ ಕೊಡೋಕ್ಕೆ. ವಸ್ತ್ರವು ಅವತ್ತು ಘನವಾಗಿರ್ತಿದ್ದು. ಈಗ ಏನಾಗ್ತದೆ ಅಂತ ಹೇಳೋ ಸಮಯದಲ್ಲಿ ಈ ಫಿಲಿಸ್ತೀರಿಗೆ ಅದರ ಅರ್ಥ ಗೊತ್ತಿರೋದಿಲ್ಲ. ಇವನು ಹೇಳಿರ್ತಾನೆ, ಈಗ 30 ಜೋಡಿ ಬಟ್ಟೆ ಕೊಡಬೇಕಂತ, ವಸ್ತ್ರ ಕೊಡಬೇಕಂತ ಹೇಳಿರೋದ್ರಿಂದ ಈ ಬೇರೆ ಎಲ್ಲಿ ಸಮಸ್ಯೆ ಸಿಕ್ಕಾಕೊಬಿಡ್ತೀವಿ ಅಂತ ಇವ್ರು ಏನು ಮಾಡ್ತಾರೆ ಅಂತ ಹೇಳುವ ಸಮಯದಲ್ಲಿ ಇವನು ಸಿಂಸನ್ ಹತ್ರ ಬಂದು ಹೇಳ್ತಾರೆ. ಸ್ಯಾಮ್ಸನ್ ಹತ್ರ ಹೇಳ್ತಾನೆ, ನೀವು ಹೇಗಾದರೆ ಅವನಿಗೆ ಆ ಬಲ ಇದೆಲ್ಲ ಇಲ್ಲದ ಆ ರಹಸ್ಯಕ್ಕೆ ಏನು ಕಾರಣ ಅಂತ ಆ ರಹಸ್ಯದ ಗುಟ್ಟನ್ನು ನೀನು ತಿಳ್ಕೊಂಡು ನನಗೆ ಹೇಳಬೇಕು. ಹಾಗೆ ನೀವು ಹೇಳದೆ ಹೋದರೆ ನಿನ್ನನ್ನು ನಿನ್ನ ಕುಟುಂಬವನ್ನು ನಾವು ಸುಟ್ಟಾಕ್ಬಿಡ್ತೀವಿ ಅಂತ ಈ ಸಿಂಸೋನ ಹೆಂಡತಿಗೆ ಭಯಪಡಿಸ್ಬಿಡ್ತಾರೆ ಈ ಫಿಲಿಸ್ತೀಯರು. ಹಲ್ಲೆಲೂಯಾ. ಹಾಗೆ ಒಂದು ವೇಳೆ ಇವರು ಭಯಪಡಿಸಿದರೆ ಈ ದಲೀಲಿಯ ಏನು ಮಾಡಬೇಕಾಗಿದೆ ಅಂದರೆ ಇದನ್ನು ನೇರವಾಗಿ ಸಿಂಸನ್ ಹತ್ರ ಹೇಳ್ಬೇಕತ್ತೆ. ಸ್ಯಾಮ್ಸನ್ ಹತ್ರ ಈ ಥರ ಇವ್ರು ಭಯಪಡಿಸ ಅಂತ ಹೇಳಿದರೆ ಆತನ ಮಹಾಶೂರನ್ನು, ಆತನ ಅವ್ರನ್ನ ಏನೋ ಒಂದು ಕೈ ನೋಡ್ಕೊಳ್ತಾ ಇದ್ದೇವೆ. ಆಕೆ ಹೇಳಿಲ್ಲ.
ಆಕೆ ಏನು ಮಾಡಿಲ್ಲ ಅಂತ ಹೇಳುವಾಗ ಭಯದಿಂದ ಏನು ಮಾಡಿಬಿಟ್ಲು, ಈಗ ನಾವು ಓದಿದಲ್ಲಿ 16ನೇ ವಾಕ್ಯದಲ್ಲಿ ದಿನಾ ತನಗೆ ಒತ್ತಾಯ ಮಾಡ್ತಾಯಿದ್ಲು, ದಿನಾ ಒತ್ತಾಯ ಮಾಡ್ತಾಯಿದ್ಲು. ಏನು ಮಾಡಿದೆ ಅಂದರೆ, ನಿನಗೆ ಹೇಗೆ ಇಷ್ಟು ಬಲ ಬಂತು, ನಿನಗೆ ಹೇಗೆ ಇಷ್ಟು ಬಲ ಬಂತು ನೋಡಿ. ದಿನಾ ಒತ್ತಾಯ ಮಾಡ್ತಾ 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 ನೀವು ಆ 14ನೇ ಅಧ್ಯಾಯದಲ್ಲ ಹೋಗಿ ಓದಿ ನೋಡಿ, ಆಕೆ ಹೇಗೆ ಹೇಳ್ತಾ ಇದೆ ಅಂದರೆ, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ನೀನು ನನ್ನ ಪ್ರೀತಿ ಮಾಡೋದಿಲ್ಲ ನೋಡಿ, ನೀನು ಎಲ್ಲ ಈ ರಹಸ್ಯ ನನಗೆ ಹೇಳ್ತಾ ಇಲ್ವಲ್ಲ ಅಂತ ಅವನ ಫೋರ್ಸ್ ಮಾಡ್ತಾ ಇದ್ಲು. ಸತ್ಯ ವೇದ ಬರೆಯಲ್ಪಟ್ಟು ಎಷ್ಟು ಚೆನ್ನಾಗಿ ಬರೆದಿದೆ ಅಂದರೆ, ಈ ಸ್ಯಾಮ್ಸನ್ನು ಈ ದಲೀಲಿಯ ಹೆಣ್ಣನ್ನು ಭಾಳ ಪ್ರೀತಿ ಮಾಡ್ತಾ ಇದ್ರು. ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಹೇಳೋ ಸಮಯದಲ್ಲಿ ಲಾಸ್ಟಲ್ಲಿ ನೀವು ನೋಡಿ, ಆಕೆ ಮಡಿಯಲ್ಲಿ ಮಲಗಿರ್ತಾನೆ. ಅವನು ಮಡಿಯಲ್ಲಿ ಮಲಗಿರುವಾಗ ಈ ರಹಸ್ಯವನ್ನು ಅವನು ಹೇಳ್ಬಿಡ್ತಾನೆ. ಏನು ಹೇಳ್ತಾನೆ ಅಂದರೆ, ಇದುವರೆಗೂ ನನ್ನ ತಲೆ ಮೇಲೆ ಸವರ ಮಾಡಿಲ್ಲ, ಕೂದಲು ತೆಗೆದಿಲ್ಲ, ಇದು ಒಂದು ವೇಳೆ ತೆಗೆದುಬಿಟ್ರೆ ನನ್ನ ಬಲ ಹೋಗ್ಬಿಡ್ತದೆ. ಹಲ್ಲೆಲೂಯಾ. ಯೋಚನೆ ಮಾಡಿ ನೋಡಿ, ಎಷ್ಟು ಪ್ರೀತಿ ಮಾಡಿದ ಅಂದರೆ, ತನ್ನ ಪ್ರಾಣ ಹೋದ್ರೂ ಕೂಡ ಪರವಾಗಿಲ್ಲ, ಆ ರಹಸ್ಯವನ್ನು ಹೇಳಿಬಿಟ್ಟ. ಎಷ್ಟೊಂದು ಒಳ್ಳೆ ವ್ಯಕ್ತಿ ಆಕೆ. ಆದರೆ ಈಕೆ ಮಾತ್ರನೇ ಅವನನ್ನು ಅರ್ಥ ಮಾಡಿಕೊಳ್ಳದೆ ಹೋಗ್ಬಿಟ್ಲು. ಹಲ್ಲೆಲೂಯಾ. ಆಗ ನೋಡಿ, ಆ ಮಾತು ದಿನ 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 ಏನು ಮಾಡಿತ್ತಂದರೆ, ಅವನೇನ ಸಾಯುವುದೇ ಮೇಲಂತ ಹೇಳಿ ಲಾಸ್ಟಲ್ಲಿ ಆ ರಹಸ್ಯವನ್ನು ಹೇಳಿ ಅವನೇನಾಯಿತು, ಅವನ ಫಿಲಿಸ್ತೀರ್ ಕೈಗೆ ಒಪ್ಪಿಸ್ಕೊಟ್ಬಿಟ್ರು. ಆ ದಲೀಲಿಯ ಫಿಲಿಸ್ತೀರ್ ಒಪ್ಪಿಸ್ಕೊಡುವಾಗ ಆ ಲಾಸ್ಟಲ್ಲಿ ಅವನ ಕಣ್ಣು ತೆಗೆದು ಬಿಟ್ಟರು. ಲಾಸ್ಟಲ್ಲಿ ಅವನ ಕಟ್ಟಾಕಿ ಪರಿಹಾಸ ಮಾಡಿ ತಮಾಷೆ ಮಾಡುವರಾಗಿದ್ದರು. ಹಲ್ಲೆಲೂಯ. ಒಂದು ಸಂದರ್ಭದಲ್ಲಿ ನೀವು ನೋಡುವಾಗ ಈತನಿಗೆ ಫಿಲಿಸ್ತೀರ್ ಭಯಪಡುವರಾಗಿದ್ದರು. ಈಗ ಇವನ ಅಂತ್ಯ ನೀವು ನೋಡೋ ಸಮಯದಲ್ಲಿ ಎಲ್ಲ ನಗುವರಾಗಿರ್ತಾರೆ. ಕಾರಣ ಏನು ಗೊತ್ತಾ? ಈಕೆಯ ಮಾತುಗಳು ಅವನ ಹೃದಯವನ್ನು ನೊಂದಿಸಿಬಿಡ್ತು. ಹಲ್ಲೆಲೂಯಾ. ಆಗ ಆ ಕಹಿತನ ಅವನ ಜೀವಿತದಲ್ಲಿ ಬಂದ್ಬಿಡ್ತು. ಮಾತುಗಳು ಇಂಥ ಒಂದು ಪರಿಸ್ಥಿತಿಯನ್ನು ತರುವುದಾಗಿರ್ತದೆ. ನಿಮ್ಮ ಗಂಡನ ಜೊತೆ ಪ್ರೀತಿಯಾಗಿ ಮಾತಾಡಿ, ನಿಮ್ಮ ಹೆಂಡತಿ ಜೊತೆ ಪ್ರೀತಿಯಾಗಿ ಮಾತಾಡಿ, ನಿಮ್ಮ ಮಕ್ಕಳ ಜೊತೆ ಪ್ರೀತಿಯಾಗಿ ಮಾತಾಡಿ. ನೋಡಿ, ಎಲ್ಲರಿಗೂ ಅವ್ರವ್ರಿಗೆ ಕಷ್ಟ ಇರ್ತದೆ. ಒಬ್ಬರು ಗಂಡ ಕೆಲಸ ಮಾಡಿ ಬರ್ತಾರಂದರೆ ಫ್ಯಾಕ್ಟ್ರಿಯಲ್ಲಿ 1000 ಟೆನ್ಷನ್ ಇರ್ತದೆ. ಒಂದು ಹೆಂಡತಿಗೆ ತನ್ನ ಮಕ್ಕಳು, ಕುಟುಂಬದ ಅಗತ್ಯಗಳು, ಅದು ಜವಾಬ್ದಾರಿ ಇರ್ತದೆ. ಯಾವಾಗಲೂ ಕಿರಿಕಿರಿ ಮಾಡೋದು, ಯಾವಾಗಲೂ ತೊಂದರೆ ಮಾಡೋದಾಗಿದ್ದರೆ ಒಂದು ದಿನಗಳಲ್ಲಿ ಏನಾಗ್ತದೆ, ಅವರ ಹೃದಯಗಳು ಸೋತೋಗ್ಬಿಡ್ತದೆ, ಅವರ ಹೃದಯಗಳು ಬೇಸರಗೊಳ್ಬಿಡ್ತದೆ. ಕೆಲವು ಸಮಯದಲ್ಲಿ ಇವತ್ತು ಆತ್ಮಹತ್ಯೆಗಳಿಗೆಲ್ಲ ಏನು ಕಾರಣ ಗೊತ್ತಾ? ಕೆಲವರ ಮಾತು, ಯಾವಾಗಲೂ ಸಂದೇಹ ಪಡೋದು, ಯಾವಾಗಲೂ ಮನೆಗೆ ಬರುವ ಸಮಯದಲ್ಲಿ ನೋಡಿ, ಒಬ್ಬರು ಯಜಮಾನರು ಕೆಲಸದಿಂದ ಲೇಟಾಗಿ ಬರ್ತಾರಂತೆ, ಮನೆ ಬಾಗಿಲಲ್ಲೇ ಹೆಂಡತಿ ನಿಲ್ಲಿಸಿ ಯಾವಾಗಲೂ ಕ್ವಶನ್ ಮಾಡ್ತಾನೆ ಇರ್ತಾರಂತೆ. ಒಂದು ದಿವಸ ಸ್ಯಾಮ್ ಜಬುದರ ಬುಕ್ಕಲ್ಲಿ ಓದಿದ್ದು ನಾನು, ಒಂದು ದಿವಸ ಆ ಗಂಡ ವಾಪಸ್ ಮನೆಗೇ ಬರಲಿಲ್ಲ. ಈಗ ಈ ಹೆಣ್ಮಗು ಹೋಗಿ ಪಾಸ್ಟರ್ನ ಪ್ರಾರ್ಥನೆ ಮಾಡಿ, ನಮ್ಮ ಯಜಮಾನ್ರ ಮನೆಗೆ ಹೆಂಗೆ ಬರ್ತಾರೆ, ನೀನು ನೆಮ್ಮದಿಯಾಗಿ ಇರಲಿಕ್ಕೆ ಮನೆಯಲ್ಲಿ ಬಿಡಲಿಲ್ಲ ಅಂದರೆ ಹೇಗೆ ಮತ್ತೆ ಮನೆಗೆ ಬರಲಿಕ್ಕೆ ಸಾಧ್ಯ? ಅಲ್ಲೂ ಎಲ್ಲದಲ್ಲಿ ಕೂಡ ನಿಮ್ಮ ಮಕ್ಕಳನ್ನ ಯಾವಾಗಲೂ ಏನು ಮಾಡಬೇಡಿ, ನಿನ್ಗೆ ಒಳ್ಳೇದಾಗಲ್ಲ ಅಲ್ಲ, ಅವ್ರಿಗೇನಾಗ್ತದೆ, ಮನಸ್ಸು ಮುರಿದೋಗ್ಬಿಡ್ತದೆ. ಕೆಲವು ಬದಲು ಮನಸ್ಸು ಏನಾಗ್ಬಿಡ್ತದೆ, ಕಹಿತನ ಆಗ್ಬಿಡ್ತದೆ. ಹಲ್ಲೆಲೂಯಾ. ಆದರೆ ಯಾರೇ ಹೇಗಿದ್ದರೂ ಕೂಡ ನಮಗೆ ಒಂದು ಪರಿಹಾರ ಇದೆ, ನಮಗೆ ಒಂದು ದೇವರು ಇದ್ದಾರೆ. ನಿಮ್ಮ ಮನಸ್ಸು ಎಷ್ಟೇ ಮುರಿದೋಗ್ಬಿಡಲಿ, ನೀವು ಹೇಗೆ ಇದ್ದರೂ ಕೂಡ ಯಾವುದೇ ತಪ್ಪಾದ ತೀರ್ಮಾನ ಮಾಡಬೇಡಿ. ಯಾರ ಹತ್ರ ಹೋಗ್ಬಿಡಿ, ನೀವು ದೇವರ ಹತ್ರ ಹೋಗಿ. ನೀವು ದೇವರ ಹತ್ರ ಹೋಗಿದ್ದಿದ್ರೆ ಹೋಗುವಾಗ ನಿಮಗೆ ದೇವರು ಸಹಾಯ ಮಾಡುವರಾಗಿರ್ತಾರೆ. ಆಮೇಲೆ ಆಗ ಯಾಕೆ ಒಬ್ಬರ ಮನಸ್ಸಿನಲ್ಲಿ ಆ ಕಹಿತನ ಬರ್ತದೆ, ಯಾಕೆ ಬೇಸರ ಬರ್ತದೆ, ಯಾಕೆ ಜೀವನನೇ ಬೇಡ ಅಂತ ಅನಿಸ್ತದೆ ಗೊತ್ತಾ? ಮಾತಿಗೆ ಅಷ್ಟು ಪವರ್ ಇದೆ. ಹಲ್ಲೆಲೂಯಾ. ಅದಕ್ಕೆ ನಾನು ದಿನಾ ಎದ್ದು ಹೇಳನ್ನ, ದೇವರೇ ನನ್ನ ಹೃದಯವನ್ನು ಶುದ್ಧಿ ಮಾಡು ದೇವರಪ್ಪ, ನಿರ್ಮಲ ಚಿತ್ತನಾದ ಹೃದಯವನ್ನು ನನಗೆ ಕೊಡು ದೇವರಪ್ಪ. ಯಾಕೆಂದರೆ ಕೆಲ ಸಮಯದಲ್ಲಿ ನನ್ನ ಹೆಂಡತಿಯನ್ನು ದುಃಖ ಪಡಿಸ್ಬಿಡ್ತೀನಿ, ಕೆಲ ಮಕ್ಕಳನ್ನು ದುಃಖ ಪಡಿಸ್ಬಿಡ್ತೀನಿ ದೇವರಪ್ಪ. ಹಾಗೆ ಆಗಬಾರ್ದು ದೇವರೇ. ಇವತ್ತಿಂದ ನಮ್ಮ ಕುಟುಂಬ ಪರಲೋಕವನ್ನು ಈ ಭೂಮಿಯಲ್ಲಿ ಅನುಭವಿಸಬೇಕು ಅಂತ ಹಾಗೆ ನೀವು ಯೋಚನೆ ಮಾಡಿ, ಹಾಗೆ ಪ್ರಾರ್ಥನೆ ಮಾಡಿ. ನಾನು ಹೇಳ್ತೀನಿ ನೋಡಿ, ನಾವು ಪರಲೋಕಕ್ಕೆ ಹೋಗೋ ಅವಶ್ಯಕತೆ ಏನಿಲ್ಲ, ಇಲ್ಲೇ ಪರಲೋಕವನ್ನು ಅನುಭವಿಸ್ಬೋದು. ಯಾಕೆ ಕೆಲವು ಸಮಯದಲ್ಲಿ ಹೀಗೆ ಮಾಡ್ತೀವಿ ಅಂದರೆ ಹೃದಯ. ಹಲ್ಲೆಲೂಯಾ. ಹೃದಯ ಬಹಳ ಮುಖ್ಯ. ಎರಡನೇದಾಗಿ ನಾವು ನೋಡ್ತೀವಿ, ಯಾಕೆ ಒಂದು ವ್ಯಕ್ತಿ ಹೃದಯದಲ್ಲಿ ಮುರಿಯಲ್ಪಡೋದು, ಇಲ್ಲ ಯಾಕೆ ಇಂಗ್ಲೀಷಲ್ಲಿ ಓದುವ ಹಾಗೆ ಒಂದು ಮನುಷ್ಯನ ಹೃದಯದಲ್ಲಿ ಯಾಕೆ ಕಹಿತನ ಬರಲಿಕ್ಕೆ ಕಾರಣ ನಾವು ನೋಡುವ ಸಮಯದಲ್ಲಿ ವಿಮೋಚನೆ ಕಾಂಡ 1ನೇ ಅಧ್ಯಾಯದಲ್ಲಿ 13ನೇ ವಾಕ್ಯವನ್ನು ನಾವು ಓದೋಣ. ವಿಮೋಚನೆ ಕಾಂಡ ನೋಡಿ, ಚರ್ಚಿಗೆ ಬರುವಾಗೆಲ್ಲ ಗಂಡ ಹೆಂಡತಿ ಬರಬೇಕು. ಹಲ್ಲೆಲೂಯಾ. ಕುಟುಂಬದಲ್ಲಿ ಗಂಡ ಬರಬಾರ್ದು, ಮನೇಲಿ ಬಿಟ್ಬಿಟ್ಟು ಹೆಂಡತಿ ಬರಬಾರ್ದು. ಹೆಂಡತಿ ಯಾಕಂದರೆ ನೋಡಿ, ಈ ವಾಕ್ಯ ಗಂಡ ಹೆಂಡತಿಗೆ ಇದಾಗಿರ್ತದೆ. ಹಲ್ಲೆಲೂಯಾ. ಹಾಗೆ ಇಬ್ಬರು ಬರುವಾಗ ನಿಮ್ಮ ಕುಟುಂಬ ಆಶೀರ್ವಾದವಾಗಿರ್ತದೆ. ಹಲ್ಲೆಲೂಯಾ. ಹಾಗೆ ಒಂದು ವೇಳೆ ಯಾರು ನಿಮ್ಮ ಗಂಡ ಬರ್ತಾ ಇಲ್ವ, ಹೆಂಡತಿ ಬರ್ತಾ ಇಲ್ಲ, ಮಕ್ಕಳು ಬರ್ತಾ ಇಲ್ವ, ಪ್ರಾರ್ಥನೆ ಮಾಡಿ. ನೀವು
ಕುಟುಂಬವಾಗಿ ಸೇವಿಸುವುದು ದೊಡ್ಡ ಭಾಗ್ಯ. ಅದು ಕುಟುಂಬವಾಗಿ ದೇವರ ಸಮ್ಮುಖದಲ್ಲಿರೋದು ದೊಡ್ಡ ಭಾಗ್ಯ. ವಿಮೋಚನೆ ಕಾಂಡ 1ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ 14ನೇ ವಾಕ್ಯ. ಹಾಂ, ಇಸ್ರಾಯೇಲರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ ವ್ಯವಸಾಯದ ಎಲ್ಲ ವಿಧವಾದ ಕೆಲಸಗಳಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಿತವನ್ನು ಬೇಸರಪಡಿಸಿದರು. ಅವರಿಂದ ಈ ಇಸ್ರಾಯೇಲ್ ಜನಗಳನ್ನು ನೀವೊಂದು ಸಾರಿ ನೀವು ನೋಡಿ, ಈ ಇಸ್ರಾಯೇಲ್ ಜನಗಳು ಅವರು ಐಗುಪ್ತದಿಂದ, ಅಂದರೆ ಅವರು ಬೇರೆ ಶಾಮ ಬರುವ ಸಮಯದಲ್ಲಿ ಅವ್ರು ಕಾನಾನ್ ದೇಶದಿಂದ ಈ ಐಗುಪ್ತಿಗೆ ಬರ್ತಾರೆ. ಇವ್ರು ಬರಲಿಕ್ಕಿಂತ ಮುಂಚೆ ಅಲ್ಲಿ ಈ ದೇವರು ಯೋಸೆಫ್ನ ಸಿದ್ಧ ಮಾಡಿದರು. ಈಗ ಈ ಇಸ್ರಾಯೇಲ್ ಜನ 70 ಜನ ಬರ್ತಾರೆ. ನಿಮ್ಮ ಮನೆಗೆ ಹೋಗಿ ವಿಮೋಚನೆ ಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯ ಓದಿದರೆ ಒಂದು 70 ಜನ ಬರ್ತಾರೆ. ಈ 70 ಜನ ಬರುವ ಸಮಯದಲ್ಲಿ ಅವ್ರನ್ನ ದೇವರು ಲಕ್ಷಾಂತರ ಜನವಾಗಿ ಅವ್ರನ್ನ ದೇವರು ಅಭಿವೃದ್ಧಿಪಡಿಸಿದರು. ಈಗ ಈ 70 ಜನ ಬರುವಾಗ ಯೋಸೆಫ್ ಇವ್ರನ್ನ ಕರೆಕರಿಸ್ತಾನೆ. ಒಂದು ದಿವಸ ಇವ್ರನ್ನ ಕರೆ ಕಳಿಸುವ ಸಮಯದಲ್ಲಿ ಈಗ ಇವರಿಗೆ ರಥಗಳನ್ನು ಕಳಿಸಿದ್ರು ಅಂತ ನಾವು ಸತ್ಯವೇದದಲ್ಲಿ ಆದಿಕಾಂಡದಲ್ಲಿ ಓದ್ತೀವಿ. ಯೋಸೆಫು ತನ್ನ ತಂದೆಯನ್ನು ತನ್ನ ಸಹೋದರನ ತರಲಿಕ್ಕೆ ಐಗುಪ್ತದ ರಥಗಳು, ತನ್ನ ಸಿಪಾಯಿಗಳನ್ನು ಕಳಿಸಿ ಒಂದು ಗಂಭೀರವಾಗಿ ಇವರು ಬಂದಿರ್ತಾರೆ. ಈಗ ಒಂದು ಹಾಗೆ ಬಂದಿರೋದು ಮಾತ್ರ ಇಲ್ಲ, ಇವರು ಬರಲಿಕ್ಕಿಂತ ಮುಂಚೆ ಈ ಫಾರೋನ್ ರಾಜ ಹೇಳಿದ, ನಿಮ್ಮ ಕುಟುಂಬದವ್ರು ಬರುವ ಸಮಯದಲ್ಲಿ ಈ ಊರಲ್ಲೇ ಶ್ರೇಷ್ಠವಾದ ಸ್ಥಾನವನ್ನು ಕೊಡಿ. ಅವ್ರಿಗೆ ದಿ ಬೆಸ್ಟ್ ಊರು ಯಾವುದಾಗಿದೆ, ನಮ್ಮ MG ರೋಡ್, ಜಯನಗರ, ಮಲ್ಲೇಶ್ವರಂ ಹೇಳ್ತೀವಿಲ್ಲ, ಆ ಥರ ಮಲ್ಲೇಶ್ವರಮಲ್ಲಿ ಅವ್ರಿಗೆ ಹೇಳಿ ಜಾಗ ಕೊಡಲಿ, ಜಯನಗರ ಸೆಂಟ್ರಲ್ ಪ್ಲೇಸಲ್ಲಿ ಅವ್ರಿಗೆ ಜಾಗ ಕೊಡು, ಅವರ ಒಳ್ಳೆ ಪ್ಲೇಸಲ್ಲಿ ಇರಲಿ ಅಂತ ಗೋಷನ್ ಪಟ್ಟಣದಲ್ಲಿ, ಆ ಗೋಷನ್ ಪಟ್ಟಣ ಅಂತ ಹೇಳುವ ಸಮಯದಲ್ಲಿ ಒಂದು ಸಮೃದ್ಧಿಯಾದ ಪಟ್ಟಣವನ್ನು ಯೋಸೆಫ್ ಇವರಿಗೆ ಕೊಡುವನಾಗಿರ್ತಾರೆ. ಈಗ ಒಂದು ಶಾಮ ಬಂದಿತ್ತಿಲ್ವಾ, ನೀವು ಓದುವ ಸಮಯದಲ್ಲಿ ಆದಿಕಾಂಡದಲ್ಲಿ ನೋಡುವಾಗ ಶಾಮ ಬಂದಿರ್ತದೆ. ಈಗ ಜನಗಳೆಲ್ಲ ಏನು ಮಾಡಿದರು, ಯೋಸೆಫ್ ಹತ್ರ ಬಂದು ಕಾಸು ಕೊಟ್ಟು ಕೊಂಡುಕೊಳ್ತಾ ಇದ್ರು. ಕಾಸು ಇಲ್ಲ. ಈಗ ಕಾಸು ಆಗಿದ ಮೇಲೆ ಏನು ಮಾಡಿದ್ರು, ಜಮೀನುಗಳನ್ನು ಕೊಟ್ಟರು. ಅವ್ರ ಹತ್ರ ಇರುವ ಜಮೀನುಗಳೆಲ್ಲವನ್ನು ಕೊಟ್ಟು ಏನು ಮಾಡಿದ್ರು, ಆಹಾರಗಳನ್ನು ಕೊಂಡುಕೊಳ್ಳುವರಾಗಿದ್ದರು. ಈಗ ಹಣ ಹೋಯ್ತು, ಈಗ ಜಮೀನು ಹೋಯ್ತು. ಲಾಸ್ಟಲ್ಲಿ ಏನು ಹೇಳಿದರು, ನಾವೇ ನಮ್ಮನ್ನು ಕೊಟ್ಬಿಡ್ತೀವಪ್ಪ, ನಮ್ಗೆ ಏನಾದರೂ ಆಹಾರ ಕೊಡು ಅಂತ ಹೇಳುವಾಗ ಈಗ ಇಡೀ ಕಂಟ್ರೋಲೇ ಯೋಸೆಫಿನ ಕೈಯಲ್ಲಿ, ಇಡೀ ಕಂಟ್ರೋಲನ್ನೇ ಈ ಫಾರನ್ ಕೈಯಲ್ಲಿ ತಂದುಬಿಟ್ಟ. ಈಗ ಯೋಸೆಫನ ಜ್ಞಾನದಿಂದ ಎಲ್ಲವನ್ನು ಇವನ ಕರದಲ್ಲಿರೋದ್ರಿಂದ ದಿ ಬೆಸ್ಟ್ ಪ್ಲೇಸನ್ನು, ಒಂದು ಒಳ್ಳೆ ಸ್ಥಳವನ್ನು ಇಸ್ರಾಯೇಲ್ ಜನಗಳಿಗೆ ಆ ಯೋಸೆಫ್ ಕೊಟ್ಟು, ಈಗ ಅವರಿಗೆ ಆ ಫಾರೋನ ದಯೆ ಅವ್ರ ಮೇಲೆ ಇತ್ತು. ಫಾರೋನ್ ದಯೆ ಇರೋದ್ರಿಂದ ಚೆನ್ನಾಗಿ ಬೆಳೀತಾ ಇದ್ರು, ಅಭಿವೃದ್ಧಿ ಆಗ್ತಾ ಇದ್ರು. ಒಂದು ಸಮಯ ಬರುವ ಸಮಯದಲ್ಲಿ ಈ ಫಾರೋನ್ ಕಾಲ ಮುಗಿದ ಮೇಲೆ, ಯೋಸೆಫ ಕಾಲ ಮುಗಿದ ಮೇಲೆ ಬೇರೆ ರಾಜ ಬರುವಾಗ ಇವರ ಬಗ್ಗೆ ತನಗೆ ಗೊತ್ತಿಲ್ಲ. ಈಗ ತನಗೆ ಗೊತ್ತಿಲ್ಲದಿರುವಾಗ ಒಂದು ದಿವಸ ಏನು ಮಾಡ್ತಾನೆ, ಈ ಜನಗಳು ಹೀಗೆ ಬೆಳೀತಾ ಇದ್ದರೆ ಒಂದು ದಿನ ಬೇರೆ ರಾಜ್ಯದಲ್ಲಿ ಇವ್ರು ಸೇರ್ಕೊಬಿಟ್ಟು ಏನು ಮಾಡ್ತಾರೆ, ಇವರೇ ನಮಗೆ ಎದುರು ಬೀಳ್ತಾರೆ ಅಂತ ಹೇಳಿ ಅವ್ರಿಗೆ ತುಂಬ ಹಿಂಸೆ ಕೊಡೋಕ್ಕೆ ಪ್ರಾರಂಭ ಮಾಡಿದ, ತುಂಬ ತೊಂದರೆ ಕೊಡೋಕ್ಕೆ ಪ್ರಾರಂಭ ಮಾಡಿದ. ಅಲ್ಲ ನೋಡಿ ಆಗ ಆ ದಯೆ ಕಳ್ಕೊಳ್ಳುವಾಗ, ನಾವು ಕೃಪೆ ಕಳ್ಕೊಳ್ಳುವ ಸಮಯದಲ್ಲೇ ನಮಗೇನಾಗ್ತದೆ ಅಂದರೆ ಬೇಸರ ಬರ್ತದೆ. ಹಲ್ಲೆಲೂಯಾ. ಆತನ ದಯೆ ನಮಗೆ ದೊಡ್ಡ ಸ್ಥಿತಿಯನ್ನು ತರುವುದಾಗಿರ್ತದೆ. ಕೀರ್ತನೆ 18:35. ಯಾವತ್ತೂ ಕೂಡ ನಾನು ಹೇಳ್ತೀನಿ ನೋಡಿ, ದೇವರು ಮಾತ್ರನೇ ಅಲ್ಲ, ನಿಮ್ಮ ಶತ್ರುಗಳನ್ನ ಕೂಡ ಪ್ರೀತಿಸಿ. ಯಾವೊಂದು ಮನುಷ್ಯನನ್ನು ಏನು ಮಾಡಬೇಡಿ, ದ್ವೇಷ ಮಾಡ್ಕೋಬೇಡಿ. ಚಿಕ್ಕ ಮಗು ಇದ್ದರೆ ಕೂಡ ಪಕ್ಕದ ಮನೆಯವರು ಎಷ್ಟೇ ಕೆಟ್ಟವರಾಗಿದ್ದರೆ ಕೂಡ ಅವ್ರ ಜೊತೆ ನೀವು ಒಳ್ಳೆಯದಾಗಿ ಪಳಗಿ, ನಿಮಗೆ ಗೊತ್ತಿಲ್ಲ ನಾಳೆ ಅವರೇ ನಿಮಗೆ ಬರೋದು, ನೀವು ಎದುರು ನೋಡ್ತೀರಾ ನೋಡಿ, ಅವ್ರು ನಮಗೆ ಸಹಾಯ ಮಾಡ್ತಾರೆ, ಅವ್ರು ನಮಗೆ ಕ್ಲೋಸ್ ಆಗಿರ್ತಾರೆ. ಬೆಟ್ಟಗಳು ಸ್ಥಳ ಬಿಟ್ಬಿಡ್ತದೆ, ಗುಡ್ಡೆಗಳು ಕದಲು ಬಿಡ್ತದೆ. ಅಂದರೆ ನೀವು ನಮ್ಮವರೇ ಅಂತ ಹೇಳ್ಕೊಳ್ತೀವಿ ನೋಡಿ, ಅವ್ರು ಕೈ ಬಿಟ್ಬಿಡ್ತಾರೆ. ಯಾರನ್ನ ನಾವು ದ್ವೇಷ ಮಾಡ್ತೀವಿ ನೋಡಿ, ಅವರೇ ನಮಗೆ ಬಂದು ಸಹಾಯ ಮಾಡುವ ಪರಿಸ್ಥಿತಿ ಬಂದುಬಿಡ್ತದೆ. ಅದರಿಂದ ನಾವು ಯಾವತ್ತೂ ಕೂಡ ಯಾರು ಎಷ್ಟೇ ಮೋಸವಾಗಿರಲಿ, ನಮ್ಗೆ ಎಷ್ಟೇ ಕೆಟ್ಟದ್ದು ಮಾಡಿದರೆ ಕೂಡ ಅವ್ರನ್ನ ನಾವು ದ್ವೇಷಿಸೋದು ಬೇಡ. ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಒಂದು ದಿವಸ ದೇವರವ್ರನ್ನ ತಿದ್ದುವರಾಗಿರ್ತಾರೆ. ನೀವು ನೋಡೋ ಸಮಯದಲ್ಲಿ ಈ ರಾಜನಿಗೆ ಗೊತ್ತಿರಲಿಲ್ಲ, ಈ ರಾಜ ಅವನ್ನ ತುಂಬ ಹಿಂಸೆ ಮಾಡಿ ಬೇಸರ ಆಗಿಬಿಡ್ತೀವ್ರಿಗೆ. ಇವ್ರು ಏನು ಮಾಡಿದ್ರು ಗೊತ್ತಾ, ಅವರ ದೇವರಾದ ಯೆಹೋವನಿಗೆ ಅವ್ರು ಮೊರೆ ಇಟ್ಟರು ಅಂತ ವಾಕ್ಯ ಹೇಳ್ತದೆ. ಇವತ್ತು ಆ ದೇವರ ದಯೆನೋ ಇಲ್ಲ ಮನುಷ್ಯರ ದಯೆನೋ ನೀವೇನೋ ಕಳ್ಕೊಂಡ್ಬಿಟ್ಟಿದ್ದೀರಾ, ಜೀವನನೇ ಬೇಡ ಅಂತ ಬಂದಿದ್ದೀರಾ, ನೋ ಪ್ರಾಬ್ಲಮ್. ದೇವರ ಸನ್ನಿಧಿಯಲ್ಲಿ ನಾವು ಹೋಗಿ ಪ್ರಾರ್ಥನೆ ಮಾಡೋಣ. ವಾಕ್ಯ ಹೇಳ್ತದೆ ನೋಡಿ, 2ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ ಹೋದನ್ನು, 2ನೇ ಅಧ್ಯಾಯದಲ್ಲಿ 23-24. ಬಹಳ ದಿನಗಳು ಕಳೆದ ಮೇಲೆ ಸತ್ತನು.
ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತ್ತು. ಚೆನ್ನಾಗಿ ತಿಳ್ಕೊಳ್ಳಿ, ನೀವೊಬ್ಬರಿಗೆ ನಾವು ಹಾಗೆ ಮಾಡಲ್ಲ. ಸಾಧಾರಣವಾಗಿ ನಾನು ಜನರಲ್ಲಾಗಿ ಮಾತಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ನಾನು ನನ್ನನ್ನೇ ತಗೊಳ್ಳಿ, ನಿಮ್ಮನ್ನು ಬಿಡಿ. ನಾನು ಯಾರಿಗೋ ಒಬ್ಬರನ್ನ ಅನ್ಯಾಯವಾಗಿ ಗೋಳಾಕ್ಕೊಳ್ತೀನಿ ಅಂತ ತಿಳ್ಕೊಳ್ಳಿ, ಅವರು ಮನಸ್ಸಲ್ಲಿ ಸ್ವಲ್ಪ ನೊಂದ್ಬಿಟ್ರೆ, ದೇವರೇ ಅವ್ರು ಇಷ್ಟು ತೊಂದರೆ ಕೊಡ್ತಾರಲ್ಲ ಅಂತ ನೊಂದ್ಬಿಟ್ರೆ, ಅವ್ರು ನೊಂದುಕೊಳ್ಳೋದು, ಆ ಗೋಳು ದೇವ್ರನ್ನ ಮುಟ್ಟುಬಿಡ್ತದೆ. ಹಲ್ಲೆಲೂಯಾ. ದೇವರು ನ್ಯಾಯಾಧೀಶರಾಗಿದ್ದಾರೆ. ದೇವರು ಬರೀ ದೇವ್ರ ಮಕ್ಕಳಿಗೆ ಮಾತ್ರ ನ್ಯಾಯ ಮಾಡ್ತಾನೆ ತಿಳ್ಕೊಬೇಡಿ. ದೇವರು ನ್ಯಾಯಾಧೀಶರು. ದೇವ್ರ ಮಕ್ಕಳಾಗಿರಲಿ, ಲೋಕದ ಮಕ್ಕಳಾಗಿರಲಿ, ಅವ್ರ ನ್ಯಾಯ ಅಂದರೆ ನ್ಯಾಯನೇ ಅವ್ರ ಹತ್ರ. ಅದಕ್ಕೇ ನಮ್ಮ ದೇವರನ್ನ ಆರಾಧಿಸಲಿ ಭಾಳ ಸಂತೋಷ. ಹಲ್ಲೆಲೂಯಾ. ಆಗ ಇವರು ನಂದಿಸುವ ಸಮಯದಲ್ಲಿ ಇವರ ಪ್ರಾರ್ಥನೆಯನ್ನು ದೇವರು ಮುಟ್ಟಿತ್ತು ಅಂತ ನಾವು ವಾಕ್ಯದಲ್ಲಿ ನೋಡ್ತೀವಿ. ಒಂದು ಮೋಸೆಯನ್ನು ದೇವರು ಕಳಿಸಿದರು. ಒಂದು ಮೋಸೆಯನ್ನು ಕಳಿಸಿ ಈಗ ನಾವು ನೋಡ್ತೀವಿ ನೋಡಿ, 10 ವಾದ್ಯಗಳಿಂದ 10 ತೊಂದರೆಗಳು ಅವರ ಜೀವಿತದಲ್ಲಿ ಬಂದಿತ್ತು. ಮೊನ್ನೆ ಒಬ್ಬರು ಮ್ಯಾಕ್ಸಪ್ಪಲ್ಲಿ ಹಾಕಿದ್ರು, ಫಾರೂನ್ ಹೀಗೆ ನಿಂತಿದ್ದಾನೆ. ನಿಂತು ಇವರಿಗೆ ಒಂದೇ ಒಂದು ಕೊರೋನಾ ಕಾಯಿಲೆ ಬಂದಿದ್ದಗೇ ಇಷ್ಟು ಗೋಲಾಡ್ತಾ ಇದ್ದಾರಲ್ಲ, ನಮಗೆ ಐಗುಪ್ತದಲ್ಲಿ 10 ಕಾಯಿಲೆಗಳು ಬಂತು, ಆಗ ನಾನು ಎಷ್ಟು ಕಷ್ಟಪಡಬೇಕಾಗಿತ್ತು ಅಂತ ಈ ಕೈ ಇಟ್ಟಿದ್ದಾನೆ ಇಲ್ವಾ. ಒಂದು ಕೊರೋನಾ ಕಾಯಿಲೆಗೆ ನಾನು ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಅವನಿಗೆ 10 ಒಂದು ಮೇಲೆ ಒಂದು ಆಗ ಹೆಂಗೆಲ್ಲ ತಡ್ಕೊಂಡಿದ್ರು. ಆಗ ನೋಡಿ ಅವರಿಗೆ ಅವರು ಇಸ್ರೇಲ್ ಜನಗಳನ್ನು ತೊಂದರೆ ಮಾಡೋಕ್ಕೆ ನೋಡಿದರು. ಆದರೆ ಇಸ್ರೇಲ್ ಜನರಿಗೆ ಒಂದು ದೇವರಿದ್ದಾರೆ. ಆಮೆನ್. ಆ ದೇವರು ಅವ್ರನ್ನ ಅಲ್ಲಿಂದ ಬಿಡಿಸಿ ಅವ್ರಿಗಾಗಿ ಸಿದ್ಧ ಮಾಡಿದ ಆ ಕಾನಾನ್ ದೇಶಕ್ಕೆ ದೇವರು ನಡೆಸುವರಾಗಿದ್ದರು. ಹಲ್ಲೆಲೂಯಾ. ಕೆಲವು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಕೆಲವರ ದಯೆ ನಮ್ಮ ಕಳ್ಕೊಳ್ಳುವಾಗ, ಇಲ್ಲ ದೇವರ ದಯೆಯನ್ನು ಆಶೀರ್ವಾದ ಕಳ್ಕೊಳ್ಳುವಾಗ ನಮ್ಮ ಜೀವಿತ ಬೇಸರ ಆಗಿಬಿಡ್ತದೆ. ನಮ್ಮ ಜೀವಿತದಲ್ಲಿ ನಮಗೆ ಸಾಕು ಅನಿಸ್ಬಿಡ್ತದೆ. ಆಗ ನಾವೇನು ಮಾಡಬೇಕು? ಸೋತೋಗ್ಬಿಡಬಾರ್ದು. ನಮ್ಮ ಜೀವಿತ ಬೇಡ ಅಂತ ನಾವೇನು ಮಾಡಬಾರ್ದು? ತೀರ್ಮಾನ ಮಾಡಬಾರ್ದು. ನಮಗೆ ಒಂದು ದೇವರಿದ್ದಾರೆ. ನಮ್ಮನ್ನು ಅದರಿಂದ ಬಿಡಿಸುವುದಕ್ಕಾಗಿ, ನಮ್ಮನ್ನು ಅದರಿಂದ ನಮಗೆ ಕಾನಾನ್ ದೇಶಕ್ಕೆ ನಡೆಸಲಿಕ್ಕೆ ನಮಗೆ ಒಂದು ದೇವರಿದ್ದಾರೆ. ಹಲ್ಲೆಲೂಯಾ. ನಮ್ಮನ್ನು ಕೂಡ ದೇವರು ಬಿಡಿಸುವವರಾಗಿರ್ತಾರೆ. ಹಾಗೆ ನಾವು ಯಾವತ್ತೂ ಯಾರಿಗೂ ಕೂಡ ಮನಸ್ಸು ಅವ್ರು ಮುರಿದು ಹೋಗದ ಹಾಗೆ, ಇಲ್ಲ ಅವ್ರ ಮನಸ್ಸು ನೊಂದುಕೊಂಡು ಅವ್ರು ಹೋಗಿ ಪ್ರಾರ್ಥನೆ ಮಾಡದ ಹಾಗೆ ನಡ್ಕೊಳ್ಳದ ಹಾಗೆ, ದೇವರೇ ಶುದ್ಧ ಹೃದಯವನ್ನು ನನ್ನಲ್ಲಿ ಹುಟ್ಟಿಸು ದೇವರಪ್ಪ, ಶುದ್ಧ ಹೃದಯವನ್ನು ನನಗೆ ಕೊಡು ದೇವರೇ ಅಂತ ನಾವು ಪ್ರಾರ್ಥನೆ ಮಾಡುವುದಾಗಿದ್ದರೆ ಖಂಡಿತವಾಗಿ ಯಾವತ್ತೂ ಕೂಡ ನಮ್ಮಿಂದ ಒಬ್ಬರು ದುಃಖಿತರಾಗದ ಹಾಗೆ ನಮ್ಮನ್ನು ದೇವರು ಕಾಪಾಡುವರಾಗಿರ್ತಾರೆ. ಹಲ್ಲೆಲೂಯಾ. ನನಗೆಂದರೆ ಕೆಲವು ಸಮಯದಲ್ಲಿ ನಮಗೆ ಗೊತ್ತಾಗಲ್ಲ, ನಮಗೆ ಗೊತ್ತಿಲ್ಲದ ಹಾಗೆಯೇ ಕೆಲವು ಸಮಯದಲ್ಲಿ ಕೆಲವು ತೊಂದರೆಗಳು ಬರುವಾಗ ನಮಗೇ ಗೊತ್ತಿಲ್ಲದ ಹಾಗೆ ನಮ್ಮ ಬಾಯಲ್ಲಿ ಬಂದುಬಿಡ್ತಿದೆ. ಅವರು ಹಾಗೆ ಹೇಳ್ಬಿಡ್ತೀವಿ. ಅದಕ್ಕೇ ಹಾಗೆ ನಾವು ಹೇಳಬಾರ್ದಂದರೆ ನಮ್ಮ ಹೃದಯ ಶುದ್ಧವಾಗಿರ್ಬೇಕಂದ್ರೆ ಹೃದಯದಲ್ಲಿ ಏನಿದೆ ಅದು ಬಾಯಲ್ಲಿ ಬರ್ತದೆ. ಆಮೇಲೆ ಅದಕ್ಕೆ ನೀವೇನು ಪ್ಲ್ಯಾನ್ ಮಾಡಿ ಮಾತಾಡಬೇಕಂತ ಏನಿಲ್ಲ. ಒಂದು ಭಾಷೆ ಹೇಳ್ತಾರೆ ಬೈಬಲ್ಸಲ್ಲಿ 2 ಎಷ್ಟು ಅಂದರೆ 4 ಅಂತ ಹೇಳಿದೆ. ಯಾಕೆ? ಹೃದಯದಲ್ಲಿ ಇದೆ. ಹಾಗೆಯೇ ನಿಮ್ಮ ಹೃದಯದಲ್ಲಿ ಏನಿದೋ ಅದು ಬರುವುದಾಗಿರ್ತದೆ. ಆಮೆನ್. ಈ ಇಸ್ರೇಲ್ ಜನಗಳಿಗೆ ಅವರ ಮೊರೆಗೆ ಸದುತ್ತರ ಕೊಡುವ ಒಂದು ದೇವರಿದ್ದಾರೆ. ನನಗೂ ನಿಮಗೂ ಕೂಡ ಈ ಜಗತ್ತಲ್ಲಿರುವ ಜನಗಳು ಯಾರೇ ಎಷ್ಟೇ ನಮ್ಮನ್ನು ಕುಗ್ಗಿಸಿಗೆ ನೋಡಿದ್ರೂ ಕೂಡ ನಮ್ಮನ್ನು ಅಭಿವೃದ್ಧಿಪಡಿಸಲಿಕ್ಕೆ, ನಮ್ಮ ಮುನ್ನಡೆಸಲಿಕ್ಕೆ ಒಂದು ದೇವರಿದ್ದಾರೆ. ಆತನ ಸನ್ನಿಧಿಗೆ ನಾವು ಹೋಗೋಣ. ನಾವು 3ನೇದಾಗಿ ನಾವು ಹೇಳಿ ಪ್ರಾರ್ಥನೆ ಮಾಡೋಣ. ಸಮಯ ಮುಗಿಯಿತು. ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಮತ್ತಾಯ 26ನೇ ಅಧ್ಯಾಯದಲ್ಲಿ 75ನೇ ವಾಕ್ಯ ನಾವು ಓದುವಾಗ, ಪೇತ್ರನು ಮತ್ತಾಯ 26 ಹಾಂ ಹೇಳುವೆ. ವ್ಯತ್ಯಪಟ್ಟು ಅತ್ತನು. ನೋಡಿ, ಈಗ ಪೇತ್ರನು ದೇವರವನು ಏನು ಮಾಡಿದರು? ರಾತ್ರಿ ಎಲ್ಲ ಪ್ರಯಾಸಪಟ್ಟ, ಏನು ಸಿಕ್ಕಲಿಲ್ಲ, ಧಾರಾಳವಾಗಿ ಹಿಡಿಯುವಾಗಿ ಮಾಡಿದರು. ಈಗ ಪೇತ್ರನಿಗೆ ದೇವರೇನು ಮಾಡಿದರು? ತನ್ನ ಮಹಿಮೆಯನ್ನು ತೋರ್ಪಡಿಸಿದರು. ನೀನೇ ದೇವಕುಮಾರ ಅಂತ ಹೇಳಿದರು. ಪೇತ್ರನ ಎಲ್ಲಿ ಹೋದ್ರೂ ಪೇತ್ರನ ದೇವರು ಕರ್ಕೊಂಡು ಹೋಗಿತ್ತು. ಪೇತ್ರನ ಕುಟುಂಬದಲ್ಲಿ ಅವ್ರ ಅತ್ತೆಗೆ ಸೌಖ್ಯ ಇಲ್ದಿರುವಾಗ ದೇವರು ಸೌಖ್ಯ ಕೊಟ್ಟರು. ಒಂದ್ಸಲಿ ಪೇತ್ರನ ನೀರಲ್ಲಿ ಮುಳುಗುವಾಗ ಪೇತ್ರನ ದೇವರು ಮೇಲೆತ್ತಿದ್ರು. ಈಗ ಪೇತ್ರನ ಜೀವಿತದಲ್ಲಿ ಎಷ್ಟೋ ಕಾರ್ಯಗಳು ಮಾಡಿದ್ದಾರೆ ದೇವರು. ಈಗ ಪೇತ್ರನಿಗೆ ಗೊತ್ತಿದೆ, ಒಂದು ಸಂದರ್ಭ ಬರುವಾಗ ಪೇತ್ರನ ಭಯದಿಂದ ಏನು ಮಾಡ್ತಾನೆ ಅಂದರೆ, ಯೇಸು ಯಾರು ನನಗೆ ಗೊತ್ತೇ ಇಲ್ಲ ಅಂತ ಅವನು ಅವ್ನಿಗೆ ಹೇಳ್ಬಿಡ್ತಾನೆ. ಆದರೆ ಅವನು ಒಂದು ಕಡೆ ಹೋಗ್ತಾನೆ. ಅವನು ಹೋಗುವಾಗ ಅವನ ಮನಸ್ಸಲ್ಲಿ ದೇವರು ಮಾಡಿದ್ದನ್ನೆಲ್ಲ ನೆನೆಸ್ಕೊಳ್ತಾನೆ. ಒಂದು ಸಾರಿ ನಾನು ಹೇಳಿದಲ್ಲ, ಒಂದೊಂದು ಕಾರ್ಯಗಳನ್ನು ನೆನೆಸ್ಕೊಂಡು ಇಂಗ್ಲೀಷಲ್ಲಿ ಚೆನ್ನಾಗಿರ್ತದೆ, ಹಿ ಕ್ರೈಡ್ ಬಿಟರ್ಲಿ. ಅವನ ಮನಸ್ಸಿನಿಂದ ತುಂಬ ಅಳ್ತಾನೆ ದೇವರ ಸಮ್ಮುಖದಲ್ಲಿ. ಅವನ ತುಂಬ ಅಳುವ ಸಮಯದಲ್ಲಿ ಈಗ ಅವನ ಅತ್ತ ದೇವರವನ್ನ ಬಿಟ್ಬಿಟ್ರ,
ದೇವರು ವಾಪಸ್ ಬಂದಿದ್ದ ತಕ್ಷಣವೇ ನಿಮ್ಮ ಮಾರ್ಕಲ್ಲೆಲ್ಲ ಹೋಗಿ ನೋಡಿ, ಮರಿಯಾಳಿಗೆ ಹೇಳ್ತಾರೆ, ನೀನು ಹೋಗಿ ಶಿಷ್ಯರಿಗೆ ಹೇಳು, ವಿಶೇಷವಾಗಿ ಪೇತ್ರನಿಗೆ ಹೇಳುವಂತ. ಶಿಷ್ಯರಂದ್ರೆ ಪೇತ್ರನ್ ಕೂಡ ಅದೆಲ್ಲ ಸೇರ್ತಾರೆ ಅಲ್ವಾ. ಮತ್ತು ಯಾಕೆ ಪೇತ್ರನನ್ನು ಸಪ್ರೇಟಾಗಿ ಹೇಳ್ತಾರೆ ಯೇಸು ಸ್ವಾಮಿ ಅಂದರೆ, ಪೇತ್ರನ ತಿಳ್ಕೊಬಿಟ್ಟಿರ್ತಾನೆ, ನಾನು ಯೇಸು ಸ್ವಾಮಿನ ಏನು ಮಾಡ್ಯಾರು ಅಲ್ಲಿಗೆ ಎಳೆದಿದ್ದೀನ, ಯೇಸು ಸ್ವಾಮಿನ ನಾನು ಸೇರಿಸ್ಕೊಳ್ಳಲ್ಲ ಅಂತ ತಿಳ್ಕೊಂಡ್ರು. ನಮ್ಮ ದೇವರು ಹಾಗಲ್ಲ. ನಮ್ಮ ದೇವರು ಮನ್ನಿಸುವ, ಪ್ರೀತಿಸುವ, ನಮ್ಮನ್ನು ಉನ್ನತಪಡಿಸುವ, ಕಳ್ಕೊಂಡ ಸ್ಥಾನವನ್ನು ಕೊಡುವ ದೇವರು. ಆದರೆ ಒಂದು ಮಾತ್ರ, ಒಂದು ವೇಳೆ ನಾನು ತಪ್ಪು ಮಾಡಿದರೆ ಕೂಡ ನಾನು ದೇವರ ಸಮ್ಮುಖದಲ್ಲಿ ಹೋಗಿ, ದೇವರೇ ನಾನು ಅವ್ರ ವಿರೋಧವಾಗಿ ಮಾಡಿದ ತಪ್ಪು ದೇವರಪ್ಪ, ನಾನು ಅವ್ರ ವಿರೋಧವಾಗಿ ಮಾತಾಡಿದ ತಪ್ಪು ದೇವರೇ, ನಿನ್ನ ವಿರೋಧವಾಗಿ ದೇವರಪ್ಪ ನಾನು ಇದು ಮಾಡಬಾರ್ದಾಯ್ತು, ನಾನು ಮಾಡಿಬಿಟ್ಟೆ, ನನ್ನ ಮನ್ನಿಸು, ನನ್ನ ಕ್ಷಮಿಸು ದೇವರೇ ಅಂತ ನಾವು ವ್ಯಥೆಪಟ್ಟು ನಾವು ದೇವರ ಸಮ್ಮುಖದಲ್ಲಿ ಅಳುವುದಾಗಿದ್ದರೆ, ಕಳ್ಕೊಂಡ ಸ್ಥಾನ, ಮಾನ, ಮಹಿಮೆ ಏನಿದ್ರೂ ಕೂಡ ದೇವರು ಕೊಡೋರಾಗಿದ್ದಾರೆ. ಹಲ್ಲೆಲೂಯಾ. ಯಾರು ಮಾಡದಿರೋದೇನೋ ಹಾಗಿರಬಾರ್ದು ನಾವು. ಹಲ್ಲೆಲೂಯಾ. ಯಾರು ಮಾಡದಿರೋದೇನೋ ಅವರೆಲ್ಲ ನೋಡಿ, ನೋ, ನಾವು ಯಾವತ್ತೂ ಕೂಡ ನಾವು ಯಾರಿಗೂ ನಾವು ಹೋಲಿಸಿ ಮಾತಾಡಬಾರ್ದು. ಯೇಸು ಸ್ವಾಮಿ ಹೇಳಿದರು, ನಾನು ನಿಮಗೆ ಹೆಜ್ಜೆ ಜಾಡನ್ನು ಬಿಟ್ಟು ಹೋಗಿದ್ದೀನಿ, ನೀವು ನನ್ನ ಹೆಜ್ಜೆಯನ್ನು ಹಿಂಬಾಲಿಸ್ರಿ. ಹಲ್ಲೆಲೂಯಾ. ಆಗ ನಾನು ನೀವು ಆ ಯೇಸುವಿನ ಹೆಜ್ಜೆ ಜಾಡುಗಳನ್ನು ಹಿಂಬಾಲಿಸುವರಾಗಿರೋಣ. ಹಲ್ಲೆಲೂಯಾ. ಆಗ ಯಾಕೆ ಈ ಪೇತ್ರನಿಗೆ ಆ ಕಹಿತನ ಬಂದ್ಬಿಡ್ದು, ಯಾಕೆ ಅವನು ವ್ಯಥೆಪಟ್ಟ ಅಂತ ಹೇಳುವಾಗ, ಇಂಥ ಒಂದು ಒಳ್ಳೆ ದೇವರನ್ನು, ಇಷ್ಟು ನನಗೆ ಒಳ್ಳೆದನ್ನು ಮಾಡಿದ ದೇವರನ್ನು ನಾನು ಹೀಗೆ ಮಾಡಿಬಿಟ್ನಲ್ಲ ಅಂತ ವ್ಯಥೆಪಟ್ಟ. ಬಟ್ ಆದರೂ ದೇವರು ಅವನು ಮನ್ನಿಸಿದರು, ಅವನ ಉನ್ನತಪಡಿಸಿದರು. ಹಲ್ಲೆಲೂಯಾ. ನಾನು ನೀವು ಕೂಡ ಯಾವತ್ತೂ ದೇವ್ರನ್ನ ಅಲ್ಲಿಗೆ ಇಳಿಬಾರ್ದಾ? ಏನು ಮಾಡಬೇಕು ಗೊತ್ತಾ? ನಮಗೆ ಹೃದಯ ಶುದ್ಧ ಬೇಕು. ನಮಗೆ ಕೀರ್ತನೆಯಲ್ಲಿ ಓದಿ, ಕೀರ್ತನೆ 51 10ನೇ ವಾಕ್ಯ ಹೋದನ್ನ. ಹಾಂ, ಎಲ್ಲರೂ ಹೇಳಿ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಪ್ರಾರ್ಥನೆ ಮಾಡೋಣ, ಸಮಯ ಆಯಿತು. ದೇವ್ರ ಚಿತ್ತ ಇದ್ದರೆ ನೀವು ಪ್ರೇಯರ್ ಮಾಡಿ, ನಾವು ಈ ಹೃದಯದ ಕುರಿತು ನೆಕ್ಸ್ಟು ನಾವು ನೋಡೋಣ. ಆಗ ಇವತ್ತು ನೀವು ಹೋಗುವಾಗ ಈ ಹೃದಯದಲ್ಲಿ ಯಾಕೆ ಕಹಿತನ ಬರ್ತದೆ ಅಂತ ನಾನು ನಿಮ್ಗೆ ಹೇಳ್ಕೊಟ್ಟೆ. ನಾನು ಯಾವತ್ತೂ ಈ ಹೃದಯದಲ್ಲಿ ದ್ವೇಷ, ಒಂದು ಹೊಟ್ಟೆ ಕಿಚ್ಚು, ಕಹಿತನ ಅದಕ್ಕೆ ಸ್ಥಳನೇ ಕೊಡಬೇಡಿ. ನೀವು ಈ ಹೃದಯದಲ್ಲಿ ಯಾವಾಗಲೂ ಶುದ್ಧವಾಗಿ ಇದನ್ನು ಕಾದುಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ತಂದೆ ಆ ದೇವರೇ, ಯೇಸುವಿನ ನಾಮದಲ್ಲಿ ನವೆಂಬರ್ ತಿಂಗಳಲ್ಲಿ ದೇವರೇ ಮೊದಲನೇ ದಿನ ಹೆಜ್ಜೆ ಇಟ್ಟಿದ್ದೀವಿ. ನಮ್ಮೆಲ್ಲರಿಗೂ, ನನಗೂ ಶುದ್ಧ ಹೃದಯವನ್ನು ನಮ್ಮಲ್ಲಿ ನಿರ್ಮಿಸು ದೇವರಪ್ಪ. ನಮಗೆ ಶುದ್ಧ ಹೃದಯವನ್ನು ಕೊಡು ದೇವರಪ್ಪ. ಕ್ರಿಯೇಟ್ ಅ ಕ್ಲೀನ್ ಹಾರ್ಟ್ ಇನ್ ಅಸ್ ಲಾರ್ಡ್. எங்களுக்குள்ள ஒரு சுத்த இருதயத்தை தாரும் ஆண்டவரேப்ப. ನೀನು ದರ್ಶಿಸುವಂತೆ ನಮಗೆ ಸಹಾಯ ಮಾಡು ದೇವರಪ್ಪ. ನಮ್ಮ ಮಾತುಗಳು ಅದು ಜೀವವಾಗಿರಲಿ ದೇವರಪ್ಪ, ಅದು ಆಶೀರ್ವಾದವಾಗಿರಲಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ನಮಗೊಂದು ದೇವರು ಇದ್ದಾರೆ. ಆಮೆನ್. ನಾವಿದ್ದು ನಿಂತು ಒಂದು ಹಾಡನ್ನು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ, ಆಗ ನಿಮ್ಗೆಲ್ಲವೂ ದೇವರು ಕೊಡುವರು ಅಂತ ಹಾಡನ್ನು ಕಾಣಿಕೆಗಾಗಿ ಪ್ರಾರ್ಥನೆ ಮಾಡೋಣ. ತಂದೆ ಆ ದೇವರೇ, 10 ತಿಂಗಳು ನಮ್ಮನ್ನು ಕೃಪೆಯಾಗಿ ನಡೆಸಿ ಬಂದಿದೆಯಾ. ಈ 11 ತಿಂಗಳು ಮೊದಲನೇ ದಿನದಲ್ಲಿ ದೇವರಪ್ಪ ನಾವು ಬಿತ್ತುವಂತೆ ದೇವರು ಕೊಟ್ಟ ಬೀಜಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬಿತ್ತುತ್ತೇವೆ ದೇವರೇ. 30, 60, 100ರಷ್ಟು ಫಲ ತರಲಿ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇಲೆ ನೆಕ್ಸ್ಟ್ ವೀಕ್ ನಮಗೆ ಕರ್ತೃ ಮೇಜ್ ಇರ್ತದೆ. ಶುಕ್ರವಾರ ಇಲ್ಲ ಶನಿವಾರ 1 ಸ್ಥಾನ 2 ಸ್ಥಾನ 1 ವೇಳೆ 2 ವೇಳೆ ನಿಮಗೆ ಸಾಧ್ಯವಾದಷ್ಟು ಉಪವಾಸ ಮಾಡಿ ನಿಷಿದ್ಧ ಮಾಡಿಕೊಂಡು ಬನ್ನಿ. ದೇವರ ಮಹಿಮೆಯನ್ನು ನಾವು ನೋಡುವರಾಗಿರ್ತೀವಿ. ನೆಕ್ಸ್ಟ್ ವೀಕ್ ನಮಗೆ ಕರ್ತೃ ಮೇಜೆ ಇರ್ತದೆ. ಸೇರಿ ಹಾಡನ್ನು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ. ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿ, ಆಗ ಎಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿ, ಆಗ ಎಲ್ಲ ನಿಮಗೆಲ್ಲ ದೊರಕುವುದು. ಎಲ್ಲ ನಿಮಗೆಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಎಲ್ಲ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೋಬೇಡ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೋಬೇಡ. ಅದು ತುಕ್ಕಿಡಿದು ನಶಿಡಿದು ನಾಶವಾಗಿ ಹೋಗುವುದು. ಅದು ತುಕ್ಕಿಡಿದು ನಶಿ
ಮುಚ್ಚಿ ಹಿಡಿದು ನಾಶವಾಗಿ ಹೋಗುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಆಗ ಎಲ್ಲ Amen. ಆಗ ಎಲ್ಲ ನಾಳೆಯ ವಿಷಯದಲ್ಲಿ ನಿಶ್ಚಿಂತೆಯಾಗಿರು. ನಾಳೆಯ ವಿಷಯದಲ್ಲಿ ನಿಶ್ಚಿಂತೆಯಾಗಿರು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಆಗ ಎಲ್ಲ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಆಗ ಎಲ್ಲ ಎಲ್ಲ ನಮ್ಮ ಎಲ್ಲ ದೊರಕುವುದು. ಎಲ್ಲ ಎಲ್ಲ ನಿಮಗೆಲ್ಲ ನಿಮಗೆಲ್ಲ ದೊರಕುವುದು. ನಿಮಗೆಲ್ಲ Thank you, Jesus. Thank you, Lord. Thank you, Jesus. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ದೇವರಪ್ಪ, ನಮಗೆ ಶುದ್ಧ ಹೃದಯವನ್ನು ನೀನು ನಿರ್ಮಿಸಿದಕ್ಕಾಗಿ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಅ ಕ್ಲೀನ್ ಹಾರ್ಟ್ ಲಾರ್ಡ್. ಇವತ್ತಿನ ದೇವರ ಆ ಶುದ್ಧ ಹೃದಯವನ್ನು ನಾವು ಕಾದುಕೊಳ್ಳುವಂತೆ ನಮಗೆ ಕೃಪೆ ಮಾಡು ದೇವರಪ್ಪ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯದಲ್ಲಿ 33ನೇ ವಾಕ್ಯ, ನೀತಿವಂತರ ಮನೆ ಅದು ಆಶೀರ್ವದಿಸಲ್ಪಡ್ತದೆ ಅಂತ ದೇವರಪ್ಪ. ಆ ವಾಕ್ಯ ಪ್ರಕಾರನ ಆಶೀರ್ವದಿಸ್ತೀನಿ ಈ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ದೇವರಪ್ಪ. ಜ್ಞಾನೋಕ್ತಿಗಳು 33 ಪ್ರಕಾರ ಒಂದೊಂದು ಕುಟುಂಬಗಳು ದೇವರಪ್ಪ ಆಶೀರ್ವಾದವಾಗಿರಲಿ ದೇವರಪ್ಪ. ಯೋಬ 5ನೇ ಅಧ್ಯಾಯದಲ್ಲಿ ನಿನ್ನ ಮನೆಯನ್ನು ನಿನ್ನ ಗುಡಾರವನ್ನು ನಿನ್ನ ಪರಿಶೋಧಿಸುವಾಗ ಅದರಲ್ಲಿ ಯಾವ ಕೊರತೆ ಇರುವುದಿಲ್ಲ ಅಂತ. ಈ 2 ತಿಂಗಳು ಒಂದು ಕೊರತೆ ಇಲ್ಲದ ಹಾಗೆ ಸಮೃದ್ಧಿಯಾಗಿ ದೇವರಪ್ಪ ಹೆಚ್ಚಾಗಿ ನಿನ್ನ ಸಾನ್ನಿಧ್ಯ, ನಿನ್ನ ಅಭಿಷೇಕ, ನಿನ್ನ ಪ್ರಸನ್ನತೆ ಒಂದಿಗೆ ನಿನ್ನ ನಡೆಸು. ದೊಡ್ಡ ಕಾರ್ಯಗಳನ್ನು ಮಾಡು. ಯೇಸುವಿನ ಮುದ್ದಾದ ನಾಮದಲ್ಲಿ ಬಿಡುತ್ತೇವೆ ತಂದೆಯೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಆತನು ಮಾಡಿದ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯು ಕೂಡಿ ಬಂದ ನಮ್ಮೆಲ್ಲರೊಂದಿಗೆ ಎಂದು ಸದಾ ಕಾಲ ಇರಲಿ. ನಮಗೆ ಶುದ್ಧ ಹೃದಯವನ್ನು ದೇವರಿವತ್ತು ಹುಟ್ಟಿಸಿದಕ್ಕಾಗಿ, ಕೊಟ್ಟಿದ್ದಕ್ಕಾಗಿ, ಶುದ್ಧಿ ಮಾಡಿದಕ್ಕಾಗಿ ನಂಬಿಕೆಯಿಂದ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಯೇಸುವೇ, ಆಮೆನ್. ನೀ ಧನ್ಯರು. ದೇವರ ಮಹಿಮೆ ನೋಡ್ತೀರಾ, ದೇವರ ಹಸ್ತನೇ ಕಾಣ್ತೀರಾ. ಸಂತೋಷವಾಗಿ ಹೋಗಿ 3ನೇ ಸರ್ವಿಸ್ನ ಕೂಡ